नमो गुरुभ्यः सर्वोक्तमनिहितः प्रज्ञानगतः प्रत्यक्षो जीवामस्मि ಬರ್ತಿದ್ರಮ್ಮ भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः ಶ್ರೀಮಚ್ಛಂಕರ ಭಗವತ್ पूज्यपाद सद्गुरुभ्यो नमः वन्दे दच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् ಸದಾಹಂ ಸಂಪ್ರದಾಯಜ್ಞಂ ದೈವೀಂ सद्गुरुं दच्चिदानन्दं सदाचारं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः ಶ್ರುತಿಶಂಕರ ವಾಂಗ್ಮಾತ್ರ ತತ್ವಪ್ರದಾಯಕ ಸುರೇಶ್ವರೋ ಗುರುನಾಥೋ ಇಷ್ಟೊಂದು ಹಾಕ್ಸ್ಕೊಳ್ಳೋಣ ಪುಸ್ತಕ ಮೇಲೆ ಶ್ರೀಶಂಕರ ವಾಂಗ್ಮಾತ್ರ ಕೊಡ್ಬೇಕು ಆ ಯಸ್ಮಾದಸತಿ ಕಾರ್ಯೇಸೌ ಶಕ್ತಿರೇವ ನ ಸಿದ್ಧ್ಯತಿ ಕಾರ್ಯಕಾರಣಯೋ ಸಿದ್ಧಿ ಅನ್ಯೋನ್ಯಾ ವ್ಯತಿರೇಕತಃ यस्मात् असति कार्ये असौ शक्तिः एव न सिद्ध्यति कार्यकारणयोः सिद्धिः अन्योन्याव्यतिरेकतः असौ ಯಾವ ಲಿಂಗ असौ असौ पुलिंग ಅಲ್ಲ ನಪುಂಸಕನ ಸ್ತ್ರೀಲಿಂಗ ಇಲ್ಲಿ असौ ಶಕ್ತಿ ಏನ असौ ಅಮು ಅಮಿ ಅಲ್ಲ असौ ಅಮು ಮೂಹು ಅಮು ಅಮೂಹು ಪುಲ್ಲಿಂಗ ಅಲ್ಲ ಸ್ತ್ರೀ ಶಕ್ತಿ ವಿಶೇಷ ಇದು असौ ಶಕ್ತಿ ಗೊತ್ತುಂಟ ಪುಲ್ಲಿಂಗ ಹೇಳ್ತೀಯ ಅಂತ ಸಿಗಾಕೊಳ್ತೀಯ ಅಂತ ಇದೇ ಶ್ಲೋಕದ ಥರ ಇತ್ತಲ್ಲ ಹಿಂದೆ ಅರ್ಥದಲ್ಲಿ ಇರುತ್ತೆ ಸಾಮಾನ್ಯವಾಗಿ ಆತ ಸ್ವಾಮಿಗಳ ಕಡೆ ಬರೆದಿದ್ದಾರೆ ಈ ಪುನರುಕ್ತಿ ಅನ್ನೋದು ಉಪದೇಶ ಶಾಸ್ತ್ರಿಗೂ ಆರ್ಥಿಕಕ್ಕೂ ಬಹಳ ಇದೆ ಅಂತ ಪುನರುಕ್ತಿ ಆ ವಿಷಯದಲ್ಲಿ ಶಬ್ದತಃ ಪುನರುಕ್ತಿ ಕೆಲವು ಅರ್ಥತಃ ಪುನರುಕ್ತಿ ಕೆಲವು ವಿಷಯತಃ ಪುನರುಕ್ತಿ ಅಸತಿ ಕಾರ್ಯ ಏನು ಕಾರ್ಯವೇ ಕಾರ್ಯ ಅಂದರೆ ಕರ್ತವ್ಯ ಕ್ರಿಯೆ ಕ್ರಿಯೆ ಅನ್ನೋದೇ ಇಲ್ಲದೆ ಹೋದರೆ असौ ಶಕ್ತಿ ನಸಿದ್ಧಿ ಈ ಶಕ್ತಿ ಹೋದರೆ ಯಾಕಂದರೆ ಕ್ರಿಯೆ ಇದ್ದೇ ಶಕ್ತಿ ಶಕ್ತಿ ಇದ್ದೇ ಕ್ರಿಯೆ ಬಿಸಿ ಇದ್ದರೆ ಬೆಂಕಿ ಬೆಂಕಿ ಇದ್ದರೆ ಬಿಸಿ ಬಿಸಿ ಇಲ್ಲ ಅಂದ್ರೆ ಬೆಂಕಿ ಇಲ್ಲ ಬೆಂಕಿ ಇಲ್ಲ ಅಂದ್ರೆ ಬಿಸಿಯೂ ಇಲ್ಲ ಶಕ್ತಿ ಮತೋಹೋ ಅಭೇದ ಅಂತ ಶಕ್ತಿಗೂ ಶಕ್ತಿ ಉಳ್ಳದಕ್ಕೂ ಅಭೇದ ಇರಬಹುದು ಅಸತಿ ಕಾರ್ಯ ಅಸತಿ ಕರ್ತವ್ಯ ಅಸತಿ ಕರ್ಮಣಿ ಕರ್ಮವೇ ಇಲ್ಲದೆ ಹೋದರೆ असौ ಶಕ್ತಿರಪಿ ಈ ಶಕ್ತಿಯೂ ಕೂಡ ಶಕ್ತಿರೇವ ಯಸ್ಮಾತ್ ನ ಸಿದ್ಧಿ ಯಾವ ಕಾರಣ ಸಿದ್ಧಿಸೋದೇ ಇಲ್ಲವೋ ಯಾಕೆ ಸಿದ್ಧಿಲ್ಲ ಕಾರ್ಯಕಾರಣಯೋ ಸಿದ್ಧಿ ಅನ್ಯೋನ್ಯಾ ವ್ಯತಿರೇಕತಃ ಕಾರ್ಯಕಾರಣಯೋ ಅನಯೋ ಅಸಿದ್ಧಿ ಸಿದ್ಧಿ ಭವೇತ್ ಮತ್ತು ಅನ್ಯೋನ್ಯ ಅವ್ಯತಿರೇಕತಃ ಪರಸ್ಪಂದನಕ್ಕೆ ಬೇರೆ ಎಲ್ಲವಾದ್ದರಿಂದ ಅಸಿದ್ಧಿ ಆಗೋಲ್ಲ ಕಾರ್ಯಕಾರಣಗಳ ಸಿದ್ಧಿಯು ಅನ್ಯೋನ್ಯ ವ್ಯತಿರೇಕತಃ ಆಗುತ್ತೆ ಅನ್ಯೋನ್ಯ ಅವ್ಯತಿರೇಕತಃ ನ ಸಿದ್ಧಿ ಅಂತ ಶಕ್ತಿ ಬಿಟ್ಟು ಕಾರ್ಯ ಇಲ್ಲ ಕಾರ್ಯ ಬಿಟ್ಟು ಶಕ್ತಿ ಇಲ್ಲ ಅಂತ ಆದ್ರೆ ಅನ್ಯೋನ್ಯ ಅವ್ಯತಿರೇಕ ಬೇರೆ ಅಲ್ಲದು ಒಂದ್ ಬಿಟ್ಟು ಒಂದು ಇಲ್ಲ ಅಂತ ಆದ್ರಿಂದ ಶಕ್ತಿ ಸಿದ್ಧವಾಗಲ್ಲ ಕಾರ್ಯ ಸಿದ್ಧವಾಗಲ್ಲ 61 62ರಲ್ಲಿ ಇದೇ ಹೇಳಿದೆ 61ನೇ ಶ್ಲೋಕದಲ್ಲಿ ಅಭೇದೇ ಚ ತಯೋರೈಕ್ಯಾತ್ ಕಾರ್ಯಕಾರಣತಃ ನಾಪೂರ್ವತ್ಕಾರಣಂ ಕೃಷ್ಣಂ ಕಾರ್ಯಾಂಚ ಕ್ರಿಯಮಾಣತಂ ಅಂದುಕೋ ಅಥಾಭೇದಸ್ತಯೋರಿಷ್ಟಃ ಕಾರ್ಯದ್ವಸ್ತೌ ಪ್ರಸಜ್ಯತೆ ತಚ್ಛಕ್ತೇರಪಿ ವಿದ್ವಂಸಃ ತಯೋರ್ ಅವ್ಯತಿರೇಕತಃ ಅಸಾಧ್ವಸ್ಯಲ್ಲ 62ನೇ ತಚ್ಛಕ್ತೇರಪಿ 63ನೇ ತಚ್ಛಕ್ತೇರಪಿ ವಿದ್ವಂಸಃ ತಯೋಃ ಅವ್ಯತಿರೇಕತಃ ಅದೇ ಅರ್ಥನೇ
ಏನೋ ಇವಾಗ ಆಗ್ತದೆ 99 100 ಈಗ ಆಗ್ತಿರೋ 99 61 62 63 ಅದೇ ಬೇರೆ ಬೇರೆ ರೀತಿನಲ್ಲಿ ಹೇಳ್ತಾರೆ. interpretations. ಅವ್ಯಕ್ತ ರೇಖಾ ಅಂದ್ರೆ ಒಂದನ್ನು ಇನ್ನೊಂದು ಬಿಟ್ಟಿರಲ್ಲ. ಗುಲಾಬಿಗೆ ಅದ್ರ ಕೆಂಪಿಗೆ ಅವ್ಯಕ್ತ ರೇಖಾ ಬೇರೆ ಅಲ್ಲ ಅಂತಲ್ಲ. ಎಲ್ಲ ಒಂದನ್ನೊಂದು ಬಿಟ್ಟಿರಲ್ಲ ಎಲ್ಲ ಒಂದೇ ಮತ್ತೆ ಯಾಕೋ ಹೇಳ್ಬಿಟ್ಟಿಲ್ಲ ಹೇಳ್ತಾ ಇದೆಯಲ್ಲ ಜಿ ಕಾರ್ಯಕಾರಣ ಪ್ರಕ್ರಿಯೆ ತಗೊಂಡ್ರೆ ಬೇರೆ ಆಗಬೇಕು. ಅವ್ಯಕ್ತ ರೇಖಾ ಆಗ್ಬಿಟ್ರೆ ಬೇರೆನೇ ಆಗಲ್ಲ, ಒಂದೇ ಆಗುತ್ತೆ. ಹಾ ಈ ಕರ್ಮ ಎಂಬುದೇ ಇಲ್ಲವಾದರೆ ಕರ್ಮಕ್ಕೆ ಬೇಕಾದ ಶಕ್ತಿ ಇರಲ್ಲ. ಶಕ್ತಿಯೇ ಇಲ್ಲವಾದರೆ ಶಕ್ತಿ ಇಟ್ಕೊಂಡು ನಡಿಬೇಕಾದ್ರೆ ಕರ್ಮ ಇರಲ್ಲ. ಕರ್ಮ ನಡಿಬೇಕಾದ್ರೆ ಶಕ್ತಿ ಇರಬೇಕು, ಶಕ್ತಿ ಇದ್ದರೆ ಕರ್ಮ ಇರಬೇಕು. ಒಂದು ಇಲ್ಲದೆ ಹೋದ ಅದೆರಡು ಅನ್ಯೋನ್ಯಾಶ್ರಿತವಾಗಿರುವ ಒಂದಲ್ಲಿ ಒಂದು ಬಿಟ್ಟು ಒಂದು ಇರೋಲ್ಲ. ಈ ಕರ್ಮವೇ ಇಲ್ಲ ಅಂತಂದ್ರೆ ಆತ್ಮನಲ್ಲಿ ಕರ್ಮ ಇಲ್ಲ, ಆತ್ಮ ಕ್ರಿಯಾರಹಿತ ಅಂತಂದ್ರೆ ಅಕಾಲ ಶಕ್ತಿಯೂ ಇಲ್ಲ ಅನ್ನೋ. ಶಕ್ತಿಯೂ ಇಲ್ಲ ಅಂತಂದ್ರೆ ಕರ್ಮವೂ ಇಲ್ಲ ಅನ್ನೋ. ಯಾಕೆಂದ್ರೆ ತಯೋ ಅನ್ಯೋನ್ಯ ಅವ್ಯತಿರೇಕತಃ ಅವು ಎರಡರಲ್ಲಿ ಪರಸ್ಪರ ಒಂದ್ ಬಿಟ್ಟು ಒಂದು ಇಲ್ಲವಾದ್ದರಿಂದ ಅದು ಇರೋದಿಲ್ಲ. ಬರ್ಕೊಳ್ರಿ. ಕಾರ್ಯವೂ ಇಲ್ಲವಾದರೆ ಅಂದ್ರೆ ಆತ್ಮನಲ್ಲಿ ಕರ್ಮವಿಲ್ಲವಾದರೆ ಹಾಕೊಂಬೇಡಿ. ಆತ್ಮನಲ್ಲಿ ಕ್ರಿಯೆ ಇಲ್ಲ ಕರ್ಮವಿಲ್ಲವಾದರೆ ಆತ್ಮನಲ್ಲಿ ಈ ಶಕ್ತಿಯೂ ಇಲ್ಲವೆಂದಾಗುತ್ತದೆ. ಆತ್ಮನಿಗೆ ಹೆಸ್ಕೋಬೇಕು, ಬರೀ ಶಕ್ತಿ ಕಾರ್ಯಕ್ಕೆ ಹೇಳಬಾರ್ದು, ಆತ್ಮ ತಗೊಂಡ್ಬರ್ಬೇಕು. ಅಂಡರ್ಸ್ಟುಡ್. ಆತ್ಮನಿಗೆ ಕರ್ತವ್ಯ ಇಲ್ಲದೆ ಶಕ್ತಿಯೂ ಇಲ್ಲ, ಆತ್ಮ ಶಕ್ತಿ ಇಲ್ಲದೆ ಕರ್ತವ್ಯವೂ ಇಲ್ಲ. ಎರಡನ್ನೂ ಮೀರಿದವನು ಆತ್ಮ. ಕಿಂಚಿತ ಬೇಕಾಷ್ಟು ಕುಡಿದಿರ ಭಯ ಓವರ್ ಆಗಿದೆ. ನೀರು ಸರಿ ಚೆನ್ನಾಗಿ ಕುಡಿದಿದ್ದಾರೆ ಪಕ್ಕದಲ್ಲಿ. ತಿಂಡಿ ಏನಾಯ್ತು? ದೋಸೆ ಅದಕ್ಕೆ ನೀರು ಮತ್ತು ಆಯ್ತಲ್ಲ. ಶಕ್ತಿ ಎಂಬುದೇ ಆಗ ಸಿದ್ಧಿಸುವುದಿಲ್ಲ. ಹಾಗೆ ಕಾರ್ಯಕಾರಣಗಳ ಸಿದ್ಧಿಯೂ ಆಗುವುದಿಲ್ಲ ಅಂದ್ರೆ ಸಿದ್ಧಿ ಹೇಳಬೇಕು. ಶಕ್ತಿ ಸಿದ್ಧಿ ಕಾರ್ಯಕಾರಣ ಸಿದ್ಧಿರಪಿ ನಾ ಭವತಿ ಅಂತ ಇಲ್ಲ. ಏಕೆಂದರೆ ಅನ್ಯೋನ್ಯ ಅವ್ಯತಿರೇಕತಃ ಕಾರ್ಯಕಾರಣ ಸಿಗೋ ಸಿದ್ಧಿ ನಭವತಿ. ನಭವತಿ ಅನ್ಯೋನ್ಯ ವ್ಯತಿರೇಕ ಒಂದೊಂದು ಬಿಟ್ಟು ಒಂದಿಲ್ಲ ಅಂತ. ಆದ್ರಿಂದ ಕಾರ್ಯಕಾರಣಗಳು ಎರಡರಲ್ಲೂ ಯಾವ್ದು ಒಂದು ಬಿಟ್ಟು ಒಂದಿರೋಲ್ಲ. ಸೂರ್ಯ ಬಿಟ್ಟು ಬೆಳಕಿಲ್ಲ, ಬೆಳಕು ಬಿಟ್ಟು ಸೂರ್ಯ ಇಲ್ಲ. ಬೆಂಕಿ ಬಿಟ್ಟು ಬಿಸಿ ಇಲ್ಲ, ಬಿಸಿ ಬಿಟ್ಟು ಬೆಂಕಿ ಇಲ್ಲ. ಶಕ್ತಿ ಮತೋರ ಅಭೇದ ಅಂತ ಒಂದು ನ್ಯಾಯ. ಅರ್ಥ ಆಯ್ತೆ? ಅಂಡರ್ಸ್ಟ್ಯಾಂಡ್? ಸರಿ, ಮುಂದೆ ಹೋಗೋಣ. ಅಮ್ಮ ನಗ್ತಾ ಇದ್ದಾರೆ, ಏನೋ ಇಂಗ್ಲಿಷ್ ತಪ್ಪ ಹೊಡಿತಾ ಇದ್ದಾರೆ ಗುರುಳು ಅಂತ. ಹೊಡೀರಿ. ಕರ್ತೃಭೋಕ್ತೃ ಸ್ವರೂಪೇತೋ ಹ್ಯಭ್ಯುಪೇತೆ ಅಂತರಾತ್ಮನಿ ವಿಮುಕ್ತ್ಯಾ ಶಾಸ್ತಿ ಪೂರ್ವೋಕ್ತ ನ್ಯಾಯಮಾರ್ಗ ಸಮಶ್ರಯ. ನ್ಯಾಯಮಾರ್ಗ ಸಮಾಶ್ರಯ ಅದು ಕರ್ತೃಭೋಕ್ತೃತ್ವ ರೂಪೇತೋ ಹ್ಯಭ್ಯುಪೇತೇಂತರಾತ್ಮನಿ ನಮುಕ್ತ್ಯಾ ಶಾಸ್ತಿ ಪೂರ್ವೋಕ್ತ ನ್ಯಾಯ ಮಾರ್ಗ ಸಮಾಶ್ರಯಾತ್. ಅದು ಆತ್ಮ ಕರ್ತಾದಿ ರೂಪಶ್ಚೇ ಮಾಕಾಂಕ್ಷಿ ಸ್ಥಿತಿಮುಕ್ತ. ಅದೇ ಮಾಕಾಂಕ್ಷಿ ಸ್ಥಿತಿಮುಕ್ತತಾ. ಕರ್ತೃಭೋಕ್ತೃಸ್ವರೂಪೇ ಅತಃ ಹಿ ಅಭ್ಯುಪೇತೆ ಅಂತರಾತ್ಮನಿ ನ ಮುಕ್ತ್ಯಾಶಾ ಅಸ್ತಿ ಪೂರ್ವೋಕ್ತಂ ನ್ಯಾಯಮಾರ್ಗ ಸಮಾಶ್ರಯ. ಒಂದೇ ಅಂತರಾತ್ಮನಿ ಕರ್ತೃಭೋಕ್ತೃ ಸ್ವರೂಪೇ ಅಭ್ಯುಪೇತೆ. ಅತಃ ಮತ್ತೊಂಬಡಿ ಅತಃ ಆದ್ದರಿಂದ ಅಂತರಾತ್ಮನಿ ಕರ್ತೃಭೋಕ್ತೃ ಸ್ವರೂಪೇ ಅಭ್ಯುಪೇತೆ ನ ಮುಕ್ತ್ಯಾಶಾಸ್ತಿ. ಕುತಃ ಪೂರ್ವೋಕ್ತ ನ್ಯಾಯಮಾರ್ಗ ಸಮಾಶ್ರಯಾತ್. ಪೂರ್ವೋಕ್ತ ನ್ಯಾಯದ ಸ್ವರೂಪವಾದದ್ದು ಹೋಗಲ್ಲ, ಹೋಗೋ ಸ್ವರೂಪವಲ್ಲ ಅಂತ. ಆತ್ಮ ಕರ್ತಾದಿ ರೂಪಶ್ಚೇ ಮಾಕಾಂಕ್ಷಿ ಚರೂಪದ ನಹಿ ಸ್ವಭಾವೋ ಭಾವಾನ ನಿವರ್ತೇತ ಔಷ್ಣ್ಯವದ್ರವೇಹೇ. ಕರ್ತೃತ್ವ ಇದೆ ಅಂತ
ರವಿಯ ಉಷ್ಣ, ಸೂರ್ಯನ ಉಷ್ಣ ಸೂರ್ಯನ ಬಿಟ್ಟು ಹೋಗಲ್ವೋ ಹಾಗೆ ಆತ್ಮ ಕರ್ತಾದಿ ರೂಪದವನಾದ್ರೆ ಮುಕ್ತಿ ಆಸೆ ಬಿಟ್ಬಿಡು ನೀನು. ಈ ಮುಕ್ತಿ ಆಸೆ ಇಟ್ಕೋಬೇಡ. ಆತ್ಮ ಮುಕ್ತನಾಗಬೇಕು ಅಂದ್ರೆ ಕರ್ತ ಮುಕ್ತಿ ಇಲ್ಲ ಅಂತ ಒಪ್ಪು. ಅದೇ ಬರ್ಕೋ. ಅತಃ ಆದ್ದರಿಂದ ಅಂತರಾತ್ಮನಿ ಒಳಗಿರುವ ಪ್ರತ್ಯೇಗಾತ್ಮನಲ್ಲಿ ಕರ್ತೃಭೋಕ್ತೃ ಸ್ವರೂಪೇ ಅಭ್ಯುಪೇತೆ. ಕರ್ತೃಭೋಕ್ತೃ ಸ್ವರೂಪವು ಒಪ್ಪಿಕೊಂಡದ್ದಾದರೆ ಒಪ್ಪಿಕೊಂಡು ಸ್ವರೂಪದಲ್ಲೇ ಇದೆ ಅಂತ. ಕರ್ತೃಭೋಕ್ತೃ ಸ್ವರೂಪವನ್ನು ಒಪ್ಪಿಕೊಂಡದ್ದೇ ಆದರೆ ಇನ್ನು ನಿನಗೆ ಮುಕ್ತಿ ಆಸೆ ಪಡಬೇಕಾಗಿಲ್ಲ. ಮುಕ್ತಿ ಆಸೆ ಬಿಟ್ಬಿಡು. ಕರ್ತೃಭೋಕ್ತೃ ಬೆಂಕಿ ಹೇಗೆ ಬಿಸಿ ಸ್ವಲ್ಪ ತಣ್ಣಗೆ ತಿನ್ನಕ್ಕಾಗಲ್ಲ ಬೆಂಕಿಗೆ. ಆ ತಣ್ಣಗಿರೋ ಆಸೆ ಬಿಟ್ಟರೆ ಆಯ್ತು ಬೆಂಕಿ. ಯಾವುದು ಯಾವುದಕ್ಕೆ ಸ್ವರೂಪವೋ ಅದು ಅದನ್ನು ಬಿಟ್ಟು ಹೋಗಲ್ಲ. ಯಾವುದನ್ನು ಬಿಟ್ಟು ಹೋಗುತ್ತೋ ಅದು ಅದಕ್ಕೆ ಸ್ವರೂಪ ಅಲ್ಲ. ಅರ್ಥ ಆಯ್ತೆ ರವಿಕುಮಾರ್? ಸ್ವರೂಪ ಬಿಟ್ಟು ಹೋಗುತ್ತೇನ್ರಿ? ಬಿಟ್ಟು ಹೋಗೋ ಸ್ವರೂಪ ಆಗುತ್ತೇನ್ರಿ? ಮತ್ತೆ ಕರ್ತೃಭೋಕ್ತೃ ಸ್ವರೂಪವೋ ಸ್ವರೂಪವೋ? ಅಸ್ವರೂಪ. ಹಾಗಿದ್ಮೇಲೆ ನಾವು ಯಾವಾಗಲೂ ಕರ್ತೃಭೋಕ್ತೃ ರಹಿತರು ಆಯ್ತು. ಯಾವಾಗಲೂ ಕರ್ತೃಭೋಕ್ತೃ ರಹಿತ ಯಾಕೆ ಪುಣ್ಯ ಪಾಪ ಹೆದರ್ಕೋಬೇಕು? ಜನ್ಮಾಂತರಕ್ಕೆ ಯಾಕೆ ಹೆದರ್ಕೋಬೇಕು? ಪುಣ್ಯ ಪಾಪ ಮಾಡಿದವರೇ ಅಲ್ಲ, ಜನ್ಮವೇ ಇಲ್ಲದವರು. ನಮ್ಗೆ ಯಾಕೆ ಸಂಸಾರ ದುಃಖ ಭಯ? ಅನಂತ ಸ್ವರೂಪ ನಮ್ಮ ಸ್ವರೂಪ, ಕೇವಲ ಸ್ವರೂಪ ಅಲ್ವಾ? ಎಷ್ಟು ಈಕ್ವೇಶನ್ ಮ್ಯಾಥಮೆಟಿಕ್ಸ್ ತೋರಿಸ್ಬಿಡ್ತಾರೆ ಹತ್ತು ವಿಚಾರವನ್ನು. ಲೆಕ್ಕ ಮಾಡ್ತಲ್ಲ ಹಾಗೆ ಲೆಕ್ಕ ಹಾಕೋ. ಇಲ್ಲಿ ಕೇವಲ ಸ್ವರೂಪ ನಾವು ನಮ್ಗೇನು ಇಲ್ಲ ಅಂತ ಹೇಳ್ತೀವಿ. ಸಂಚಿತ ಇದು ಕರ್ಮ ಪ್ರಾರಬ್ಧ ಇದೆಲ್ಲ ಅದೇ ದೇಹ ನಾನು ಅನ್ಕೊಂಡವರಿಗೆ. ದೇಹ ನಾನು ಯಾರು ಅಂದ್ಕೊಂಡಿದ್ರೆ ಅವ್ರಿಗುಂಟು ಕರ್ಮ ಪ್ರಾರಬ್ಧ. ಆ ದೇಹ ಅಲ್ಲ, ನಾನು ಹುಟ್ಟಿದವನಲ್ಲ, ನಾನು ಕರ್ತೃಭೋಕ್ತೃ ಅಲ್ಲ, ಸಂಸಾರ ಇಲ್ಲ ಅಂದ್ರೆ ಮಾಡೋದು ಅನ್ನಲ್ಲ, ಮಾಡೋಕ್ಕಾಗುವುದಿಲ್ಲ. ಅರ್ಥ ಐತೆ? ಅಂತರಾತ್ಮ. ಆದ್ದರಿಂದ ಅಂತರಾತ್ಮನು ಕರ್ತೃಭೋಕ್ತೃ ಸ್ವರೂಪ ಎಂದು ಒಪ್ಪಿಕೊಂಡರೆ ಮುಕ್ತಿಯ ಆಸೆಯನ್ನು ಪಡಬೇಕಾಗಿಲ್ಲ. ಯಾಕೆಂದರೆ ಹಿಂದೆ ಹೇಳಿದ ನ್ಯಾಯದ ಮಾರ್ಗವು ಇನ್ನು ಆಶ್ರಯಿಸಿಕೊಳ್ಳುತ್ತೆ. ಏನೋ ಸ್ವರೂಪವಾದ ಬಿಟ್ಟು ಹೋಗಲ್ಲ, ಬಿಟ್ಟು ಸ್ವರೂಪ ಆಗಲ್ಲ. ಹಿಂದೆ ಹೇಳಿದ ನ್ಯಾಯ ಮಾರ್ಗ ನಿವರ್ತೇತ ಉಷ್ಣವದ್ರವೇ. ಅದೇ ರವಿಯ ಉಷ್ಣ ಹೇಗೆ ರವಿಯನ್ನು ಬಿಟ್ಟು ಹೋಗಲ್ವೋ ಹಾಗೆ ಕರ್ತೃಭೋಕ್ತೃ ಸ್ವರೂಪ ಆದರೆ ಕರ್ತೃಭೋಕ್ತೃ ಸ್ವರೂಪ ಬಿಟ್ಟು ಹೋಗಲ್ಲ. ಪೂರ್ವೋಕ್ತ ಇದಕ್ಕೆ ಪೂರ್ವಸ್ಮಿನ್ ಪಂಚಪಂಚಾಶತ್ತಮೇ ಶ್ಲೋಕೆ. ಪಂಚಪಂಚಾಶತ್ತಮಾನೇ ಶ್ಲೋ 55 55 56 55 50. 55 56 56 ಅಂತ ಒಂದು ಪುಸ್ತಕ ಇದೆ ಗೊತ್ತಾ? 56 ಅಂತ ಒಂದು ಪುಸ್ತಕ ಇದೆ ಜ್ಯೋತಿಷಾಸ್ತ್ರದಲ್ಲಿ. 50 ಶ್ಲೋಕ ಇದೆ ಅದರಲ್ಲಿ. ಅದಕ್ಕೆ 56 ಅಂತ ಹೆಸರುಬಿಟ್ಟಿದ್ದಾರೆ. ಕಷ್ಟಶಾಸ್ತ್ರ ಪುಸ್ತಕ ಅದು. ಚತುರ್ವಿಲಗ್ನ ವಿಮುಖಾಚ್ಯ ವೃದ್ಧಿ. ಅದೇ ಶ್ಲೋಕ ಚತುರ್ವಿಲಗ್ನ ವಿಮುಖಾಚ್ಯ ವೃದ್ಧಿ ಓದಿದ್ದೆ. ಅಂದ್ರೆ ತಂದೆ ಓಡೋಗ್ಬಿಟ್ಟಿದ್ದಾರೆ, ಅಣ್ಣ ಓಡೋಗ್ಬಿಟ್ಟಿದ್ದಾರೆ, ಬರ್ತಾನ ಇಲ್ವಾ ಪ್ರಶ್ನೆ ಮಾಡಿದ್ರೆ ಈ ಶ್ಲೋಕ ಅಪ್ಲೈ ಮಾಡೋ. ಅದಕ್ಕೆ ಬಂಗಾರ ಕಾಕೊಂಡಿದ್ದಾನೆ, ಇನ್ನು ಚಿನ್ನ ಅದಕ್ಕೆ ಸಿಗತ್ತೆ ಕೇಳ, ಅದಕ್ಕೆ ಈ ಶ್ಲೋಕ ಅಪ್ಲೈ ಮಾಡು. ಈ ಶ್ಲೋಕದಂತೆ ಇದು ಸಿಗತ್ತೆ, ಇನ್ನೇನು ಸಿಗಲ್ಲ ಅನ್ನೋ. ಚೆನ್ನಾಗಿದೆ, ತುಂಬಾ ಸೀರಿಯಸ್ ಆಗಿದೆ. ಬದುಕ್ತಾರೋ ಇಲ್ವೋ ಕೇಳ್ತಾನೆ, ಅದಕ್ಕೆ ಈ ಶ್ಲೋಕ ಅಪ್ಲೈ ಮಾಡು. ಅಷ್ಟೇ ಮಾಡಿದ್ರೆ ಕೈ ಜನ ಹೇಳ್ಕೊಡ್ಲ. ಕುಂಡಿ ಕೊಟ್ಬಿಟ್ಟಿದ ಟೈಮಿಗೆ. ಹಾ, ಈ ಕುಂಡಿ ಈ ತರ ಬರ್ತದೆ ಹೇಳ್ಬಿಡು. ಹೇಳ್ಕೊಡ್ಲ ಶುರು ಮಾಡೋದನ್ನ. ಚಪ್ಪನ್ನ ಹೇಳ, ಚಪ್ಪನ್ನ ಈಸಿ ಹೇಳ್ತೀನಿ, ಹೇಳೋ ಕಷ್ಟ ಇಲ್ಲ. ಅದು ಕಡೆಗೆ ಹೇಳ್ಕೊಂಡು ಹೋಗ್ತೀನಿ. ಆದ್ರೆ ನಿಮ್ಗೆ ಅರ್ಥ ಮಾಡೋದು ಗೊತ್ತಿಲ್ಲ. ಫಸ್ಟ್ ಚಂಡೇಶ್ವರ ಪುಸ್ತಕ ಇದೆ. ಆ ಪುಸ್ತಕ ಸಾಕೇತಿ ಪಾಠ ಹೇಳಿದ್ದೆ, ಫಸ್ಟ್ ಚಂಡೇಶ್ವರ ಅಂತ. ಅದು ಹಾಗೆ ನನ್ನ ಕೈಯಲ್ಲಿ ಏನು ಮುಟ್ಟಿಗೆ ಹಿಡ್ಕೊಂಡಿದ್ದೀನಿ ಹೇಳಿಪ್ಪ ಅಂತ. ಅದಕ್ಕೆ ಹೇಳ್ತಾನೆ ಹೇಗಿದ್ದಾರೆ ಎಂಥದ್ದು ಅಂತ. ಕೈ ಮುಚ್ಚಿಟ್ಕೊಂಡದ್ದು ಏನು ಅಂತ. ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಬದುಕ್ತಾನೋ ಇಲ್ವೋ ಪ್ರಶ್ನೆ ಹೇಳ್ತಾನೆ. ಯಾವುದೋ ಫಂಕ್ಷನ್ ಇಟ್ಕೊಂಡಿದ್ದೀವಿ, ಮದುವೆ ಆಗತ್ತೋ ಇಲ್ವೋ, ಅದಕ್ಕೆ ಯಾಕೆ ಇವಾಗ ಯಾರಿಗೋ ಹುಷಾರಿಲ್ಲ ಅಂತ ಆಗಿರತ್ತಪ್ಪ. ಇಟ್ಕೊಳ್ದೋ ಬೇಡವೋ ಗೊತ್ತಾಗಲ್ಲ. ಇಟ್ಕೊಬಿಟ್ಟು ನಾಳೆ ನಾಡ್ದು ಸತ್ತೋಗ್ಬಿಟ್ರೆ ಮುಂದೆ ನಿಂತೋಗ್ಬಿಡುತ್ತೆ. ಅದಕ್ಕೆ ಉಪಯೋಗ ಬೇಕಲ್ಲ.
ಕೇಳೋ ತಪ್ಪು ಅಂದ್ಬಿಟ್ರೆ ವ್ಯವಹಾರ ನಡಿಬೇಕಾ ಅಲ್ಲೇ ಕದಿ ಆಯ್ತು. ಮನಸಾಪಿ ಅಚಿಂತ್ಯ ರಚನಾ ರೂಪ. ನೋಡಿ ನಮ್ಮ ಶಿಲಕ್ಷಮ್ಮಂಗೆ ಹೇಳಿ ಟಕ್ಕನ್ ಬರ್ತಾರೆ, ಹಂಗೆ ಹೇಳ್ಕೊಡಿ ಗುರುಗಳು ಹೆಂಗ್ ಬರ್ತಾರೆ. ಒಳ್ಳೆ ಬಿಸ್ನೆಸ್ ಬಿಸ್ನೆಸ್ ಮಾಡಬಾರ್ದು, ಬಿಸ್ನೆಸ್ ಮಾಡೋದು ತುಂಬ ದುಡ್ಡಿಗಲ್ಲ ಶಾಸ್ತ್ರ ಇರೋದು, ಉಪಕಾರಕ್ಕೆ ಇರೋದು. ಶಾಸ್ತ್ರ ಉಪಕಾರಕ್ಕೆ ಹೊರತು ಶಾಸ್ತ್ರ ದುಡ್ಡಿಗಿಲ್ಲ. ಚೆನ್ನಾಗಿದೆ ಆ ಪುಸ್ತಕ ಪ್ರೊಫೆಸರ್. ಅಯ್ಯೋ ಬಹಳ ತಗೊಂಡು ಹೋಗ್ತಾನೆ ಅವನು. ಇದು ಶಕುಶಾಸ್ತ್ರ ಎಲ್ಲ ಹೇಳ್ತಾನೆ ಅವನು. ಈಗ ಏನು ಬೇಡ, ನೀನು ಪ್ರಶ್ನೆ ಕೇಳಿ ಬಂತಾನಲ್ಲ, ನೀನು ದೇವಪೂಜೆ ಗಂಟೆ ಹೊಡಿತಾ ಇದ್ರೆ ಆಗತ್ತೆ ಹೋಗೋದು ಬಿಡು ಅಂದ. ಏನೋ ಕಾಲಿಸಿದ್ದೆ ಆಗುತ್ತೆ ಇಲ್ಲೋ ಅಂತ ಅವ್ರು. ನೀನು ಅವಾಗ ಏನಾಗಿದ್ದೀಯ, ನೀನು ಊಟ ಮಾಡ್ತಿದ್ದೆ ಬರೀ ಕೇಳಿದ್ರೆ ಆಗಲ್ಲ ಹೋಗ್ಬಿಡು. ಪಂಚಾಂಗ ನೋಡಕ್ ಹೋಗ್ಬೇಡ, ಕುಡ್ಲಿ ಹಾಕ್ಬೇಡ, ಏನು ಹಾಕ್ಬೇಡ. ಏನು ನೋಡ್ಬೇಕಾಗಿಲ್ಲ. ನೀ ಸ್ನಾನ ಮಾಡ್ತಿರ್ಬೇಕಾದ್ರೆ ಊಟ ಮಾಡ್ತಿರ್ಬೇಕು ಪ್ರಶ್ನೆ ಮಾಡ್ದ ಅಂದ್ರೆ ಗೆಟ್ ಔಟ್ ಅನ್ನು. ಹಾಗೆ ಮಂಗಳಾರತಿ ಮಾಡ್ತಿರ್ಬೇಕಾದ್ರೆ ಅದು ಸುಮಂಗಲಿ ಬರ್ತಿರ್ಬೇಕಾದ್ರೆ ಅಥವಾ ಇನ್ನೇನೋ ಇದಾಗಿದೆ ಆಗತ್ತೆ ಅಂತ. ಇದಂತ ಶಕುನಶಾಸ್ತ್ರನೇ ಹೇಳಿದೆ ಕೊನೆಯಲ್ಲಿ. ಬೇಡ ಎಲ್ಲ ಬೇಡ ಬೇಡ ಅಂತ ಸನ್ಯಾಸ ಬೇಕು ಅಂತ ಕುತ್ಕೊಂಡ್ಬಿಟ್ಟಿದಾರಮ್ಮ. ಏನ್ ಮಾಡಮ್ಮ ಇವಾಗ? ನಮ್ ಕಿರಣಾಧನಗಳು ಕಿರಣ ಸನ್ಯಾಸ ಕೊಡಿಸಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಮಾನಸಂಗ್ ಹೇಳ್ತೀನಿ ಬಿಡಲ್ಲ, ಸನ್ಯಾಸ ಅನ್ನಿ ಮಾಡಿಸ್ತೀನಿ ನಿಮ್ಗೆ. ಇಬ್ರಿಗೂ ದೊಡ್ಡ ಇಟ್ಕೊಂಡ್ಬಿಡ್ತಾರೆ ಅವ್ರ ಹೆಂಡತಿ. ಏನ್ ಗುರುಗಳೇ ಅಂತ. ಆಯ್ತಲ್ಲಪ್ಪ, ಬರ್ಕೊಂಡೇನಪ್ಪ ಪೂರ್ವ ನ್ಯಾಸ ಭಾಷೆ ಆಯ್ತಾ. ಸಾಪರಾಧತ್ವತೋ ಮುಕ್ತಿ ಸಂದಿಗ್ಧೈವ ಪ್ರಸಜ್ಯತೆ ದ್ವಿಜಾತೀನಾಂ ಖರಾದೇಸ್ತು ಸ್ವದುಕ್ತ್ಯಾ ಸ್ಯಾದ ಸಂಶಯ. ಸಾಪರಾಧತ್ವ ಯಾವ ಸಂಧೆ? ಅಸಂಶಯ ಅಸಂಶಯಾತಲ್ಲ ಇಲ್ವಾ? ಅಸಂಶಯ ಅಂತಾನೆ. ಓ ಹಾಗೆ ಮಾಡಿದ ನಾಯಕ ಪ್ರತಿಕ ಅಸಂಶಯ ಮಾಡಿದ. ಅಸಂಶಯ ನಮ್ಮ ಪಾಠ. ಅಸಂಶಯ ಅದು ನಾಯಕ ಪಾಠ ಬೇರೆ ತುಂಬಾ ಉಂಟು ಇಲ್ಲಿ. ಪರಿಚಯ ಆಯ್ತಾ. ದ್ವಿಜಾತೀನಾಂ ಸಾಪರಾಧತ್ವತಃ ಮುಕ್ತಿ ಸಂದಿಗ್ಧಿವ ಪ್ರಸಜ್ಯತೆ. ನೀನೇನು ಹೇಳಿದಲ್ಲಪ್ಪ, ಬ್ರಾಹ್ಮಣರಿಗೆ ಬ್ರಾಹ್ಮಣ ಕೆತ್ಯ ವೈಶ್ಯ 3 ಜನರುವೆ ನಿತ್ಯಕರ್ಮ ಮಾಡ್ತಾ ಇದ್ದೆ, ಪ್ರತ್ಯಯ ಬರಲ್ಲ, ಪಾಪವನ್ನು ಮಾಡದೆ ದುಷ್ಟ ಜನ್ಮ ಬರಲ್ಲ, ಕಾಮ್ಯಕರ್ಮ ಮಾಡದೆ ಸ್ವರ್ಗಾದಿಗಳು ಬರಲ್ಲ, ಪ್ರಾರಬ್ಧನ ಅನುಭವಿಸ್ಬಿಟ್ರೆ ಜನ್ಮ ಅಂತ ಇಲ್ಲ ಅಂತಿಲ್ಲ. ಇದು ಆಗಲ್ಲ. ದ್ವಿಜಾತೀನಾಂ ಸಾಪರಾಧತ್ವತಃ ಬ್ರಾಹ್ಮಣರೇ ಮುಂತಾದ 3 ವರ್ಣದವರೆಗೆ ಒಂದಲ್ಲ ಒಂದು ಅಪರಾಧ ಇದ್ದೇ ಇರುತ್ತೆ ಅಂತಾಗಿ ಆ ಅಪರಾಧದಿಂದ ಜನ್ಮ ಬಂದೇ ಬರುತ್ತೆ. ನೀನು ಹೇಳಿದ್ದು ಕತ್ತೆಗಳು ಹೊಂದತ್ತೆ ಅಂತ ಇದ್ದಾರೆ. ಖರಾದೇಸ್ತು ಸ್ವದುಕ್ತ ಶಾಸನ. ಕತ್ತೆಗಳಿಗೆ ನಿತ್ಯಕರ್ಮವೂ ಇಲ್ಲ, ನೈಮಿತ್ಯಕರ್ಮವೂ ಇಲ್ಲ, ಕಾಮ್ಯಕರ್ಮವೂ ಇಲ್ಲ, ಅನುಭವಿಸೋದು ಅಷ್ಟೇ ಇದೆ. ಅವ್ರಿಗೆ ಅದು ಆಗ್ಬೋದು ಮುಕ್ತಿ ಅಂತ ಇದ್ದಾರೆ. ನಿನ್ ಪ್ರಕಾರ ಕತ್ತೆ, ನಾಯಿ, ಒಂಟೆ, ಹಂದಿ, ಕುದುರೆಗಳು ಬೇಕಾದ ಮುಕ್ತಿ ಅದು ಆಗ್ಬೋದು ಕಣಯ್ಯ. ಮನುಷ್ಯರಿಗೆ ಹಾಸ್ಯ ಮಾಡ್ತಾ ಇದ್ದಾರೆ. ಮನುಷ್ಯರಿಗೆ ಆಗಲ್ಲ. ಯಾಕಂದ್ರೆ ಮನುಷ್ಯ ಮಾತ್ರಕ್ಕೆ ತಪ್ಪು ಮಾಡದೇ ಇರೋಕ್ಕಾಗಲ್ಲ. ತಪ್ಪು ಮಾಡದೇ ಇರೋಕ್ಕಾದ್ರಿಂದ ಪಾಪ ಬಂದೇ ಬರುತ್ತೆ. ಈ ಕತ್ತೆ ತಪ್ಪು ಮಾಡೋದು ತಪ್ಪಲ್ಲ, ಅದು ಪುಣ್ಯ ಮಾಡೋದು ಪುಣ್ಯ ಇಲ್ಲ. ಅದಕ್ಕೆ ಮುಕ್ತಿ ಅದು ಆಗ್ಬಹುದು, ಮನುಷ್ಯನಂತೂ ಆಗಲ್ಲ. ಹೆಂಗ ಹಾಸ್ಯ ಮಾಡ್ತಾರೆ ನೋಡಿ ಇವರು. ಖರಾದೇಸ್ತು ಸ್ಯಾದ್ ಮುಕ್ತಿ ಸ್ವದುಕ್ತ್ಯ ಸ್ವದುಕ್ತ ರೀತ್ಯ ಅಸಂಶಯ. ಅದು ಅಸಂಶಯ. ದೇರ್ ಇಸ್ ನೋ ಡೌಟ್, ಸಂಶಯವೇ ಇಲ್ಲ. ಮುಕ್ತಿ ಕೊಡಿಸಿದ್ರು ಶಬ್ದಕ್ಕೆ ಅರ್ಥ ಜನ್ಮ ಸಾವಿರ ಮುಕ್ತಿ. ಅದು ಒಬ್ಬರ ಮುಕ್ತಿ ಇನ್ನೊಬ್ಬರಿಗೆ ನೋಡಕ್ಕೂ ಆಗಲ್ಲ, ಅಲ್ಗಳಿಗೂ ಆಗಲ್ಲ. ಅಷ್ಟೇ. ಆ ಕುದುರೆ ಜನ್ಮ ಹೊತ್ತು ಬತಾಶ ಹೊತ್ತು ಜ್ಞಾನವಿಲ್ಲದೆ ಮುಕ್ತಿ ಆಗಲ್ರಿ. ಅಷ್ಟೇ ಕಥೆ. ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಅಂತ ಹೇಳಿ ಇಂಗ್ಲೀಷ್ ಅಲ್ಲಿ ಒಂದು ಪದ ಇದೆ, ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್. ಅದಕ್ಕೆ ಸೇರಿಸ್ಕೋಬೇಕು ನಾನು. ಅರ್ಥವಾದ ಅಂತ ಹೇಳ್ತಾರೆ, ಮೀಮಾಂಸೆ ಹೇಳ್ತಾರೆ ಅರ್ಥವಾದ ಅಂತ. ಅಗ್ನಿಹೋತ್ರ ಮಾಡಿದವ್ರಿಗೆ ಸ್ವರ್ಗ ಇಲ್ಲ, ಆಳು ಸ್ವರ್ಗ ಬಂದ್ಬಿಡುತ್ತೆ ಅಂತ ಅರ್ಥವಾದ ಅಂತಾರೆ ಅವರು, ಒಪ್ಪಲ್ಲ ಅವರು. ಏನಪ್ಪ ಹಿಂಸೆ ಅನ್ಕೋಬೇಡ ಅಂತ ಅವ್ನಿಗೆ ಅಸಹ್ಯ ಬುದ್ಧಿ, ದೋಷ ಬುದ್ಧಿ ಬರದೇ ಇರೋಕೆ ಸ್ವರ್ಗ ಅಂತ ಇದ್ದಾರೆ. ಪ್ರತ್ಯೇಕ ಸ್ವರ್ಗ ಜನರು ಹಂಗೆ
ವೇದದಲ್ಲೇ ಹೇಳಿದಿರಲ್ಲ. ಅದೇ ವೇದ ತುಂಬಾ ಇದೆ, ವೇದ ಅರ್ಥವಾದ ಸಿಕ್ಕಾಪಟ್ಟೆ ಇದೆ ವೇದದಲ್ಲಿ. ಹೇಳಿದ್ದೆಲ್ಲ ಸತ್ಯ. ಪುರೋಡ ಚರುಗು ಪುರೋಡ ಸಗುಲೋಕ ಹೇಳಿದೆ ಗೊತ್ತಾ? ಸೊಗ್ಗಾಗ್ಬಿಡ್ದ ಅದರಿಂದ ಸತ್ಯಾಸತ್ಯ ಅಷ್ಟ. ಪ್ರಶಂಸಾವಾದನ ಅರ್ಥವಾದ ಅಂದ್ರೆ ಪ್ರಾಣಿ ಹಿಂಸೆಗೆ ಸ್ವರ್ಗ ಅಲ್ಲ, ಅದಕ್ಕೇನೋ ಒಂದು ಒಳ್ಳೆ ಗತಿ ಆಗುತ್ತೆ, ಸ್ವರ್ಗ ಆಗುತ್ತೆ ಅಂದ್ರೆ ಸುಖ ಸಿಗತ್ತೆ ಅಂದ್ರೆ ಅಷ್ಟೇ ಅರ್ಥ. ಈ ದ್ರವಿಷ್ಟಕ ಸಿಗಲ್ಲ, ಸುಮ್ಮನೆ ಅರ್ಥವಾದಲ್ಲ. ನುನುಕ್ತಂ ಅಲ್ಲ ಅದ ಸಾಪರ ಭಾಷ ದ್ವಿಜಾತೀನಾಂ ಬ್ರಾಹ್ಮಣರೇ ಮುಂತಾದ 3 ವರ್ಣದವರಿಗೆ ಸಾಪರಾಧತ್ವತಃ ಒಂದಾನೊಂದು ಅಪರಾಧವು ಇದ್ದೇ ಇರಬಹುತ್ತದೆ. ಆದ್ದರಿಂದ ಮುಕ್ತಿ ಸಂದಿಗ್ಧೀವ ಪ್ರಸಜ್ಜತೆ, ಮುಕ್ತಿ ಆಗತ್ತೆ ಎಂದು ಸಂಶಯವಾಗಿಯೇ ಉಳಿಯುತ್ತದೆ. ಬ್ರಾಹ್ಮಣರೇ ಮುಂತಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಒಂದಲ್ಲ ಒಂದು ಅಪರಾಧ ನಡೆಯುತ್ತೆ ಅಂತ ಆದ್ರಿಂದ ಅವರಿಗೆ ಮುಕ್ತಿ ಆಗತ್ತೆ ಅಂತಂದ್ರೆ ಅದು ಸಂದಿಗ್ಧವಾಗಿಯೇ ಉಳಿಯುತ್ತೆ. ನಿನ್ ಪ್ರಕಾರ ನೀನು ಹೇಳುವ ರೀತಿ ಅಂತ ಹೇಳಿದ್ರೆ, ಆದ್ರೆ ನೀನ್ ಹೇಳಿದ ರೀತಿಯಿಂದ ಕಟ್ಟೆನ ಹಂದಿಯೂ ಹೊಂದತ್ತೆ. ಅರಾಧೀನ ಕತ್ತೆ ಮುಂತಾದವಳಿಗೆ ಆಗ್ಬಹುದು, ಆಗ್ಲಿ ಅವ್ರು ಇಟ್ಕೋಬಹುದು. ಏನ್ರಿ ಅಗ್ನಿಹೋತ್ರ ಮಾಡೋ ನಿಮ್ಗೆ ಅದು ಮುಕ್ತಿ ಕತ್ತೆ ಗುಂಟೇನ್ರಿ? ಹೌದು, ನೀನ್ ಹೇಳ ಪ್ರಕಾರ ಹಂಗೆ ಆಗೋದು. ಇನ್ನು ಅಗ್ನಿಹೋತ್ರ ಮಾಡೋದಕ್ಕೆ ಮುಕ್ತಿ ಇಲ್ಲ, ಕತ್ತೆ ಮುಕ್ತಿ ಬರುತ್ತೆ ನಿಮ್ ಪ್ರಕಾರ. ಯಾಕಂದ್ರೆ ಕತ್ತೆಗೇನು ಪ್ರಾರಬ್ಧ ಅಷ್ಟೇ, ನಿತ್ಯ ನಿಮಿಷ ಕಾರ್ಯಕ್ರಮ 3 ಇಲ್ಲ, ಹಾಗಾಗಿ ಅದಕ್ಕೆ ಮುಕ್ತಿ ಆಗುತ್ತೆ. ಎಷ್ಟು ಜನ ಹಾಸ್ಯ ಮಾಡ್ತಾರಲ್ಲ ಇವರು. ಹಾಸ್ಯ ಮಾಡೋದು ಬಹಳ ಶ್ರೀಮದ್ ಗಾಂಭೀರ್ಯ. ಅದು ರೋಟ್ ರಿಟರ್ನ್ ಬಂದದ್ದಾಯ್ತಂತ ಬರದ್ರ ಅಂತ ಏನೋ ಒಂದು ಮೊಬೈಲು ಏನೋ ಮೆಸೇಜ್ ಕಳಿಸಿದ್ರ? ಇಲ್ಲ, ಯಾವ್ದೋ ಡೆಲಿವರಿ ಬಂತಂತೆ ಫ್ಲಿಪ್ಕಾರ್ಟ್. ಬಂತ? ಅಲ್ಲ, ಅವ್ರೆ ಮನೆ ಹತ್ರ ಬಂದಿರ್ತಾರೆ, ಇದು ಕೊಡ್ಬೇಕು ಇಡ್ಲಾ ಅಂತಾರೆ. ಏನಪ್ಪ ಇಡೋದು ಅಷ್ಟೇ, ಹೊರಗೆ ಇಟ್ಬಿಟ್ಟು ಹೋಗ್ತಾರಲ್ಲ. ಅದಕ್ಕೆ ನೋಡ್ರೆ ಅದು ಗೊತ್ತಾಗಬೇಕಲ್ಲ ಇವಳಿಗೆ. ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾನಲ್ಲಿ ನೋಡ್ತೀವಿ. ಅಲ್ಲ ಅದು ಅಷ್ಟೊಂದು ಯಾರು ತಗೊಂಡೋಗ್ಬಿಟ್ರೆ ಕ್ಯಾಮ್ರಾ ಇರುತ್ತೆ ಗುರುಗಳೇ. ಸರಿಪ, ಬೇರೆ ಒಳಗ್ ಬಂದಿರ್ತಾರೆ, ಒಳಗ್ ಬಂದು ಮೆಟ್ಲ ಹತ್ರ ಇಟ್ಬಿಟ್ಟು ಹೋಗ್ತಾರೆ. CC ಕ್ಯಾಮರಾ ಕಳ್ದು ಮನೆ ಗೊತ್ತಾಗದಾಗ ನಿಮಗೆ ಕಷ್ಟ. ಬರೋದು CC ಕ್ಯಾಮ್ರಾ ಕಾಣ ಅಂತಾರಲ್ಲ, ಹಂಗ್ ಬರ್ತಾರೆ. ಗೌನಕ ಬರ್ತಾರ, ಗೌನಕ CC ಕ್ಯಾಮ್ರಾ ಹೊಡೆದ್ ಬಿಡ್ತಾರ. ಡಿಸ್ಕನೆಕ್ಟ್ ಮಾಡಿ ಬರ್ತಾರೆ. ಒಳಗಿಂದ ಕಡೆ ಡಿಸ್ಕನೆಕ್ಟ್ ಮಾಡಕ್ಕೆ ಹೊರಗಿಂದಾನೆ ಮಾಡ್ತಾರೆ ಗುರುಗಳೇ. ಅವ್ರಗಳಿಗೆ ಇವಾಗ ಅಂದ್ರೆ ಒಂದೇನಂದ್ರೆ ಈ CCTVಗಳಿಗೆ ರೋಡ್ಗಳೆಲ್ಲ ಹಾಕಿದಾರೆ, ಎಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ರೋಡ್ ಇವಾಗ ಇದು ಎಲ್ಲ ಎಲ್ಲ ಇಂಟರ್ಸೆಕ್ಷನ್ಸ್ ಅಲ್ಲೂ ಇವಾಗ CCTV ಇನ್ಸ್ಟಾಲ್ ಮಾಡಿದ್ದಾರೆ. ನಮ್ಮ ಮನೆ ಹತ್ರ ಒಂದು 3 ರೋಡ್ ಫುಲ್ CCTV ಇದೆ. ರೋಡ್ಗೆ ಗವರ್ಮೆಂಟ್ ಇಂದ ಇಲ್ಲ, ಅದೆಲ್ಲ ರಿಚ್ ಮೆನ್ನು, ಭಯ, ದುಡ್ಡಿರೋರು. ಗವರ್ಮೆಂಟ್ ಇಂದ ಗುರುಗಳೇ, ಗವರ್ಮೆಂಟ್ ಇದನ್ನ. ಓಹೋ, ಹಾ ಮೋಕಳಪ್ಪ. ಕ್ರೈಮ್ ಸಖತ್ ಕಡಿಮೆ ಆಗ್ಬಿಡುತ್ತೆ. ಸಾಪರಾಧತ್ವತಃ ಅದನ್ನು ಅಪರಾಧ ಸ್ವಭಾವ ಅಪರಾಧತ್ವಂ ಸ್ವತಃ. ಅದಕ್ಕೆ ಸ್ವಾಮೇಲೆ ತಸಿಲ್ಲು ಅಪರಾಧವು ಇರಬಹುದಾಗಿರುತ್ತದೆ. ಆದ್ದರಿಂದ ಅಪರಾಧವು ಇರಬಹುದಾಗಿರುತ್ತದೆ. ಆದ್ದರಿಂದ ಏನಾದರೂ ಒಂದು ಅಪರಾಧ ಇದ್ದೇ ಇರುತ್ತೆ ಅಂತ. ಆದ್ದರಿಂದ ಮುಕ್ತಿ ಸಂದಿಗ್ಧ, ಮುಕ್ತಿ ಸಂದಿಗ್ಧವಾಗಿಯೇ ಉಳಿಯುತ್ತೆ. ಅದು ಕತ್ತೆ ಮುಂತಾದ ಖಂಡಿತ ಆಗತ್ತೆಪ್ಪ, ಅಲ್ಲಿ ಅನುಮಾನ ಇಲ್ಲಪ್ಪ. ನಿಮ್ ಪ್ರಕಾರ ಅವ್ರಿಗೆ ಆಗತ್ತೆ ಮುಕ್ತಿ. ಹಿಂದಕ್ಕೆ ಅದು ದ್ವಿಜಾತಿನ ಕಾಮ ಹಾಕಿದಾರಲ್ಲ, ಸಾಮಾನ್ಯ ಭಾಷೆಗಳು ಹಾಗೆ ಇರುತ್ತೆ. ಉಚ್ಚಾರ ಬಂದಾಗ ಹಿಂದಕ್ಕೆ ಹೇಳಿರುತ್ತೆ ಬಲಮಟ್ಟಿಗೆ. ನಾನು ಉಕ್ತಂ ಕರ್ಮಶೇಷತ್ವಂ ಆತ್ಮನೋ ಯಾಗ ಕರ್ತದ ನೈತದೇವಂ ಯಥೋ ನೈತ ಕರ್ಮಾಂಗಂ ಜ್ಞಾನಮಿಷ್ಯತೆ. ನನು ನಾಲ ನಾನು ತಾಲ ನನು ಉಕ್ತಂ ಕರ್ಮಶೇಷತ್ವಂ ಆತ್ಮನಃ ಯಾಗಕರ್ತೃತ ನ ಏತದ್ ಏವಂ ಯತಃ ನ ಏತದ್ ಕರ್ಮಾಂಗಂ ಜ್ಞಾನಂ ಇಷ್ಯತೆ. ಅಲ್ಲ ನಾನು ಅಲ್ಲ,
ಆತ್ಮನಃ ಕರ್ಮಶೇಷತ್ವ ಮುಕ್ತಂ. ಆತ್ಮನ ಕರ್ಮಶೇಷ ನಾವು ಹೇಳಿದೀವಲ್ಲ, ಹಾಗಾಗಿ ಅವನು ಯಾಗ ಕರ್ತೃತ, ಅವನು ಯಾಕೆ ಕರ್ತೃತ್ವ, ಅವನು ಕರ್ತೃಪದಿಂದ ಕರ್ಮಶೇಷ. ಅವನು ಅಲ್ಲಿ ಕರ್ತೃವು ಕಾರಕ, ಆಮೇಲೆ ಕರ್ಣವೂ ಕಾರಕ, ಕರ್ಮವೂ ಕಾರಕ, ತುಪ್ಪಾದಿಗಳೆಲ್ಲ ಕರ್ಮಕಾರಕ, ಅಗ್ನಿ ಅಧಿಕರಣಕಾರಕ, ಹಾ ಮಂತ್ರವೆಲ್ಲ ಕರ್ಮಕಾರಕ, ಮಂತ್ರವನ್ನು ಹೇಗೆ ಯಾಗ ಕರ್ತೃತ ಕರ್ತರಿ ಅಸ್ತಿ, ಕರ್ತವ್ಯದಲ್ಲಿ ಯಾಗ ಕರ್ತೃತ್ವ ಇದೆ. ಹಾಗಾಗಿ ಅವನು ಆತ್ಮನು ಕರ್ಮಶೇಷ ನಾವು ಹೇಳಿದೀವಲ್ಲ, ಹಾಗಾಗಿ ಜ್ಞಾನ ಆಗ್ಬೋದಲ್ಲ. ಇದು ಸರಿಯಲ್ಲ. ಯಾಕಂದ್ರೆ ಏತದ್ ಜ್ಞಾನಂ, ಈ ಜ್ಞಾನವು ಕರ್ಮಾಂಗಂ ನ ಅವಶಿಷ್ಯತೆ ನ ಇಷ್ಯತೆ. ಈ ಜ್ಞಾನ ಕರ್ಮಾಂಗವೇ ಅಲ್ಲ. ಕರ್ಮಾಂಗವಾಗಿದ್ರೆ ಆಗ ಆ ಜ್ಞಾನಗಳು ಕರ್ತೃತ್ವ ಆಯಿತು. ಕರ್ತೃತ್ವ ಬಾಧೆ ಮಾಡಿ ಉಂಟಾಗೋದು ಜ್ಞಾನ. ಯಾಗಾದರೂ ಕರ್ತೃತ್ವ ಇಟ್ಕೊಂಡು ನಡೆಯೋದು, ಜ್ಞಾನ ಕರ್ತೃತ್ವ ಒಳಿಸಿ ಉಂಟಾಗೋದು. ಕರ್ತೃತ್ವ ಡಿಮಾಲಿಷ್ ಮಾಡಿಬಿಡುತ್ತೆ, ವಾಶೌಟು. ಕರ್ತೃತ್ವನ ವಾಶೌಟ್ ಮಾಡಿ ಜ್ಞಾನ ಉಂಟಾಗುವಾಗ ಆ ಜ್ಞಾನ ಕರ್ಮಾಂಗ ಅಲ್ಲ. ಸೋಮಯಾಗ ಕರ್ತೃತ್ವ ಇಟ್ಕೊಂಡು ನಡೆಯುತ್ತೆ, ಅದು ಕರ್ಮಾಂಗವಾಗುತ್ತೆ. ಆ ಕರ್ತೃ ಅದಕ್ಕೆ ಸಂಬಂಧ ಅಲ್ಲ. ಸ್ವಾಮಿಗಳಿಗೆ ಎರಡೂ ಹಾಕಿದಾರಪ್ಪ. ಏನಪ್ಪ ಕರ್ಮಶೇಷತ್ವ ಸೆಕೆಂಡ್ ಟೈಮ್ ಅಂತ ಏನೋ ಒಂದಿಲ್ಲ. ಕರ್ಮಶೇಷತ್ವ ಮೇಲೆ ಎರಡೂ ಹಾಕಿದಾರೆ ಸ್ವಾಮಿಗಳು. ನಾನು ಅಲ್ಲ ಸುಮ್ಮನೆ ಅಲ್ಲ, ಅವ್ನು ಕಾಮ ಹಾಕಿ ಅಲ್ಲ ಅಲ್ಲ ಅಂದ್ರೆ ಮುಸಲ್ಮಾನ್ ಹೇಳೋ ಅಲ್ಲ 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 ಅದಕ್ಕೆ ಹೌದಾ ಅದರಕ್ಕ ಹೌದಾ ಅಲ್ಲರಿ ಅಲ್ಲಮ್ಮ ತರಗಲೆ ತರಗ ನಮಗೆ ಹುಬ್ಳಿಗಾಗಲ್ಲ ಹೌದಾ. ಅಲ್ಲ ಆತ್ಮನು ಕರ್ಮಶೇಷನ ಅಲ್ಲವೇ, ಕರ್ಮಶೇಷ ಅಂತ ಹೇಳ್ತೀವಲ್ಲ. ಆತ್ಮನ ಕರ್ಮಶೇಷಕ್ಕೆ ಮುಕ್ತನು, ಆತ್ಮನ ಕರ್ಮಶೇಷ ಅಂತ ಹೇಳಿಬಿಟ್ಟಿದೀವಲ್ಲ. ಅದರಿಂದ ಯಾಗ ಕರ್ತೃತ್ವ ತಸ್ಯ ಅಸ್ತಿ. ಯಾಗ ಕರ್ತೃತ್ವ ಅಂದ್ರೆ ಇದೆ, ಕರ್ತೃತ್ವ ಇದ್ದೇ ಇದೆ ಅವನಿಗೆ. ಹಾಗಾಗಿ ಆ ಜ್ಞಾನಕ್ಕೂ ಅವನೇ ಕರ್ತರು. ಯಾಗ ಕರ್ಮಜ್ಞಾನ ಎರಡಕ್ಕೂ ಸಮಾನ ಅಧಿಕಾರ ಅಂತ ಅವನು. ಕರ್ಮಕ್ಕೂ ಜ್ಞಾನಕ್ಕೂ ಇವನೇ ಕರ್ತರು ಅಂತ. ಹಾಗಾಗಲ್ಲ ಅಂದ್ರು, ನೈತದೆ, ಇದು ಸರಿಯಲ್ಲ. ಯಾಗ ಮಾಡದೇ ಇದ್ರಿಗೂ ಜ್ಞಾನ ಆಗತ್ತೆ. ಗುಜರಾತಿಗಳ ಜ್ಞಾನಿಗಳು ಅವರಿಂದ ಯಾಗ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಆತ್ಮನಿಗೆ ಯಾಗ ಕರ್ತೃತ್ವ ಹಂಗೆ ಮಾಡ್ಬಿಡಿ, 2 ಸಲ ಮಾಡ್ಬಿಡಿ. ಆತ್ಮನಃ ಕರ್ಮಶೇಷತ್ವಂ ಅತಃ ಆತ್ಮನಃ ಕರ್ಮಕರ್ತೃತ್ವ ಅಸ್ತಿ. ಆತ್ಮನಿಗೆ ಕರ್ಮಕರ್ತೃತ್ವ ಇದ್ದೇ ಇದೆ, ಸ್ವರೂಪದಿಂದ ಇದ್ದೇ ಇದೆ. ಆತ್ಮನು ಕರ್ಮಕ್ಕೆ ಕರ್ತೃವಾಗಿಯೇ ಇದ್ದಾನೆ ಅಂತಂದ್ರೆ ಏನಂತೀರಾ ಅಂತಂದ್ರೆ ನೈತದೇವಂ, ಇದು ಸರಿಯಲ್ಲ. ಹಾಗೆ ಆತ್ಮನಿಗೆ ಕರ್ಮಕರ್ತೃತ್ವ ಇದ್ದೇ ಇದೆ ಎಂದು ಆಕ್ಷೇಪಿಸಿದರೋ ಹಾಗೇನಂತೀರಾ? ನೈತದೇವಂ ಅಂತೀನಿ, ಸರಿಯಲ್ಲ ಅಂತ ಅಂತೀನಿ. ಯಾಕೆ? ಜ್ಞಾನಂ ಕರ್ಮಾಂಗಂ ಏತಜ್ಞಾನಂ ಕರ್ಮಾಂಗಂ ನೇಷ್ಯತೆ. ಈ ಜ್ಞಾನವು ಕರ್ಮಾಂಗವೆಂಬುದು ಇಷ್ಟವಾಗಿಲ್ಲ, ಒಪ್ಪಿಗೆ ಆಗಿಲ್ಲ. ನಾವು ಇಂಗ್ಲೀಷಲ್ಲಿ ಬರೀತೇವೆ, ಮಹಾದೇವ್ ಬರೀದಾರಲ್ಲ. ಇಂಗ್ಲೀಷ್ ಚೆನ್ನಾಗಿದೆಯಾ? ಹೌದಾ ಹೌದಾ ಮೂಲ ವಿದ್ಯಾವಾದಿಗ ಚೆನ್ನಾಗಿ ಅವರು ವಿವರಣೆ, ಪ್ರತಿಯೊಂದಕ್ಕೂ ವಿವರಣೆ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ. ಅಲ್ಲ ಮೂಲ ವಿದ್ಯಾವಾದಿಗ ನೋಡ್ಬೇಕು, ಮುಂದೆಲ್ಲ ಮೂಲ ವಿದ್ಯಾವಾದಿ ತಗೊಂತಾನೆ. ಅಲ್ಲ ಈಗ ಆಗಿರೋ ಪಾಠದ ಕೆಲವು ಶ್ಲೋಕಗಳನ್ನ ನೋಡಿದ್ರೆ ಈಗ ಇಲ್ಲೆಲ್ಲ ಕಾಂಟ್ರವರ್ಸಿಯೇ ಇಲ್ಲ. ಅಲ್ಲ ಅವು ಇವ್ರಿಗಿಂತ ಟಿಪ್ಪಣಿಗಳು ಅವರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಇದಕ್ಕೂ ತುಂಬಾ ವಿಸ್ತಾರವಾಗಿ ಮಾಡಿದ್ದಾರೆ. ನೋಡಿದ್ರು ಅವರು ಒಳ್ಳೆ ಭಗವದ್ಗೀತೆಗೆಲ್ಲ ಬಂದಿದ್ದಾರೆ. ಮಹಾದೇವ ಶಾಸ್ತ್ರ, ಮಹಾದೇವನ್ ಅಂತ ಹೇಳ್ತಲ್ಲ ನಮ್ಮ ಸ್ವಾಮಿ, ಮಹಾದೇವ ಶಾಸ್ತ್ರಿ ನಮ್ಮ ಸ್ವಾಮಿ ಕೋಟ್ ಮಾಡಿದ್ದಾರೆ ಅವರನ್ನ. ತುಂಬಾ ಚೆನ್ನಾಗಿ ಬಂದಿದೆ. ವಿಷ್ಣು ಸಿದ್ಧಿ, ಬ್ರಹ್ಮ ಸಿದ್ಧಿ ಎಲ್ಲ ಸ್ವಾಮಿ ನೋಡಿದ್ದಾರೆ. ಕಾರ್ಯಾದಿ ಇಲ್ಲೇನಂತೆ. ನೆನ್ನೆ ಫೋನ್ ಮಾಡಿದ್ದೆ, ಸ್ವಾಮಿ ನೋಡಿದ್ದು ನಾನಿದ್ದ ಕಾರ್ಯದಿತ್ತು. ಬೃಹದಾನಿಕ ವಾರ್ಷಿಕ 3 ವಾಲ್ಯೂಮ್ ಇತ್ತು. ಒರಿಜಿನಲ್
ಸ್ವಾಮಿ ಓದಿದ್ದು ಸಂಬಂಧ ಆರ್ಥಿಕ ಮಧುಕಾಂಡ ನನ್ನ ರಾಮ್ ಫೋನ್ ಮಾಡಿದೆ, ಇಲ್ಲೇ ಇಲ್ಲ ಲೈಬ್ರರಿ ಹಾಗೆ ಅಂತಂದ. ಹಾ ರಾಮ ಇವ ಬಂದಲ್ಲ, ಬೇರೆ ಇನ್ನೊಬ್ಬ ಶಿಷ್ಯ ಅವನು. ಹಾ ಇನ್ನೊಂದು ಹೇಳ್ಬೇಕಾ? ಯಾಕೆ ರಾಮ ಅದು ನನ್ ಕೆಲಸ ಆಯ್ತು, ಬೇರೆ ಕಡೆ ನಾನು ಮಾಡ್ಕೊಂಡೆ. ಅಲ್ಲಿ 4 ಪೇಜ್ ಇಲ್ಲ ಅಂತ ಖಾಲಿ ಪೇಜ್ ಇದೆಯಲ್ಲ, ಒರಿಜಿನಲ್ ಹಾಗೆ ಇದೆಯಂತೆ. ಅದು ಅಧ್ಯಾಯ ಮುಗಿದ್ಮೇಲೆ ಇಂಕ ಪೇಜನ್ನು ಖಾಲಿ ಬಿಟ್ಟು ಶುರು ಮಾಡಿದ್ದಾರೆ. 2 ಪೇಜ್ ಮಾತ್ರ ಒಂದಿದ್ದಾರೆ, 90, 91 ಅದು ಮಾತ್ರ ಮತ್ತೊಂದು ತಗೊಂಬಂದೆ, ಅದು ಕೊಟ್ಟು ಕಳಿಸ್ದೆ. ಇನ್ನು 2 ಇತ್ತಲ್ಲ, ಅದು ಇದೆ, ಒರಿಜಿನಲ್ ಪುಸ್ತಕಲ್ಲೂ ಬ್ಯಾಂಕ್ ಇದೆ. 90, 91 ಮಾತ್ರ ಹಾಕಿಸ್ಕೊಂಡೆ. ಅದು 1 ಪೇಜಲ್ಲಿ ಇದು ಹೀಗೆ 90, 90 ಸಂಬಂಧವಾರ್ತಿಗೆ ಮಾಡಿದ್ದೀನಿ ಬರ್ಕೊಂಡಿದ್ದಾರೆ. ಸಂಬಂಧವಾರ್ತಿಗೆ ಪೂರ್ತಿ ನಾನು ಮಾಡಿದ್ದೀನಿ, ಸಿಕ್ಕಿಲ್ಲ. ಇಲ್ಲಿನ ವೇದಾಂತ ವಿಚಾರ ಇತಿಹಾಸ ಪುಸ್ತಕ ಇಲ್ಲೇನೂ ಇಲ್ಲ, ಅಲ್ಲೂ ಏನಿಲ್ಲ. ಅಯ್ಯೋ ಒದ್ಬಿಟ್ಟ ಕಣ, ಒದ್ದೇ ಬಿಡ್ತಾನೆ ಮನೆ. ಇಲ್ಲ ಈಗ ಇಟ್ಟಿದ್ರು, ಒದ್ಕೊಂಡು ಹೋದ. ಮಿಕ್ಕ ಹಾಕ್ಬಿಡ್ತಾನೆ. ಮಿಕ್ಕ ಗೊತ್ತ ನಿಮ್ಗೆ? ಮಿಕ್ಕ ಅಂದ್ರೆ ಚಿರತೆ ಮರಿ ಮಿಕ್ಕ ಅಂತಾರೆ. ಮಿಕ್ಕ ಇದು ಹಂದಿ ಮರಿಗೆ, ಹಂದಿ ಇದು ಕಾಡಂದಿ ಮರಿಗೆ ಮಿಕ್ಕ ಮರಿ. ಹೋಗೋಣ ಮುಂದಕ್ಕೆ. ಕರ್ತೃತ್ವಂ ಆತ್ಮನಃ ಸಿದ್ಧಂ ಯತೋನ್ಯತ್ರಾಪಿ ಯಾಗತಃ. ವಿಶೇಷ ಕರ್ಮ ಕಾರಿತ್ವಾತ್ ತಸ್ಮಾದುಕ್ತಂ ಅಪೇಶಲಂ. ಕರ್ತೃತ್ವಂ ಆತ್ಮನಃ ಸಿದ್ಧಂ ಅಪಿ ವಿಶೇಷ ಕರ್ಮಕಾರಿತ್ವಾತ್ ತಸ್ಮಾತ್ ಯುಕ್ತಂ ಅಪೇಕ್ಷಿತಂ. ಯಾಗತಃ ಅನ್ಯತ್ರಾಪಿ ಆತ್ಮನಃ ಕರ್ತೃತ್ವಂ ಸಿದ್ಧಂ. ಯಾಗ ಮಾತ್ರ ಕರ್ತೃ ಆತ್ಮ ಮತ್ತೆ ತೋಟ ಕೆಲಸ ಮಾಡೋದು ಯಾರ? ಬಿಸಿನೆಸ್ ಮಾಡೋದು, ಆಫೀಸ್ ಕೆಲಸ ಮಾಡೋದು ಯಾರ? ಆತ್ಮ ನಾನು ಅಂತ. ಈ ಆತ್ಮನು ಕರ್ಮಕ್ಕೆ ಕರ್ತೃ, ಅದು ಅಂಗ ಕರ್ಮಶೇಷ. ಯಜ್ಞಕ್ಕೆ ಮಾತ್ರ ಏನಲ್ಲ ಕರ್ತೃ. ನೀ ಕರ್ತೃ ಯಜ್ಞಕ್ಕೆ ಉಪಯೋಗಿಸ್ಕೊಂಡಿದ್ದೆ ಹೊರತು ಈ ಕರ್ತೃತ್ವ ಯಜ್ಞಕ್ಕೆ ಮಾತ್ರ ಅಲ್ಲಪ್ಪ. ಕರ್ತೃತ್ವ ಭೋಕ್ತೃತ್ವ ಕರ್ಮ ಮಾಡೋಕೆ, ಕರ್ಮಫಲ ಅನುಭವಿಸೋಕೆ ಮಾತ್ರವ. ಲೋಕದ ಎಲ್ಲ ಮಜಾ ಮಾಡೋಕ್ಕೂ, ಲೋಕ ಕೆಲಸ ಮಾಡೋಕ್ಕೂ ಹಾಗೆ. ಕರ್ಮ ಯಾಗತಃ ಅನ್ಯತ್ರಾಪಿ ಅಂತ. ಯಾಗ ಬಿಟ್ಟು ಬೇರೆ ಕಡೆಯಲ್ಲಿಯೂ ಕೂಡ ಆತ್ಮನಿಗೆ ಕರ್ತೃತ್ವವು ಸಿದ್ಧವಾಗಿದೆ. ಯಾಗಕ್ಕೆ ಮಾತ್ರ ಕರ್ತೃತ್ವ ಅಂತ ಏನಿಲ್ಲ, ಯಾಗ ಬಿಟ್ಟು ಬೇರೆ ಕಡೆಯಲ್ಲೂ ಕೂಡ ಆತ್ಮನಿಗೆ ಕರ್ತೃತ್ವ ಸಿದ್ಧವಾಗಿದೆ. ಯಾಕಂದ್ರೆ ವಿಶೇಷ ಕರ್ಮಕಾರಿತ್ವ ಎಲ್ಲ ಕರ್ಮನೂ ಅವನೇ ಮಾಡೋದ. ಆಟ ಆಡೋದು, ಕ್ರಿಕೆಟ್ ಆಡೋದು ಅವನೇ, ಗೋಲಿ ಬುಗುರಿ ಆಡೋದು ಅವನೇ, ತೋಟ ಕೆಲಸ ಮಾಡೋದು, ಆಫೀಸ್ ಕೆಲಸ ಮಾಡೋದು, ಬಿಸ್ನೆಸ್ ಮಾಡೋದು, ವ್ಯಾಪಾರ ಮಾಡೋದು, ಪೋಸ್ಟ್ ಕೆಲಸ ಮಾಡೋದು, ಅಡುಗೆ ಮಾಡೋದು, ಎಲ್ಲ ಕರ್ಮ ಆತ್ಮ. ಬಟ್ಟೆ ಒಗೆದ್ರೆ ಯಾರ? ಪಾತ್ರೆ ತೊಳೆಯೋದು ಯಾರ? ಯಾಗಕ್ಕೆ ಮಾತ್ರ ಕರ್ಸು ಆತ್ಮ. ಅದು ಕರ್ಮ ಸಂಬಂಧ, ಕರ್ಮಾಂಗ ಅಂತ ಇದೆ. ನಾನು ಕರ್ಮಾಂಗ ಅಂದ್ರೇನೋ, ಇವಾಗ ತುಪ್ಪ ಅಂತ ಏನಿದೆ ಅಥವಾ ದರ್ಭೆ ಇದೆಯಲ್ಲ, ದರ್ಭೆ ಲೌಕಿಕ ಕರ್ಮಕ್ಕೆ ಬರೋಲ್ಲ. ದರ್ಭೆ ಇರೋದು ವೈದಿಕ ಕರ್ಮಕ್ಕೆ. ಅದು ಕರ್ಮಾಂಗವೇ. ಕರ್ಮಕ್ಕೆ ಮಾತ್ರ ಮೀಸಲು. ಮಂತ್ರ ಇದೆಯಲ್ಲ, ಮಂತ್ರ ಕರ್ಮಾಂಗವೇ, ಮಂತ್ರ ಲೌಕಿಕ ಕರ್ಮಕ್ಕೆ ಬರೋಲ್ಲ. ಅದೇ ತುಪ್ಪ ಹಾಗೇನಲ್ಲ, ತುಪ್ಪ ಲೌಕಿಕ ಕರ್ಮಕ್ಕೂ ಬಂತು, ಆಗಕ್ಕೂ ಉಭಯ ಸಾಮಾನ್ಯ. ಕರ್ತೃ ಹಾಗೆ, ಕರ್ತೃ ಲೌಕಿಕ ಕರ್ಮಕ್ಕೂ ಉಂಟು, ಶಾಸ್ತ್ರೀಯ ಕರ್ಮಕ್ಕೂ ಉಂಟು. ಅಯ್ಯಯ್ಯೋ, ಹಾ 2 2 ಪುಸ್ತಕ ಕೊಟ್ಟಿದ್ಯಾ? 2 ಪುಸ್ತಕ ಯಾಕೆ? ಯಾರು ಓದಲ್ಲಪ್ಪ. ಇಲ್ಲೆಲ್ಲ ಇತ್ತು ನಮ್ಮ ಮನೆ ನೋಡೋ ಒಂದು ಹೇಳ್ತು.
ಆಮೇಲೆ ಇವನಿಗೆ ಬಹಳ ಇದು ಅನವಧಾನತ, ಕೇರ್ಲೆಸ್ನೆಸ್ ಸಿಕ್ಕಾಪಟ್ಟೆ. ಅದು ನೋಡ್ತಿರ್ಬೇಕು ಯಾವ ಪುಸ್ತಕನೆಲ್ಲ ಅವಾಗ. ನಂಗೆ ನಮ್ಮ ಬೀರು ಪುಸ್ತಕ ತೆಗೆದ್ರೆ ಗೊತ್ತಾಗುತ್ತೆ ಯಾರು ಪುಸ್ತಕ ತೆಗಿದ್ದಾರೆ ಅಂತ. ಯಾರು ತಕ್ಷಣ ನಾನು ತಗೊಂಡು ಯಾವುದು ನೋಡ್ತಿರ್ಬೇಕು. ಇದೊಂದು ಪುಸ್ತಕ ಹೋಗ್ಬಿಡುತ್ತೆ. ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಂ ಗತಂ ಗತಂ ಅಂತ. ಹುಡುಗಿಯರು ಪುಸ್ತಕ ದುಡ್ಡು ಇನ್ನೊಬ್ರು ಕೊಟ್ಟರೆ ಹೋಯ್ತದು. ಬಂದ ಅಥವಾ ಪುನರಾಯಾತಿ ಖಂಡಶ್ಚಿನ್ನಿಂದ ಭ್ರಷ್ಟತ ಅಂತ. ಪುಸ್ತಕ ಬಂದ್ರೆ ತುಂಡು ಚುಚ್ಚುಳ ಬರುತ್ತೆ, ದುಡ್ಡು ಬಂದ್ರೆ ಚುಚ್ಚು ಬರುತ್ತೆ, ಹುಡುಗಿ ಬಂದ್ರೆ ಭ್ರಷ್ಟ ಬರ್ತಾರೆ. ಅದಕ್ಕೆ ಕೊಡಬಾರ್ದು ಅಂತ. ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಂ ಗತಂ ಗತಂ. ಓದ ವಿಶೇಷ ಕರ್ಮ ಕಾರ್ಯತ್ವ ಓದಿದ ಬರೆದಿನ. ಯಾಗದಿಂದ ಮತ್ತೊಂದು ಕಡೆಯಲ್ಲಿಯೂ ಆತ್ಮನಿಗೆ ಕರ್ತೃತ್ವ ಎಂಬುದು ಸಿದ್ಧವಾಗಿದೆ. ಯಾಗದಿಂದ ಮತ್ತೊಂದು ಕಡೆಯಲ್ಲಿಯೂ ಆತ್ಮನಿಗೆ ಕರ್ತೃತ್ವವಿದೆ ಎಂಬುದು ಸಿದ್ಧವಾಗಿದೆ. ಏಕೆಂದ್ರೆ ಅವನು ಎಲ್ಲಾ ಕರ್ಮವನ್ನು ಅವನೇ ಮಾಡುತ್ತಾನಾದ್ದರಿಂದ. ಹೌದು ಉತ್ತಮ. ನೀನ್ ಹೇಳಿ ಸರಿ ಅಲ್ಲ. ಪೇಶಲ ಅಂದ್ರೆ ನುಣುಪು, ಅಪೇಶಲ ಅಂದ್ರೆ ಸರಿ ಅಲ್ಲ. ವಾರ್ತಿಕ ಶಬ್ದಕ್ಕೆ ಅರ್ಥ ಏನ್ ಗೊತ್ತಾ? ವರ್ತತೆ ಅನ್ನೋ ಧಾತುನ ಬಂದದ್ದು. ಋತು ವರ್ತನೆ, ಈ ಶಾಸ್ತ್ರಾರ್ಥ ತುಂಬಿದೆ ಇದರಲ್ಲಿ. ವರ್ತತೆ ಇದು ವರ್ತಿಕಂ. ವರ್ತಿಕಮವೇ ವಾರ್ತಿಕ. ಸಾಧ್ಯ ತಥ್ಯ ಪ್ರತ್ಯಯ. ಅದು ಲಕ್ಷಣ. ಅದು ಲಕ್ಷಣ ಬೇರೆ, ವ್ಯುತ್ಪತ್ತಿ ಬೇರೆ. ವ್ಯುತ್ಪತ್ತಿ ನಾನು ಹೇಳಿದ್ದು ಅದು ಶಾಸ್ತ್ರಾರ್ಥವು ಇದರಲ್ಲಿ ಇರುತ್ತದೆ. ಆದ್ದರಿಂದ ಇದು ವಾರ್ತಿಕ. ಆಯ್ತಾ, ಹೋಗು ಅಲ್ಲೇ ಹೋಗು. ಅವ್ರು ಹೋಗಿದ್ದಲ್ಲ ಕೆಟ್ಟ ವಾಸನೆ ಇರಲ್ಲ, ಅಲ್ಲೇ ಹೋಗಿ. ಯಾಕೆ ಅದೇ ಮಾಡ್ಬೇಕು? ಯಾಕೆ ಮಾಡ್ಬೇಕಾ ನೋಡ್ರೆ? ಎಲ್ಲೇ ಬಿದ್ದೆ ಬಿಟ್ರ ಜೋಪಾದಪ್ಪ. ನಮ್ಮ ಮೀನಮ್ಮ ಬರಲ್ಲ, ಮಲ್ಲಿಕಮ್ಮ ನೋಡ್ಕೊಳಲ್ಲ, ಇಲ್ಲಿ ಯಾರು ಕೇಳೋರಿಲ್ಲ. ಏನು ಇಷ್ಟೇ ನಮ್ಮ ಹಣೆ ಬರ. ನಮ್ಮ ಆಶ್ರಮ ಅವ್ರು ಯಾರು ಏನು ಬೇಕಿಲ್ಲ, ಎಲ್ಲ ಅವರ ಪಾಡು ಆರಾಮಿದ್ದಾರೆ ಅವ್ರ ಮನೇಲಿ. ನಾನು ಎಷ್ಟು ಓದಾಳೆ, ಪಾಠ ಹೇಳೋ, ಹುಡುಗರು ನೋಡ್ಕೊಳ್ಳೋ, ಮಂತ್ರ ಹೇಳೋ, ಕ್ಲೀನ್ ಮಾಡ್ಲೋ, ಏನು ಮಾಡಲಿ, ಎಷ್ಟು ಕೆಲಸ ಮಾಡಲಿ. ನಾನು ಹೋಗ್ತೀನಿ ಕಂಡ್ರಪ್ಪ ಅಂದ್ರೆ ಅದಕ್ಕೂ ಕೇಳಲ್ಲ, ಬಿಡೋದು ಇಲ್ಲ. ಯಾಕೆ ಬಂದಿರಲ್ಲ ಸೋಮಶೇಖರ್ ಅಲ್ಲೇ ಇದ್ದಾರೆ, ಅಲ್ಲೇ ಅವ್ರ ಹೆಸರು ಬರ್ತಾರೆ, ಅವ್ರ ಬರ್ತಾರೆ. ನಾನು ಮಾಡ್ಕೊಂಡು ನೋಡಿ ನೋಡಿ ಬರ್ತಾರೆ ನೋಡಿ, ಮುಖ ಕೊಡ್ತಾರೆ ನೋಡಿ, ನಿಮಗೆ ತೋರಿಸ್ತಾರೆ. ಬಂದ್ರು ಹ್ಞೂ ಇದಾರಪ್ಪ. ಅದು ತೋರಿಸಿಲ್ಲ. ಸೋಮಶೇಖರ್ ಇದು ಮಾಡಿದೆ ವಿಡಿಯೋ ಬಾಡಲ್ಲ ಅವರು. ಸೋಮಶೇಖರ್ ಅಲ್ಲ ಅವರು, ನಮ್ಮ ನಗ್ತಾ ಇದ್ದಾರೆ. ಅವ್ರು ಭಾಳ ಬುದ್ಧಿವಂತಪ್ಪ ಅವ್ರಲ್ಲ. ಇಲ್ಲ ಈ ಟೈಮಲ್ಲಿ ಹೇಳಲ್ಲ, ಗೊತ್ತು ಅವ್ರಿಗೆ ಏನು ಹೇಳಿದ್ರೆ ನಡೆಯಲ್ಲ ಅಂತ ಗೊತ್ತು ಅವ್ರಿಗೆ. ಏನ್ ಮಾಡಕ್ಕಾಗತ್ತೆ. ಅದು ಆನ್ ಮಾಡಿ ಹೋಗ್ಬಿಟ್ಟಿರ್ತಾರೆ, ನಾನು ಬಂದಿಲ್ಲ ಅನ್ಕೋಬೇಡಿ ಅಂತ. ಅದು ನನ್ನ ಪ್ಲಾನು. ಅಡುಗೆ ಮಾಡ್ತಾ ಇರೋದು, ಗುರು ಯಾಕೆ ಬಂದಿಲ್ಲ ಅಂದ್ಬಿಡ್ತಾರೆ, ಆನ್ ಮಾಡಿ ಹೋಗ್ಬಿಡೋದು. ಅದು ಇದಿಲ್ಲ, ಹೈಡ್ ಮಾಡಿ ಹೋಗ್ಬಿಡೋದು. ಎಷ್ಟೆಷ್ಟು ಬುದ್ಧಿವಂತಿಕೆ ಮನುಷ್ಯ ಮಾಡ್ತಾನೆ ಅಂತ ಆನ್ ಮಾಡಿ ಹೈಡ್ ಮಾಡಿ ಹೋಗ್ಬಿಟ್ರೆ ಕೇಳ್ಕೊಳ್ತಾ ಇರತ್ತೆ, ರೆಕಾರ್ಡ್ ಆಗ್ತಾ ಇರುತ್ತೆ. ಹ್ಞೂ ಆಯ್ತಮ್ಮ. ಕರ್ತೃತ್ವ ಆತ್ಮಸಿ ಆಯ್ತಾ. ವಿಶೇಷ ಕರ್ಮ, ಎಲ್ಲಾ ಕರ್ಮವನ್ನು ಅವನೇ ಮಾಡುತ್ತಾನಾದ್ದರಿಂದ ನೀನು ಹೇಳಿದ್ದು ಸರಿಯಲ್ಲ. ಅಪೇಶಲಂ ನಹಿ ಆತ್ಮಜ್ಞಾನ ವಿರಹ ಕರ್ಮ ಕರ್ತುಂ ನ ಶಕ್ಯತೆ. ಕರ್ಣಜ್ಞಾನ ಮೃತೆ ಯದ್ಜುಹು ಲಾತುಂ ನ ಶಕ್ಯತೆ.
ವರ್ಣಜ್ಞಾನಮೃತೆ ಯದ್ವದ್ ಜುಹೋರ್ಲಾತುಂ ನ ಶಕ್ಯತೆ. ಜುಹೂರ್ ಲಾತುಮನೇನಾ ತಗೊಂಬರಕ್ಕೆ ಆ ಲಾ ಆದಾನೆ ತಗೊಳ್ಳೋದು. ನ ಈ ಆತ್ಮಜ್ಞಾನ ವಿರಹಾತ್ ಕರ್ಮ ಕರ್ತುಂ ನ ಶಕ್ಯತೆ ವರ್ಣಜ್ಞಾನಂ ಕೃತೆ ಯದ್ವದ್ ಜುಹುಃ ಲಾತುಂ ನ ಶಕ್ಯತೆ. ಆತ್ಮಜ್ಞಾನವಿಲ್ಲದೆ ಹೋದ್ರೆ ಕರ್ಮ ಮಾಡೋಕ್ಕಾಗೋದಿಲ್ಲ ಅಂತ ಏನಿಲ್ವಲ್ಲ. ಆತ್ಮಜ್ಞಾನ ಇಲ್ಲ ಅದನ್ನ ಕರ್ಮ ಮಾಡ ಆತ್ಮಜ್ಞಾನ ಕರ್ಮಾಂಗವಾಗಿದ್ರೆ ಅದನ್ನ ಬಿಟ್ಟು ಅದನ್ನ ಮಾಡೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ, ಯಾವ ಜ್ಞಾನ ಯಾವ ಅಂಗವೋ ಅದನ್ನ ಬಿಟ್ಟು ಅದನ್ನ ಮಾಡೋಕ್ಕಾಗಲ್ಲ. ಆತ್ಮಜ್ಞಾನ ಕರ್ಮಾಂಗವಾಗಿದ್ರೆ ಆತ್ಮಜ್ಞಾನ ಬಿಟ್ಟು ಕರ್ಮ ಮಾಡೋಕ್ಕೆ ಆಗಲ್ಲ ಅಂತ ಬರ್ತಿತ್ತು. ಅದು ಹಾಗೇನಿಲ್ಲ. ಆತ್ಮಜ್ಞಾನವಿಲ್ಲದೇನೆ ಕರ್ಮ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ನಶಕ್ಯತೆ ಐತಿ ನಾ ಯಾವ್ದು ಅಂತಂದ್ರೆ ಪರ್ಣಜ್ಞಾನವಿಲ್ಲದೆ ಹೋದ್ರೆ ಅಂದ್ರೆ ಯಶ ಪರ್ಣಮಯಿ ಜುಹೂರ್ಭವತಿ ಸ ಪಾಪ ಶ್ಲೋಕ ಶೃಣೋತಿ ಅಂತ ಗೊತ್ತಿದೆ ಹೋದ್ರೆ ಅದು ಮುಚ್ಕದ ಹುಡು ಸುಟ್ಕೊಳಕ್ಕಾಗಲ್ವೇನೋ? ಇಟ್ಕೊಳಕತ್ತಪ್ಪ ವ್ಯತಿರೇಕ ದೃಷ್ಟಾಂತ ಇಲ್ಲಪ್ಪ ಸಮಾನ ಸಮಾನ ಅಲ್ಲ ಅವ್ರೆ. ಹೌದು. ಆ ಜ್ಞಾನ ಇಲ್ಲದೆ ಹೋದ್ರೆ ಅದನ್ನ ಇಟ್ಕೊಳಕ್ಕಾಗಲ್ಲ ಅಂತ ಹೇಳಿ ಇಲ್ವೋ? ಈ ಜ್ಞಾನ ಇಲ್ಲದೆ ಇದ್ರು ಮಾಡ್ಬೋದು ಅಂತ ಅಲ್ವಾ ಪೂರ್ವಾರ್ಧ? ಹಾ ಅಲ್ಲೂ ಅಷ್ಟೇ. ಆತ್ಮಜ್ಞಾನ ಇಲ್ಲದೆ ಹೋದ್ರು ಕರ್ಮ ಮಾಡ್ಬೋದು ಅಂತ ಅಲ್ಲ ಅವ್ರೆ. ವರ್ಣಜ್ಞಾನ ಮೃತೆ ಯದ್ವದ್ ಜುಹೂರ್ಲಾತುಂ ನ ಶಕ್ಯತೆ. ನಶಕ್ಯತೆ ಐತಿ ನಾ ಹಂಗೋ. ಪರ್ಣಜ್ಞಾನವಿಲ್ಲದೆ ಹೋದ್ರೆ ಹೆಂಗ್ ತರಕ್ಕಾಗುತ್ತೆ? ಅಲ್ಲಪ್ಪ ಇಲ್ಲದೆ ಇದ್ರೆ ಪರ್ಣಜ್ಞಾನ ಆಗಲ್ಲ. ಎಷ್ಟ ಪರ್ಣಮಯಿ ಜೂ ಆ ಜ್ಞಾನ ಅವು ಮುಚ್ಚಿದ ಮರದ ಜೂ ಇಟ್ಕೊಂಡ್ರೆ ಪಾಪದ ಅಪಕೀರ್ತಿ ಬರೋಲ್ಲ. ಅದು ತಿಳ್ಕೊಳ್ದೆ ಹೋದ್ರೆ ಅದನ್ನ ತಗೊಂಬರಕ್ಕಾಗಲ್ಲ, ಕರ್ಮ ಮಾಡಕ್ಕಾಗಲ್ಲ ಅಂತ ಇದ್ದೀನಪ್ಪ. ಅಲ್ಲ ತಿಳ್ಕೊಂಡೆ ತಾನೇ ಕರ್ಮ ಮಾಡ್ಬೇಕು. ಹಾಗೇನಿಲ್ಲ, ತಿಳ್ಕೊಂಡು ಮಾಡ್ಬೋದು. ಹೌದಾ? ನಾವ್ ವ್ಯತಿರೇಕ ದೃಷ್ಟಾಂತ ಇಲ್ಲಪ್ಪ ಅದನ್ನ ತಿಳ್ಕೊಂಡ್ರೆ ಕರ್ಮ ಮಾಡ್ಬೋದಪ್ಪ. ಅಲ್ಲ ವಿನಃ ಆ ಜುಹುಪಾತ್ರೆಯನ್ನು ಯಾಗಾಂಗವಾಗಿ ತೆಗೆದುಕೊಳ್ಳಲು ಹೇಗೆ ಆಗುವುದಿಲ್ಲವೋ ಮಾಡಿದ್ದಾರೆ. ಅಲ್ಲಿ ನೋಡಿ ಇವ್ರೆ ಸಂಸ್ಕೃತ ನೋಡಿ. ಇಲ್ಲ ಅನಿಸಲ್ಲ. 4 ಅಥ ವೈದಿಕ ಆತ್ಮಜ್ಞಾನದ ಕರ್ಮಾಂಗತ್ವಂ ತದಾಪಿ ಕಿಂ ಅಶನಾಯಾದತಿ ಆತ್ಮಜ್ಞಾನಂ ತದಂಗಂ ಕಿಂ ವಾ ದೇಹಾತಿರಿಕ್ತಂ ಆತ್ಮಮಾತ್ಮಜ್ಞಾನಂ ನಾಧ್ಯಾತ್ಯಾಹ ನಾಯಿ. ಏನು ಬೇರೆ ಹೇಳ್ತದೆ. ಮುಂದಕ್ಕೆ ಆತ್ಮಶಬ್ದೇನ ಅಶನಾಯಾತೀತಂ ಅಪೇತ ಬ್ರಹ್ಮಕರ್ತಾದಿ ಭೇದಂ ಅಹಂಸಾರಿ ವಸ್ತು ವೇದಾಂತ ವೇದ್ಯಂ ನಿಗದ್ಯತೆ. ಪ್ರತ್ಯುತ ಕರ್ತಾದಿ ಉಪಮರ್ದಿತ್ವೇನ ವಿರೋಧಿತ್ವ ಇತಿ ಶೇಷಃ. ಉಕ್ತಂ ಆತ್ಮಜ್ಞಾನಂ ವಿನಾ ಕರ್ಮ ಕರ್ತುಂ ನ ಶಕ್ಯಮಿತ್ಯರ್ಥ ವೈಧರ್ಮ್ಯಂ ದೃಷ್ಟಾಂತಮಾಹ. ಅದೇನು ಸಮಾನ ದೃಷ್ಟಾಂತ ಮಾಡ್ಕೋಬೋದು. ಅದೇನು ಆಗ್ಬೇಕು ಅಂತ ಏನಿಲ್ಲಪ್ಪ. ಅಲ್ಲ ಅವ್ರೆ ಇಲ್ಲಿ ಹೇಳ್ತಿರೋದೇನೆ. ಅಲ್ಲಪ್ಪ ಇದು ಹೇಗೆ ಯಾಗಾಂಗವಾಗಿ ಅದಿಲ್ದೇನೆ ಮಾಡಕ್ ಬರಲ್ವೋ ಆ ವಸ್ತು ಆ ಜುಹುವಿನ ಅರ್ಥವಾದ ಜ್ಞಾನ ಹಿಡಿಯೋದು ಗುಹು ಮಾಡ್ಬೋದು ಅಂತ ಹೇಳ್ತೇವೆ ನಾನು. ಇವಾಗ ಜುಹು ತಂದ್ಕೊಂಡ್ರೆ ಪಾಪದ ಕೀರ್ತಿ ಬರಲ್ಲ ಅಂತ ಅರ್ಥವಾದ ಏನಕ್ಕಿರೋದ ಅರ್ಥವಾದ ಅಲ್ಲ ಹೇಳ್ಬೋದು. ಅದನ್ನ ತಿಳ್ಕೊಂಡು ಮಾಡ್ಬೋದು. ಇವಾಗ ಕರ್ಮ ಪ್ರಯೋಗ ಮಾಡ್ಕೊಂಡು ಕರ್ಮ ಮಾಡ್ಬಿಡ್ತಾರೆ. ಅಲ್ಲ ಒಳ್ಳೆ ಅವಾಗ ಅನಿಷ್ಟ ಫಲ ಆಗ್ಬಿಡುತ್ತೆ. ಅನಿಷ್ಟ ಫಲ ಆಗಲ್ಲಪ್ಪ. ಅಷ್ಟೇ ಆ ಫಲ ಕರ್ಮ ಆಗಲ್ಲ ಅಂತ ಏನಿಲ್ಲಪ್ಪ. ಆ ಫಲ ಅದು ಬೇರೆ ಬೇರೆ. ಗೀತೆ ಜ್ಞಾನ ಇದೆ ಅದು ಪ್ರಸಂಗನೇ ಬೇರೆ. ಅಲ್ಲಿ ಈ ತರ ಇಲ್ಲ ಅಷ್ಟೇ. ಇವಾಗ ಮುತ್ತಿಕದ ಮರದ ಜುಹುವನ್ನ ಇಟ್ಕೊಂಡ್ರೆ ಅವನಿಗೆ ಕೆಟ್ಟ ಕೀರ್ತಿ ಬರೋದಿಲ್ಲ ಅಂತ ಒಂದು ವಾಕ್ಯ ಇದೆ. ಅದನ್ನ ತಿಳ್ಕೊಳ್ಳದೆ ಹೋದ್ರು ಆ ಮುತ್ತಿಕದ ಇಟ್ಕೊಂಡು ಮಾಡಿದ್ರೆ ಆ ಜ್ಞಾನ ಇಲ್ಲ ಅವನಿಗೆ. ಇಟ್ಕೊಂಡು ಮಾಡಿದ್ರೆ ಅಲ್ಲ ಪರ್ಣಮಯಿ ವಾಕ್ಯ ಶಬ್ದ ಕಷ್ಟ ಅದು. ಪರ್ಣಮಯಿ ಹೇಳಿದಂಗೆ ಅರ್ಥ ಆಯ್ತು. ನೀವು ಹೇಳ್ತಿರೋದು ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ ಆ ಫಲ ಆಗತ್ತೆ ಅಂತ. ಇಲ್ಲಿ ಆ ಫಲ ಆಗಲ್ಲ. ಇವಾಗ ನನ್ಗೆ ಪರ್ಣಮಯಿ ಜುಹು ಇಟ್ಕೊಂಡ್ರೆ ಇಲ್ಲ ಅಂತ ಗೊತ್ತಿಲ್ಲದೆ ಮಾಡಿದ್ರು ಆ ಫಲ ಆಗಲ್ಲ. ಆ ಫಲ ಆಗಲ್ಲ ಗೊತ್ತಿಲ್ದೇನೆ. ಆ ಕರ್ಮಾಂಗ ಉಪಾಸನೆಗೆ ಉಪಾಸನೆ ಮಾಡಿರ್ಬೇಕು. ಅದು ಉಪಾಸನಾ ಪ್ರಕಾರ. ಉಪಾಸನೆ ಏನಿಲ್ವಲ್ಲ. ಹೌದು ಕರ್ಮಾಂಗ ಉಪಾಸನೆ ಇಲ್ವಾ? ಇದು ಪರಿಣಾಮಿ ಇದರಿಂದ ನನಗೆ ಯಾವುದೇ ಇದು ಬರಲ್ಲ ಅಂತ ಒಂದು ಭಾವನೆ ಮಾಡ್ಬೇಕು. ಚಂದಿಟ್ರು ಮಾಡ್ಬೇಕಾಗಲ್ಲ ಆ ಫಲ. ಚಂದಿಟ್ರು ಅದಕ್ಕೆ ಗೊತ್ತಿರ್ಬೇಕು. ಗೊತ್ತಿದ್ ಮಾಡಿದ್ರೆ ಆ ಫಲ ಬರುತ್ತೆ. ಗೊತ್ತಿದ್ದೆ ಹೌದು ಮಾಡ್ಬೋದು. ಆ ಪರಿಣಾಮ ಇಟ್ಕೊಂಡು ಕರ್ಮ ಮಾಡಕ್ಕೆ ಅಂತ ತೊಂದ್ರೆ ಇಲ್ಲ. ಅಷ್ಟೇ. ವೀರ್ಯವತ್ತರ ಆಗಲ್ಲ. ಅಲ್ಲ ಗೊತ್ತಾಯ್ತು. ಅದಿಲ್ಲಿ ಪ್ರಸಂಗ ಅದಲ್ವಲ್ಲ ಇಲ್ಲಿ. ಯಾಕಲ್ಲ ಎಲ್ಲೂ ಹಾಗೆ ಆತ್ಮಜ್ಞಾನವಿಲ್ಲದೆ ಮಾಡಕ್ಕಾಗಲ್ಲ ಅಂತ ಏನಿಲ್ಲ. ಆತ್ಮಜ್ಞಾನ ಇದೆ ಅದು ಮಾಡಕ್ಕಾಗತ್ತೆ ಕರ್ಮ. ಅಲ್ಲಿ ವಿರುದ್ಧ ಹೇಳ್ತಿಲ್ಲ. ಈ ಪರಿಣಾಮಿ ಜ್ಞಾನವಿದೆ ಹೋದು ಪರಿಣಾಮಿ ಜ್ಞಾನ ಮಾಡಕ್ಕಾಗಲ್ಲ ಅಂತ ಏನಿಲ್ಲೋ ಹಾಗೆ ಆತ್ಮಜ್ಞಾನವಿದೆ ಹೋದು ಕರ್ಮ ಮಾಡಕ್ಕಾಗಲ್ಲ ಅಂತ ಏನಿಲ್ಲ. ಅವಾಗ ದೃಷ್ಟಾಂತಕ್ಕೂ ಸಿದ್ಧಿಸಿಕೊಟ್ಟಿದ್ದಾರೆ. ಅಲ್ಲಪ್ಪ ಆ ಜ್ಞಾನ ಸ್ವತಂತ್ರ ಹೊರಟಿದ್ದಾರೆ. ಜ್ಞಾನ ಕರ್ಮಾಂಗ ಅಲ್ಲ.
ಅಲ್ಲ ಅದ ಅರ್ಥ ಆಯ್ತು ಗುರುಗಳೇ. ಅಷ್ಟೇ ಸ್ವತಂತ್ರ ಜ್ಞಾನ. ಗುರುಗಳೇ, ಇದನ್ನ ವ್ಯತಿರೇಕವಾಗಿ ತಗೊಂಡ್ರೇನೆ ಅರ್ಥ ಬರೋದು. ಹಂಗೆ ತಗೋಬಹುದು, ತಗೊಂಡು ಆಗುತ್ತೆ, ತಗೋಬಾರ್ದು ಅಂತ ಏನಿಲ್ಲ, ವ್ಯತಿರೇಕವಾಗಿ ತಗೋಬಹುದು, ಸಮಾನ ನೀವು ತಗೋಬಹುದು. ವ್ಯತಿರೇಕವಾಗಿ ತಗೊಳ್ದೇ ಇದ್ರೆ ಹಾ. ಈಗ ಎಲ್ಲಾನು ಹಾಗೆ ಅಂತ ಆಗ್ಬಿಡುತ್ತೆ. ಅವಾಗ ಇಲ್ಲಪ್ಪ. ವಿಶೇಷ ಏನಾಯ್ತು ಅವಾಗ? ಕೆಲವು ಪ್ರಯಾಜ ಬಿಟ್ಬಿಟ್ರೆ ಫಲ ಆಗಲ್ಲಪ್ಪ. ಇಲ್ಲ ಪ್ರಯಾಜ ಅಂತಿದೆ, ಕರ್ಮಾಂಗ ಇದೆಯಲ್ಲಪ್ಪ, ಪ್ರಯಾಜ ಮಾಡ್ದೆ ಇಷ್ಟು ಮಾಡಿದ್ರೆ ಫಲ ಆಗೋದಿಲ್ಲಪ್ಪ, ಫಲ ದೋಷ ಬರುತ್ತೆ. ಆದ್ರೆ ಇದು ಪರ್ಣಮಿ ಅರ್ಥದಲ್ಲೇ ಇದನ್ನ ಕೊಟ್ಟಿರೋದು. ಅಲ್ಲಿ ಆ ಪರ್ಣಮಿ ಜ್ಞಾನ ಇಟ್ಕೊಳ್ದೆ ಹೋದ್ರೆ ಆ ಫಲ ಆಗಲ್ಲ ಅಂತ ಏನಿಲ್ಲ, ಆ ಎಕ್ಸ್ಟ್ರಾ ಫಲ ಆಗಲ್ಲ ಅಷ್ಟೇ. ಅದೇ ಆ ಎಕ್ಸ್ಟ್ರಾ ಫಲ ಆ ಫಲಕ್ಕೆ ತಾನೇ ಮಾಡ್ತಿರೋದು. ಅದಕ್ಕೆ ಏನಿಲ್ಲಪ್ಪ, ಅದು ಅವಾಂತರ, ಆ ಫಲಕ್ಕಾಗಿ ಮಾಡ್ತಿಲ್ಲ ಕರ್ಮನ. ಗೃಹೋತ್ತ ಅದು ಪರ್ಣಮಿ ಮಾಡೋದು ಇದು ದಶಪೂರ್ಣ ಮಾಸದಲ್ಲಿ, ದಶಪೂರ್ಣ ಮಾಸಕ್ಕೆ ಸ್ವರ್ಗ ಫಲ. ಗುರುಗಳೇ, ನೀವು ಹೇಳಿದ ನಾ ಏನ್ ಹೇಳ್ತೀನಿ, ಸಂಘ ಬಂದಿರೋದು ವರ್ಣಮಯಿ ಜ್ಞಾನ, ಅದರ ಉಪಾಸನೆ. ಜ್ಞಾನ ಅಂದ್ರೆ ಇಲ್ಲಿ ಉಪಾಸನೆನೇ ತಾನೆ. ಕರ್ಮಾಂಗ ಸಂಬಂಧವಾದ ಭಾವನೆ. ಆ ಕರ್ಮಾಂಗ ಉಪಾಸನೆಯ ಭಾವನೆಯನ್ನ ತಿಳ್ಕೊಳ್ದೇನೆ ಮಾಡಕ್ ಬರಲ್ಲ. ಅದು ಬರಲ್ಲ, ಇದೆಲ್ಲ ಮಾಡ್ಬರುತ್ತಾ? ಅಲ್ಲ, ಇವಾಗ ಆ ಫಲ ಅಪೇಕ್ಷಿಸೋನೆ ತಾನೇ ಅದನ್ನ ಮಾಡೋದು. ಆ ಫಲ ಅಪೇಕ್ಷೆ ಮಾಡಲ್ಲ, ಒಗ್ಗಬೇಕು ಮಾಡೋನು, ಅದಕ್ಕೆ ಅವಾಂತರ ಫಲ ಅದು. ಅವಾಂತರ ಫಲನೇ ಒಳ್ಳೆ. ಅವಾಂತರ ಫಲನ ಒಬ್ಬ ಅಪೇಕ್ಷೆ ಇಟ್ಕೊಂಡವನ್ ತಾನೇ ಅಪೇಕ್ಷೆ ಇಟ್ಕೊಂಡು ಸಿಗೋದೇ ಮಾಡಕ್ ಬರಲ್ಲ, ಕರೆಕ್ಟು ಅಲ್ವಾ? ಅಪೇಕ್ಷೆ ಇಟ್ಕೊಂಡು ಹೇಳಿ ಕರೆಕ್ಟು. ಅಪೇಕ್ಷೆ ಇಟ್ಕೊಳ್ದೆ ಹೋದ್ರೆ ಸೋಮ ದಶಪೂರ್ಣ ಮಾಸ ಯಾಗ ಮಾಡುವನು ಈ ಪರ್ಣಮಿಯಿಂದ ಪಾಪಕೃತ ಬರಲ್ಲ ಅಂತ ಇಲ್ಲದೆ ಹೋದ್ರು ಆ ಕರ್ಮ ಮಾಡಕ್ ಬರುತ್ತೆ ಅವರಿಗೆ. ಸರಿ ಒಳ್ಳೆ. ಅದೇ ಬೇರೆ ವಿಷಯ ಆಯ್ತು, ಬೇರೆ ವಿಷಯ ಅಲ್ಲ. ಇಲ್ಲದೆ ಉದಾಹರಣೆನಲ್ಲಿ ವಿಶೇಷಾಂಶ ಏನಂದ್ರೆ, ಇವಾಗ ಇದೊಂದು ಕರ್ಮಾಂಗ, ಯಾವುದು ಪರ್ಣಮಯಿ ಜುಹು ಅನ್ನೋದನ್ನ ಭಾವನೆ ಮಾಡೋದು ಒಂದು ಕರ್ಮಾಂಗ. ಆ ಫಲ ಭಾವನೆ ಮಾಡೋ ಕರ್ಮಾಂಗ ಅಲ್ಲ, ಪರ್ಣಮಯಿ ಮುತ್ತುಕದ ಜುಹುವೇ ಕರ್ಮಾಂಗ. ಅದನ್ನೇ ನಾನು ಮೊದ್ಲು ಹೇಳಿದ್ದು, ಮುತ್ತುಕದ ಮರ ಜುಹು ಕರ್ಮಾಂಗ. ಅಷ್ಟನ್ನೇ ಇಟ್ಕೊಂಡ್ರೆ ನೀವು ಅದನ್ನ ಮಾಡಕ್ ಬರುತ್ತಾ? ಆ ಭಾವನೆ ಮಾಡಕ್ ಬರುತ್ತೆ. ಗುರುಗಳೇ, ಭಾವನೆ ಬಿಡಿ. ಇವಾಗ ಸುಮ್ನೆ ಇವಾಗ ಒಂದು ಮುತ್ಕದ ಎಲೆಯು ಜುಹು ಆಗಿರ್ಬೇಕು ಅನ್ನೋ ಅರ್ಥವಾದ ಇದೆ. ಹೌದು, ಮುತ್ಕದ ಮರದ ಮಾಡಿದ್ದೆ ಜುಹು ಆಗ್ಬೇಕು. ಹೌದು, ಇಲ್ಲ ಇಲ್ಲ ಆಗಲ್ಲ, ಬರಲ್ಲ. ಇಟ್ಕೊಳ್ಬಹುದು. ಅಲ್ಲ, ಅದು ಕರೆಕ್ಟ್, ನೀವು ಒಪ್ಕೊಂಡೆ. ನಾನು ಹಿಂದೆ ನಸಪಾಕ ಶ್ಲೋಕ ಹಿಂದೆ ಹೇಳಿತ್ತಲ್ಲ, ಅದಕ್ಕೆ ಈ ಕ್ವೆಶನ್ ಮಾಡ್ತಾ ಇದ್ದೀನಿ. ಹಿಂದೆ ಪಾಪ ಫಲವನ್ನು ಪಡೆಯೋದಿಲ್ಲ ಅಂತ ಏನ್ ಹೇಳಿತ್ತಲ್ಲ, ಪಾಪ ಫಲ ಪಡೆಯೋದಿಲ್ಲ ಅಂದ್ರೆ ಇನ್ನೊಂದು ಕಷ್ಟವಾಗುತ್ತೆ. ಎರಡು ನಾಯಲ್ಲಿ ಅಧ್ಯಾರ. ಹೌದು, ಅದು ಕಲ್ಪನಾ ಗೌರವ. ಮಾತುಕ ಸಾಮಾನ್ಯ ಅದು. ಆತ್ಮಜ್ಞಾನ ಮತ್ತೆ ಆತ್ಮಜ್ಞಾನ ಕರ್ಮ, ಆತ್ಮಜ್ಞಾನ ವಿರಹ ಕರ್ಮ ಕರ್ತು ನ ಶಕ್ಯತೆ ಐತಿ ನಾ ತದ್ವದು. ಮೇಲಿಂದ ತಗೋಬೇಕು. ಇಲ್ಲ, ಅಲ್ಲೇ ಎರಡಿದೆಯಲ್ಲ, ಇಲ್ಲಿ ಮೂರಾರ್ದು ಎರಡಿದಪ್ಪ. ಅದಕ್ಕೆ ಅದನ್ನೇ ಮಾಡ್ತೀವಿ ನೋಡಿ. ಆತ್ಮಜ್ಞಾನ ವಿರಹ ಕರ್ಮ ಕರ್ತು ನ ಶಕ್ಯತೆ ಐತಿ ನಾ ತದ್ವತ್ ಪರ್ಣಜ್ಞಾನ ಮೃತೆ ಜುಹುರ್ಲಾತು ನ ಶಕ್ಯತೆ ಐತಿ ನಾ. ಅದೇ ಇಂದಿನ ಆತರ ಬೇಕಷ್ಟು ಉಂಟು ಶ್ಲೋಕದಲ್ಲಿ. ಅಲ್ಲಿ ಜ್ಞಾನ ಕರ್ಮ ಬೇರೆ ಅಂತ ಹೇಳ್ಬೇಕು, ಅಷ್ಟೇ ಇರೋದು. ಜ್ಞಾನ ಕರ್ಮ ಶ್ರುತಿನಲ್ಲಿ ಬಿಟ್ಟು ಮಾಡಕ್ ಬರಲ್ವೋ ಆ ಜ್ಞಾನ ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ ನಿಯಮ ಅಂತ ಅಷ್ಟೇ. ಕರ್ಮ ಜ್ಞಾನ ನಿತ್ಯ ಸಂಬಂಧ ಇಲ್ಲ. ಜ್ಞಾನಕ್ಕೆ ಕರ್ಮದ ಹಂಗಿಲ್ಲದೆ ಜ್ಞಾನ ಇದೆ, ಜ್ಞಾನದ ಹಂಗಿಲ್ಲದೆ ಕರ್ಮ ಇದೆ. ಕರ್ಮಾಂಗನೇ ಆಗಿದ್ರೆ ಅದು ಬಿಟ್ಟು ಮಾಡಕ್ ಬರ್ತೇನೆ. ಅಷ್ಟೇ. ಹೇಗೆ ಅಂದ್ರೆ ಬಿಟ್ಟು ಮಾಡೋದು ಹಾಗೆ ಅನ್ಕೊಳ್ಳಿಲ್ಲ. ಇಲ್ಲಿ ಹೇಗೆ ಬಿಟ್ಟು ಮಾಡೋ ಬರುತ್ತೋ ಆ ಭಾವನೆಯನ್ನ ಇಲ್ಲಿ ಆ ಲಸಪಾಗಳ ಭಾವನೆ ಬಿಟ್ಟು ಮಾಡೋ ಬರುತ್ತೋ ಅಲ್ಲೂ ಹಾಗೆ ಜ್ಞಾನ ಬಿಟ್ಟು ಮಾಡಕ್ ಬರುತ್ತೆ, ಹಾಗೂ ಮಾಡ್ಬೋದು. ಗುರುಗಳೇ, ಇದು ಅಸಂಭವ. ಕರ್ಮಕ್ಕೆ ಯಾವ್ದು ತಗೋಬೇಕು ಅನ್ನೋ ಜ್ಞಾನ ಇದ್ರೆ ಮಾತ್ರ ಆ ಕರ್ಮಕ್ಕ ತಗೊಂಡ್ ಮಾಡ್ತೀವಿ. ಆ ಜ್ಞಾನ ಇಲ್ದೇ ಇದ್ರೆ ಆ ಕರ್ಮ ಮಾಡಕ್ಕಾಗಲ್ಲ. ಹಾಗೇನು ಆತ್ಮಜ್ಞಾನ ಇಲ್ದೆ ಕರ್ಮ ಮಾಡಕ್ಕಾಗಲ್ಲ ಅಂತಿಲ್ಲ ಅಂತ. ಆತ್ಮಜ್ಞಾನ ಇಲ್ಲದೆ ಕರ್ಮ ಮಾಡಲ್ಲ ಅಂತ ಹೇಳಿಲ್ಲ. ಹಾಗೆ ಪಾಪದ ಫಲ ಬರಲ್ಲ ಅಂತ ತಿಳ್ಕೋದೇ ಇದ್ದ ಮಾತ್ರಕ್ಕೆ ಜುಹು ಇಟ್ಕೊಳ್ಳೋ ಬರಲ್ಲ ಅಂತ ಏನಿಲ್ಲ. ಅಲ್ಲ, ಆ ಜುಹುನ್ ತಗೋಬೇಕು ಅನ್ನೋ ಜ್ಞಾನ ಇಲ್ದೇ ಇದ್ರೆ ಜುಹುನ್ ತಗೊಳಲ್ಲ ಅಂತ. ಯಾವ ಜ್ಞಾನ ಸಮಾನ ಅದು, ಜುಹುಗ್ ಮಾತ್ರ ಅಲ್ಲ, ಅದು ಜುಹುಗ್ ವಿಶೇಷ ಅಲ್ಲ. ತಗೋಬೇಕು ಜ್ಞಾನ ಎದಕ್ಕೆ ಬರೋಕ್ಕಾಗಲ್ಲ. ಆದ್ರೆ ಆತ್ಮಜ್ಞಾನಕ್ಕೆ ಅದೊಂದು ವಿಶೇಷ ಇದೆ. ಏನು ಅಂದ್ರೆ ಆತ್ಮಜ್ಞಾನ ಇಲ್ದೇನೆ ಮಾಡಕ್ ಬರಲ್ಲ. ಅಯ್ಯೋ ಮಾಡಕ್ ಬರಲ್ಲ ಅಂತಿಲ್ಲ. ಜುಹು ವಿಷಯ ಯಾಕೆ ತಗೊಂಡ್ರು? ಜುಹಲ್ಲಿ ವಿಶೇಷ ಇದೆ ಅನ್ನೋದು ಕರ್ಮಾಂಗ. ಜುಹು ಒಂದೇ ಕರ್ಮಾಂಗ ಅಲ್ಲ, ಅನೇಕ ಕರ್ಮಾಂಗ ಇದೆ. ಅದು ಜುಹು ಯಾಕೆ ತಗೊಂಡ್ರು? ಅಲ್ಲಲ್ಲ, ಜುಹು ಯಾಕೆ ತಗೊಂಡ್ರು ಅಂದ್ರೆ ಅಲ್ಲಿ ಪಾಪದ ಕೀರ್ತಿ ಬರೋದಿಲ್ಲ ಅನ್ನೋ ಫಲವನ್ನು ಅದಕ್ಕೆ ಹೇಳ್ಬೇಕಾಗಿದೆ, ಹೇಳ್ತಾ ಇದೆ.
ಪಾಪ ಅನ್ನುವಂಥ ಪಾಪದ ಒಂದು ಫೇಮಸ್ಸು ಬ್ಯಾಡ್ ಫೇಮಸ್ಸು ಬರೋಲ್ಲ ಅವನಿಗೆ. ಅದನ್ನ ಇಟ್ಕೊಂಡ್ರೆ ಅಲ್ಲ ಅದನ್ನ ಬಿಟ್ಟೇ ಬಿಡೋಣ ಬೇಕಾದ್ರೆ. ಬಿಟ್ಟರು ಪರವಾಗಿಲ್ಲ. ನಾ ಇದೇ ಹೇಳ್ತೀನಿ, ಪಾಪ ಅನ್ನೋ ಅದು ಬ್ಯಾಡ್ ಫೇಮಸ್ ಆಗೋಲ್ಲ ಅನ್ನೋ ಫಲ ಅದಕ್ಕಿದೆ. ಅದು ತಿಳ್ಕೊಳ್ಳದೆ ಹೋದು ಅದನ್ನ ಇಟ್ಕೊಂಡು ಮಾಡಬಹುದು, ಮಾಡಕ್ಕಾಗಲ್ಲ ಅಂತ ಏನಿಲ್ಲ. ಇನ್ಫೇಮಸ್ ಅಲ್ಲ, ಕಾರಕಗಳ ಜ್ಞಾನ ಇಲ್ದೆ ಇದ್ರೆ ತಗೊಳಕ್ಕಾಗಲ್ಲ ಅನ್ನೋ ಉದ್ದೇಶ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟಕ್ಕೆ ತಗೋಬೇಕಲ್ವಾ ಅದು? ಅಷ್ಟಕ್ಕೆ ತಗೊಂಡ್ರು ಸಾಕು. ಕಾರಕಗಳ ಜ್ಞಾನ ಅಷ್ಟೇ ಅದು ತಗೋಬೇಕು. ಎಲ್ಲಕ್ಕೂ ಸಮಾನ. ಮಾಡಕ್ಕಾಗದೆ ಮಾಡಕ್ ಬರ್ದೆ ಜ್ಞಾನ ಇದೆ ಮಾಡಕ್ಕಾಗಲ್ಲ, ಎಲ್ಲ ಜುಹುಗ್ ವಿಶೇಷ ಅಲ್ಲ. ಅವ್ರು ಸುಮ್ನೆ ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ ಜುಹುನ. ಜುಹು ಹಿಂದಿನ ಹೇಳ್ಕೊತಿರೋದವರು ಹಿಂದೆ ಹೇಳಿದ್ದಾರೆ. ಹಿಂದೆ ಜುಹು ವಿಚಾರ ಬಂತು. ಹಿಂದೂ ಅವನು ಎಷ್ಟೇ ಪಣ್ಣಮಯಿ ಜುಹು ಭವತಿ ಹೇಗೆ ಕರ್ಮಕ್ಕೆ ಅಂಗ ಹೇಳಿದೆಯೋ, ಇನ್ನು ಆತ್ಮಜ್ಞಾನ ಕರ್ಮಕ್ಕೆ ಅಂಗ ಹೇಳಿದೆ ಅಂತ ಹೇಳಿದ್ದಾರೆ. ಅವನು ಅದೇ ಉದಾಹರಣೆ ಕೊಟ್ಟಿರೋದು ಅವನು. ಹಂಗಲ್ಲಪ್ಪ, ಅಲ್ಲಿ ಹೇಗೆ ಅದನ್ನ ಬಿಟ್ಟು ಮಾಡಬಹುದು, ಇಲ್ಲಿ ಆತ್ಮಜ್ಞಾನ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅವನು ಹಿಂದೆ ಅದನ್ನೇ ಉದಾಹರಣೆ ಕೊಟ್ಟ. ಎಷ್ಟೇ ಪಣ್ಣಮಯಿ ಜುಹು ಭವತಿ ಜ್ಞಾನ ಇದ್ದು ಕೂಡ ಬರೀ ಪಣ್ಣಮ ಇಟ್ಕೊಂಡ್ಬಿಟ್ರೆ ಆ ಫಲ ಆಗೋಲ್ಲ. ಆ ಜ್ಞಾನ ಇಟ್ಕೊಂಡು ಕರ್ಮ ಮಾಡ್ಬೇಕು. ಹಾಗೆ ನೀನು ಹೇಳಿ ಆತ್ಮಜ್ಞಾನ ಇಟ್ಕೊಂಡು ಕರ್ಮ ಮಾಡ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ನೀವು ಇನ್ನೊಂದು ನಾ ಎಲ್ಲಿಂದ ಸೇರ್ಸಿದ್ರಿ? ಯದ್ವತ್ ಜುಹುರ್ಲಾತುಂ ನ ಶಕ್ಯತೆ ನ ಅಂದ್ರಲ್ಲ, ನಾ ಎಲ್ಲಿದೆ? ಅಷ್ಟೇ ಅಧ್ಯಾಹಾರ. ಅದು ಬೇಕಾಷ್ಟು ವಾರ್ತಿಕ ಕಾಮನ್ನು ಅಧ್ಯಾಹಾರ ಮಾಡ್ಕೊಳ್ದೆ ಇದ್ರು ಅರ್ಥ ಚೆನ್ನಾಗಿ ಹೊಂದುತ್ತಲ್ಲ ಅಂತ. ಅಲ್ಲ, ಹೊಂದಲ್ಲ ಅಂತಿಲ್ಲ ನಾನು. ಅದು ಜುಹು ವಿಷಯದಲ್ಲಿ ಏನು ವಿಶೇಷ ಆಗಲಿಲ್ಲ. ಅದು ಸುಮ್ಮನೆ ಒಂದು ಉದಾಹರಣೆ ಅಷ್ಟೇ. ಪೂರ್ವಕ್ಕೆ ತಗೊಳ್ತಿದ್ದಾರೆ. ಪೂರ್ವಕ್ಕೆ ಪೂರ್ವಕ್ಕೆ ಯಾವ ವರ್ಷ ತಗೊಂಡಿದ್ದ? ಕರ್ಮಾಂಗವಾಗಿ ಅಲ್ಲಲ್ಲ, ಆ ಜುಹು ಬಗ್ಗೆ ಹೇಳಿದಂತಹ ಅರ್ಥವಾದ ಅದು ಅಷ್ಟಕ್ಕೆ ಆಗೋಲ್ಲ. ಅದನ್ನ ಕರ್ಮ ತಗೋಬೇಕು. ಆ ಜ್ಞಾನ ಬಿಟ್ಟು ಕರ್ಮ ಮಾಡಕ್ ಬರುತ್ತೆ ಅಂತ ತೋರಿಸ್ಬೇಕು. ಇವಾಗ ಇಲ್ಲಿ ಜ್ಞಾನಕ್ಕೆ ನೀವು ಉಪಾಸನೆ ಅಂತ ತಗೊಳ್ಳೇನೆ ಸಿಂಪಲ್ ಆಗಿ ಅದು ಲೌಕಿಕ ಅರ್ಥ ಆಗತ್ತೆ, ಶಾಸ್ತ್ರೀಯ ಅರ್ಥ ಆಗಲ್ಲ. ಲೌಕಿಕ ಅರ್ಥ ಇಷ್ಟ. ಲೌಕಿಕ ಅಲ್ಲ, ಜುಹುವನ್ನ ಲೋಕದಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಅಲ್ಲಲ್ಲ, ಅರ್ಥ ಲೌಕಿಕ ಅರ್ಥ. ಇದು ಬಿಟ್ಟು ಇದಾಗಲ್ಲ, ಅದು ಬಿಟ್ಟು ಅದಾಗಲ್ಲ ಅಂತ ಮಾಡಿ ಹಾಗೆ ಬಂದಿದೆ. ನನಗೇನೋ ಹೀಗೆ ತೋರಿಸ್ತಪ್ಪ. ಇದು ಸಿಂಪಲ್ ಆಗಿ ಅನ್ವಯ ಆಗುತ್ತೆ. ಆಯ್ತು, ಹಾಗೆ ಬರ್ಕೊಳ್ಳಪ್ಪ. ಕರ್ಮವು ಆತ್ಮಜ್ಞಾನವನ್ನು ಬಿಟ್ಟಿರುತ್ತದೆ. ಆದ್ದರಿಂದ ಆತ್ಮಜ್ಞಾನ ವಿರಹ ಆತ್ಮಜ್ಞಾನ ಬಿಟ್ಟು ಕರ್ಮ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಆತ್ಮಜ್ಞಾನವನ್ನು ಬಿಟ್ಟು ಕರ್ಮವನ್ನು ಮಾಡುವುದಕ್ಕಾಗುವುದಿಲ್ಲ ಎಂಬುದೇನಿಲ್ಲ. ಯದ್ವತ್ ನಮ್ಮಲ್ಲಿದೆ ತದ್ವತ್ತಿಗೆ ಸಮಾನ ದೃಷ್ಟಾಂತ ಅದೇ ಕೊಡೋದು, ಒಂದೇ ಸಮಾನ ದೃಷ್ಟ ಕೊಡೋಲ್ಲ. ಅದು ಯದ್ವತ್ ಇದೆಯಲ್ಲ, ಪಣ್ಣಜ್ಞಾನ ಬಿಡ್ತದೆ ಯದ್ವತ್. ಅಲ್ಲೇ ಶ್ಲೋಕ ಸರ್ವತ್ರ ದರ್ಶನಾತ್ ಶಾಸ್ತ್ರೇ ಪರಿಣಮಯ್ಯಾಂ ಫಲೋಕ್ತಿ ಬರ್ತದೆ. ಎಷ್ಟನೇ ಶ್ಲೋಕ? 44. ಆತ್ಮನ ಕರ್ಮಶೇಷತ್ವ ಅದೇ ನೋಡಿ. ತದ್ಯ ಕರ್ಮಶೇಷ ವಿಧಿಂ ತ್ವಯ ಅನಿಚ್ಛತ ಅಭ್ಯುಪೇಯ ಆದ್ರೆ ಹಿಂದಿನ ಶ್ಲೋಕ ಫಲೋಕ್ತಿ ಅರ್ಥವಾದತ್ವ. ಫಲೋಕ್ತಿ ದ್ರವ್ಯ ಸಂಸ್ಕಾರ ಕರ್ಮಸು ನೋಡಿ. ಆ ಜುಹುನ ಸಂಸ್ಕಾರ ಮಾಡುವಾಗ ಅದು ಮಾಡು, ಅದು ಇಟ್ಕೋ. ಅದು ಮಾಡಿದ್ರೆ ನಿಂಗೆ ಬ್ಯಾಡ್ ಫೇಮಸ್ ಆಗೋಲ್ಲ ನೀನು ಅಂತ. ಇನ್ಫೇಮಸ್ ಇನ್ಫೇಮಸ್ ನೀನು ಆಗೋಲ್ಲ ಅಂತ ಹೇಳಿದ್ರೆ ಅದು ತಿಳ್ಕೋದೆ ಹೋದ್ರು ಅದು ಕರ್ಮ ಮಾಡೋಕ್ಕಾಗಲ್ಲ ಅಂತಿಲ್ಲ. ಇನ್ಫೇಮಸ್ ಆಗೋಲ್ಲ ಅಂತ ತಿಳ್ಕೊಳ್ದೇನು ಕರ್ಮ ಮಾಡಕ್ ಬರುತ್ತೆ. ಇನ್ಫೇಮಸ್ ಆಗಲ್ಲ ಅಂತ ತಿಳ್ಕೊಂಡೇ ಮಾಡ್ಬೇಕು ಅಂತ ಏನಿಲ್ಲ. ಗುರುಗಳೇ, ಕೇವಲ ಕರ್ಮವಾಗಿಯೂ ಮಾಡ್ಬೋದು, ತಿಳ್ಕೊಂಡಾದ್ರೂ ಮಾಡ್ಬೋದು ಅಂತ. ಹಂಗೆ ಇಲ್ಲಿ ಯದ್ವತ್ತು ತದ್ವತ್ತು ಸಮಾನಿಷ್ಠ ಅಂತ ಅದೇ ಬರೋದು. ಪ್ರಸಂಗ ಸ್ವಲ್ಪ ಬೇರೆ ಅಲ್ಲಪ್ಪ, ಯದ್ವತ್ತದ್ದು ಹೆಂಗ್ ಹೊಂದಿಸ್ತೀರಾ? ವ್ಯತಿರೇಕ ದೃಷ್ಟಾಂತ ಯದ್ವತ್ತದ್ದು ಎಲ್ಲೂ ಕೊಟ್ಟರು ಸಂದರ್ಭದಲ್ಲಿ ಯದ್ವತ್ತದ್ದು ಸಮಾನ ದೃಷ್ಟಾಂತಕ್ಕೆ ಕೊಡೋದು. ಯದ್ವತ್ತದ್ದು ಇಲ್ಲಿ ಪರ್ಣಜ್ಞಾನ ಮೂರ್ತಿ ಯದ್ವತ್ತು ಇದೆಯಲ್ಲ ಉಚ್ಚಾರದಲ್ಲಿ ಪರ್ಣಜ್ಞಾನ ಮೂರ್ತಿ.
ವ್ಯತಿರೇಕ ದೃಷ್ಟಾಂತದಲ್ಲೂ ಅದೇ ತರ ಪ್ರಯೋಗ ಎಷ್ಟೊಂದ್ರೆ ಬರುತ್ತೆ. ಯಜ್ಜತ್ತದ್ದು ಸಾಮಾನ್ಯ ವೇದ ಕೊಟ್ಟಿಲ್ಲ. ಸಾಮಾನ್ಯ ನಾನು ನೋಡಿದ ಹಾಗೆ ಇದುವರೆಗೆ ಯಜ್ಜತ್ತದ್ದನ್ನು ಸಮಾನ ದೃಷ್ಟಾಂತಕ್ಕೆ ಕೊಟ್ಟಿದ್ದಾರೆ. ಯಜ್ಜತ್ತದ್ದು ಒಂದು ಇದ್ರದ್ದು ಬಂತಲ್ಲ, ಬರೀ ವ್ಯತಿರೇಕ ದೃಷ್ಟಾಂತ ಕೊಡುವಾಗ ವ್ಯತಿರೇಕ ದೃಷ್ಟಾಂತವು ಅಷ್ಟು ಅಲ್ಲ, ಶ್ಲೋಕಾರ್ಥ ನೋಡಿದಾಗ ಗೊತ್ತಾಗುತ್ತೆ. ಶ್ಲೋಕಾರ್ಥದಲ್ಲಿ ಯಜ್ಜತ್ತದ್ದು ಕೊಟ್ಟಾಗ ಸಮಾನ ದೃಷ್ಟಾಂತಕ್ಕೆ ಕೊಟ್ಟಿರ್ತಾರೆ ಬಲಮಟ್ಟಿಗೆ. ನೋಡಿ ನೀವು ಹೇಳ್ದಂಗೆ ಅರ್ಥ ಹೊಂದಲ್ಲ ನಾನು ಅಂತಿಲ್ಲ. ಇವ್ರು ಏನ್ ಮಾಡಿದ್ದಾರೆ, ಇವರು ಹಂಗೆ ಮಾಡಿದ್ದಾರೆ. ಇದು ವೈಧಮ್ಯ ದೃಷ್ಟಾಂತ ಮಹ ಅಂತ ಇದ್ದಾರೆ, ವ್ಯತಿರೇಕ ದೃಷ್ಟಾಂತ ಹೇಳ್ತಾ ಇದ್ದಾರೆ. ಅಲ್ಲ ಇದನ್ನ ನಮ್ಮ ಇವರು ಜ್ಞಾನಪ್ರಸನ್ನ ಇವರು ನಮ್ಮನವರು ತುಂಬಾ ಕಡೆ ಇವ್ರ ಅರ್ಥ ಒಪ್ಕೋಬೇಕಾಗಿಲ್ಲ. ಇವ್ರಿಗೆ ಯಾಕೆಂದ್ರೆ ಆ ಹಿಂದೆ ಮುಂದಕ್ಕೆ ನೋಡ್ಕೊಂಡು ಇದು ನಮ್ಮ ಅರ್ಥ ಹೊಂದುತ್ತೆ ಇದು ಒಂದು ತೋರಿಸಿದಾರೆ ಹೊರತು ಅವರು ವೈಧಮ್ಯ ಇದ್ದಾರ. ಇವರು ವೈಧಮ್ಯ ಮಾಡಿದ್ದಾರೆ. ಅವ್ರು ಇದನ್ನೇ ಮಾಡಿರೋದು, ಬರ್ಕೊಂಡಿದಾರಲ್ಲ ಶಾಸ್ತ್ರ ಪ್ರಕಾರ ಇದನ್ನೇ ಮಾಡ, ಅವ್ರೇನು ಬೇರೆ ಮಾಡಿಲ್ಲ. ಜೋಯಿಸರು ಆರಂಭದ ಬರ್ಕೊಂಡಿದ್ದಾರೆ, ಆನಂದಗಿರಿಯನ್ನೇ ಫಾಲೋ ಮಾಡಿದೀನಿ ಅಂತ ಹೇಳಿದ್ರು. ಅದಲ್ಲ ಅವ್ರು ಪೀಠಿಕೆ ಬರೆದಿದ್ದಾರೆ, ಆನಂದಗಿರಿ ವ್ಯಾಖ್ಯಾನವನ್ನೇ ನಾನು ಫಾಲೋ ಮಾಡಿದ್ದೀನಿ ಬರೆದಿದ್ದಾರೆ. ಅದು ಶಾಸ್ತ್ರ ಪ್ರಕಾಶಕ್ಕೆ ಅದು ಅವನಿಗೆ ಹುಡುಕ್ಬೇಕಲ್ಲ. ಅದೊಂದು ಕೊಡು ಅಷ್ಟು ಏನು ಸಂಬಂಧ ಬರೆಯಲ್ಲ, ಎಲ್ಲರಿಗೂ ಇವರು ಕಮ್ಮಿ. ಐಕಾತ್ಮದೀಯ ಅಶೇಷ ಕರ್ಮ ಕರ್ತೃತ್ವಾದ್ ಉಪವರ್ಧಕತ್ವೇನ ವಿರೋಧಿತ್ವಾದ್ ಅನುಪಕಾರತ್ವಾಚ್ಚ ಸುತರಾಂ ಕರ್ಮಶೇಷತ್ವ ಇತ್ಯರ್ಥ. ಕರ್ಮಶೇಷತ್ವ ಸುತರಾಂ ಅಕರ್ಮಶೇಷತ್ವ ಇತ್ಯರ್ಥ ಅಷ್ಟೇ. ಕರ್ಮಶೇಷತ್ವವಲ್ಲ ಆ ಜ್ಞಾನ ಅಂತ ಇದ್ದಾರೆ ಅಷ್ಟೇ. ಎರಡು ಕಡೆಗೂ ಕರ್ಮಶೇಷತ್ವವಿಲ್ಲ ಆ ಜ್ಞಾನ ಅಂತ ಅಷ್ಟೇ ತಗೊಂಡಿದ್ದಾರೆ ಒಂದೇ ಶ್ಲೋಕದಲ್ಲಿ. ಔಪನಿಷತ್ತಿಗೆ ಆತ್ಮಜ್ಞಾನ ಕ್ರಿಯಾಂಕತ್ವ ನಿರಾಕರೋಸಿ ಲಾತುಂ ಆದಾತುಂ ಆದಾತುಂ ಅರ್ಥ ಕೊಟ್ಟರು. ಐಕಾತ್ಮದೀಯ ಅಶೇಷ ಕರ್ಮತ್ವ ಉಪಮರ್ಧಕತ್ವೇನ ವಿರೋಧಿತ್ವಾತ್ ಅಲ್ಪಕಾರತ್ವ ಸ್ವತಃ ಅಕರ್ಮಶೇಷತ್ವಂ. ಜನರಲ್ ಆಗಿ ಅಕರ್ಮ ಜ್ಞಾನ ಕರ್ಮಶೇಷವಲ್ಲ ಅಷ್ಟೇ ಇವ್ರದ್ದು. ಆ ಜ್ಞಾನವು ಆ ಕರ್ಮಶೇಷ ಅಲ್ಲ, ಈ ಜ್ಞಾನವು ಈ ಕರ್ಮಶೇಷ ಅಲ್ಲ. ವಸ್ತುತಂತ್ರ ಜ್ಞಾನವು ಆತ್ಮಜ್ಞಾನ ಕರ್ಮಾಂಗ ಶೇಷವಲ್ಲ. ಅದು ಪರಿಣಮಯಿ ಜ್ಞಾನವು ಪರಿಣ ಕಾರ್ಯದ ಶೇಷ ಅಲ್ಲ. ಆ ಜ್ಞಾನ ಇದ್ದೇನು ಪರಿಣಕರ್ಮ ಮಾಡ್ಬೋದು. ಇವತ್ತು ಮಾಡ್ತಾರೆ ಯಜ್ಞಾಗ ಮಾಡ್ತಾರೆ, ಎಂತ ಕರ್ಮ ಜ್ಞಾನ ಇದೆ, ಎಂತ ಕರ್ಮಾಂಗ ಜ್ಞಾನವೂ ಇಲ್ಲಪ್ಪ. ಕಾಮನ ಮಾಡ್ತಾರೆ, ಪ್ರಯೋಗ ಮಾಡ್ತಿರ್ತಾರೆ. ಅದ್ವೈತಿಕರು ಎಂತ ಕರ್ಮ ಜ್ಞಾನವೂ ಇಲ್ಲ ಅವರಿಗೆ, ಶಾಸ್ತ್ರಾರ್ಥ ಜ್ಞಾನ. ಹೋಗ್ಲಿ ಆಯ್ತು, ನೀವು ಆ ಅರ್ಥನೇ ಬರ್ಕೊಳ್ಳಿ. ಅಲ್ಲಿ ಹೇಗಿಲ್ವೋ ಇಲ್ಲ, ಅಲ್ಲಿ ಹೇಗಿದೆಯೋ ಹಾಗಿಲ್ಲ ಅಂತಲೇ ಬರ್ಕೊಳ್ಳಿ. ಮಾಡಿ ಕರ್ಮವು ಆತ್ಮಜ್ಞಾನವನ್ನು ಬಿಟ್ಟಿರುತ್ತದೆ, ಆದ್ದರಿಂದ ಆತ್ಮಜ್ಞಾನವನ್ನು ಬಿಟ್ಟು ಕರ್ಮ ಮಾಡುವ ಹೇಗೆ ಅಲ್ಲ. ಆತ್ಮಜ್ಞಾನವು ಕರ್ಮಕ್ಕೆ ಇಲ್ಲವಾ, ಕರ್ಮಕ್ಕೆ ಆತ್ಮಜ್ಞಾನ ಬೇಕಿಲ್ಲವಾದ್ದರಿಂದ ಆತ್ಮಜ್ಞಾನವಿಲ್ಲದೆ ಕರ್ಮ ಮಾಡೋಕ್ಕಾಗಲ್ಲ ಅಂತ ಇಲ್ಲ ಎಂಬುದು ಹೇಗೋ, ಆತ್ಮಜ್ಞಾನವಿಲ್ಲದೆ ಕರ್ಮ ಮಾಡೋದಕ್ಕಾಗುವುದಿಲ್ಲ ಎಂಬುದಿಲ್ಲ ಎಂಬುದು ಹೇಗೋ, ಆತ್ಮಜ್ಞಾನವಿಲ್ಲದೆ ಕರ್ಮ ಮಾಡಕ್ ಆಗೋದಿಲ್ಲ ಅನ್ನೋದಿಲ್ಲ ಎಂಬುದು ಹೇಗೋ ಹಾಗೆ ಮಾಡ್ಕೋಬೇಕು. ಆತ್ಮಜ್ಞಾನ ಇಲ್ಲದೆ ಕರ್ಮ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲಪ್ಪ ಅನ್ನೋದು ಹೇಗೋ, ಹಾಗೆ ಆ ಪರಿಣಮಯಿ ಜ್ಞಾನ ಇಲ್ಲದೆ ಹೋದ್ರೆ ಕರ್ಮವನ್ನು ಪರಿಣವನ್ನು ಉಪಯೋಗಿಸೋಕ್ಕಾಗಲ್ಲ ಅಂತ ಏನಿಲ್ಲ. ಹೌದು, ಸಾಮಾನ್ಯವಾಗಿ ಅವ್ರು ಹೇಳ್ಕೊಂಡಿದ್ದಾರೆ ಪೀಠಿಕೆಲ್ಲ ಅಷ್ಟೇ ಅಲ್ಲ. ಈ ಎಲ್ಲೆಲ್ಲಿ ಮೂಲ ವಿದ್ಯೆ ಅಲ್ಲಲ್ಲಿ ಮೂಲ ವಿದ್ಯೆ ಹಾಕಿದ್ದಾರೆ ಅವರು. ಮೂಢ ಪರಪ್ರತ್ಯಯ ಬುದ್ಧಿ ಅನ್ನೋದು ಅಗ್ರೇಸರು ಅವರು. ಪಕ್ಕ ಮೂಲ ವಿದ್ಯೆ ಅವ್ರಿಗೂ ಮೂಲ ಗೊತ್ತಿಲ್ಲ. ಮೂಲ ವಿದ್ಯೆ ಅವ್ರಿಗೂ ಮೂಲ ವಿದ್ಯೆ ಅವರು. ಇವರು ವಿಸ್ತಾರ ಬರೀತಾರೆ ಮೂಲ ವಿದ್ಯೆ. ಸ್ವಾಮಿ ವಿಮರ್ಶೆ ಮಾಡಿದ್ದಾರೆ ಪೀಠಿಕೆಯಲ್ಲಿ. ಮೂಲ ವಿದ್ಯೆ ಇಲ್ಲ ಅಂತಾರೆ. ಅವಿದ್ಯಾ ಪ್ರಸತೆ ಮೌಲಿ ಇದೆ ವಾರ್ತಿಕ. ಈ ಅವಿದ್ಯೆಯು ಮೂಲವಾಗಿ ಎಲ್ಲಕ್ಕೂ ಅದೇ ಹಡ್ಕೊಂಡಿದೆ ಅಂತ ಅದು ಮೂಲ ವಿದ್ಯೆ ಅರ್ಥ ಮಾಡ್ತಾರೆ. ಅನರ್ಥ ಕಾರಣವಾಗಿ ಅವಿದ್ಯೆ ಮೂಲವಾಗಿದೆ ಅಂತ ಅದು ಮೂಲ ವಿದ್ಯೆ ಆಗ್ಬೇಕಾ? ಆ ಪಾದಭಾಷೆ ಇದ್ದಾನ ಅದು, ಆ ಟೆಕ್ನಿಕಲ್ ವರ್ಡ್ ಅದು. ಅದನ್ನ ಟೆಕ್ನಿಕಲ್ ವರ್ಡ್ ತಗೊಂಡ್ಬಿಟ್ಟು ಸತ್ತು ಅಲ್ಲದು ಅಸತ್ತು ಅಲ್ಲ ಮೂಲ. ನಮ್ಮ ಅಶ್ವತ್ಥನ ಒಂದು ಪಾಯಿಂಟ್ ಇಟ್ಟಿದ್ದ ಇದರಲ್ಲಿ. ಇವಾಗ ಆಯ್ತು ಮೂಲ ವಿದ್ಯೆ ನೀವು ಹೇಳ್ತಿದ್ದೀರಾ ಅಂತ ಇಟ್ಕೊಳ್ಳೋಣ. ಆದ್ರೆ ಆ ಅರ್ಥ ಆ ಪದವನ್ನು ಬಳಸದೇನೆ ವೇದಾಂತ ವ್ಯಾಖ್ಯಾನ ಮಾಡಕ್ ಆಗತ್ತೋ ಆಗಲ್ವೋ ಅಂತ ಕೇಳಿದ್ರು.
ಆ ಪದವನ್ನು ಆ ಅರ್ಥವನ್ನು ಇಟ್ಕೊಳ್ಳದೇನೆ ವೇದಾಂತ ವಾಕ್ಯಗಳಿಗೆ ಅರ್ಥ ಮಾಡೋಕ್ಕಾಗತ್ತೋ ಆಗಲ್ವೋ? ಆಗತ್ತೆ ಅನ್ನೋದಾದ್ರೆ ಬೇಕೇ ಬೇಕು, ಯಾಕೆ ಹಠ ಮಾಡ್ತೀರಾ? ಅವ್ರಾಗಲ್ಲ ಇಲ್ಲ, ಆಗಲ್ಲ ಅಂತ ಅಂದಿಲ್ಲ ಅವರು. ಯಾಕೆಂದ್ರೆ ಆಗಲ್ಲ ಅನ್ನೋಕೆ ಆಗಲ್ಲ. ಯಾಕಂದ್ರೆ ಶಂಕರಾಚಾರ್ಯ ಹಾಕಿಲ್ಲ ಮೂಲಾವಿದ್ಯ ಪದವನ್ನ. ಅದು ಒಂದು ಪ್ರಕಾರ ಅಂದ್ರು ಕೃಷ್ಣ ಶಾಸ್ತ್ರಿಗಳು. ಅದು ಹೇಳೋ ಮೆಥಡ್ ಹೊರತು ಅದಿಲ್ಲದೆ ಆಗಲ್ಲ ಅಂತ ಏನಿಲ್ಲಪ್ಪ ಅಂದ್ರು. ಅಂದ್ಮೇಲೆ ಏನಾಯ್ತು, ಮೂಲಾವಿದ್ಯ ಬೇಕೇ ಬೇಕು ಅಂತ ಏನಿಲ್ಲ ಅಂತ ಆಯ್ತು. ನಮಗೂ ಒಂದು ವಾದ ಬೇಕಾದ್ರೆ ಇಟ್ಕೊಳ್ಳಿ ನೀವು. ವಿವರಣ ಪ್ರಸ್ಥಾನ, ಭಾವತಿ ಪ್ರಸ್ಥಾನ, ಇದು ಪ್ರಸ್ಥಾನ, ಮೂಲಾವಿದ್ಯಾ ಪ್ರಸ್ಥಾನ, ಅಥವಾ ಬ್ರಹ್ಮಸಿದ್ಧಿ, ಬೇರೆ ಬೇರೆ ಇದಾರಲ್ಲ, ಭಾಸ್ಕರಾಚಾರ್ಯ ಮತ. ಹೋಗೋಣ ಮುಂದಕ್ಕೆ. ಬರ್ಕೊಂಡ್ರಾ? ದೇಹಾಂತರಾಭಿಸಂಬಂಧೋ ನತ್ವಾತ್ಮಾಸ್ತಿ ತ್ಯಜಾನತಃ ವಿವೇಕಿನೋ ನ ಯುಕ್ತೇಯಂ ಪ್ರವೃತ್ತಿ ಪಾರಲೌಕಿಕೀ ಆತ್ಮ ಅಸ್ತಿ ಇತಿ. ಅಯ್ಯಪ್ಪ, ಏನ್ ಭಾರತ ಬರೆಯೋದು? ದರಿದ್ರ ಅಂದ್ರೆ ದರಿದ್ರ. ಯಾಕೆ ಬರಲ್ಲ ನನಗೆ? ಯಾಕೆ ಪರಿಚಯ ಮಾಡ ಬರಲ್ವಾ? ಏನ್ ಕಷ್ಟ? ಏನ್ ಸಂಸ್ಕೃತ ಓದಿಲ್ಲ, ಏನ್ ವ್ಯಾಕರಣ ಓದಿದೆ, ಏನ್ ಸಾಮಾನ್ಯ ಓದಿಲ್ಲ. ಆತ್ಮ ಅಸ್ತಿ ಇತಿ ಆತ್ಮ ಅಸ್ತಿ ಇತಿ ಅಜಾನ ಗೊತ್ತಾಗಲ್ವಾ? ಏನು ಬಿಡಲ್ಲಪ್ಪ. ದೇಹಾಂತ ಸಂಬಂಧಿ ಆತ್ಮ ಅಸ್ತಿ ಇತಿ ಅಜಾನತಃ. ಹಾಗೆ ದೇಹಾಂತಕ್ಕೆ ಸಂಬಂಧಪಟ್ಟಂತಹ ಆತ್ಮನು ಇದಾನೆ ಎಂಬುದನ್ನು ತಿಳ್ಕೊಳ್ಳದೇ ಇದ್ದವನಿಗೆ ಪ್ರವೃತ್ತಿ ನಶ್ಯಾಯಿತಿ ನ ಪಾರಲೌಕಿಕಿ ಪ್ರವೃತ್ತಿ ನಶ್ಯಾಯಿತಿ ನಯುಕ್ತ. ನಾವು ಜನ್ಮ ಸಂಬಂಧಪಟ್ಟ ಕರ್ಮ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲಪ್ಪ. ಜನ್ಮಾಂತ ಲೋಕ ಸಂಬಂಧಪಟ್ಕೊಂಡೇ ಕರ್ಮ ಮಾಡ್ಬೇಕು ನಿಯಮ ಇದೆಯಾ? ಈಗ ಪೂಜೆ ಮಾಡೋಣ, ಜನ್ಮಾಂತ ಲೋಕ ಸಂಬಂಧಪಟ್ಕೊಂಡೇ ಪೂಜೆ. ಭಗವಂತನ ಭಕ್ತಿನ ಪೂಜೆ ಮಾಡ್ತಿದ್ರು, ಜನ್ಮಾಂತ ಲೋಕ ವಿಚಾರ ಮಾಡೋದೇ ಇಲ್ಲ ಅವನು. ಲೋಕದಲ್ಲೇ ಪೂಜೆ ಮಾಡೋರು ಅದೇ ಇನ್ನೇನು ಮಾಡ್ತಾರೆ, ಜನ್ಮಾಂತಕ್ಕೆ ಲೋಕಾಂತ ಸಂಬಂಧಪಟ್ಕೊಂಡು ಅನ್ಕೊಂಡು ಮಾಡ್ತಾರ? ಅದೇನಿಲ್ಲಪ್ಪ. ದೇಹಾಂತ ಸಂಬಂಧಿ ಆತ್ಮ ಅಸ್ತಿ ಇತಿ ಅಜಾಂತ. ದೇಹಾಂತ ಸಂಬಂಧಕ್ಕೆ ಸಂಬಂಧಪಟ್ಟಂತ ಆತ್ಮ ಇದಾನೆ ಎಂಬುದನ್ನು ತಿಳ್ಕೊಳ್ಳದೇ ಇದ್ದ ಅವನಿಗೆ, ಮತ್ತು ಅವನು ವಿವೇಕಿ ಲೋಕದಲ್ಲಿ, ಅವನಿಗೆ ಪಾರಲೌಕಿಕ ಪ್ರವೃತ್ತಿ ನಯುಕ್ತ ಆಯ್ತು ನ. ಪಾರಲೌಕಿಕ ಪ್ರವೃತ್ತಿ ಆಗೋದಿಲ್ಲ ಅನ್ನೋದೇನಿಲ್ಲ. ದೇಹಾಂತ ಸಂಬಂಧಿ ಆತ್ಮ ಅಸ್ತಿ ಇತಿ ಅಜಾನತಃ. ದೇಹಾಂತಕ್ಕೆ ಸಂಬಂಧಪಟ್ಟಂತಹ ಆತ್ಮನು ಇದಾನೆ ಎಂಬುದನ್ನು ತಿಳಿದೇ ಇದ್ದವನಿಗೆ ನ ಪ್ರವೃತ್ತಿ ಅಂತಂದ. ಅವನು ಪ್ರವೃತ್ತಿ ಇಲ್ಲ ಅಂತಂದ. ವಿವೇಕಿನ ನ ಪ್ರವೃತ್ತಿ ಅಂತಂದ. ಪಾರಲೌಕಿಕಿ ಪ್ರವೃತ್ತಿ ನಯುಕ್ತ ಅಂತಂದ. ಅದು ವಿವೇಕಿಗೆ ಹಾಗೇನಿಲ್ಲಪ್ಪ, ಆಗ್ಬಾರ್ದು ಅಂತ ಇಲ್ಲ. ಪ್ರವೃತ್ತಿ ಇರುತ್ತಪ್ಪ. ಪೂಜೆ ಪುನಸ್ಕಾರ ಮಾಡ್ತಾರಲ್ಲ, ಜನ್ಮ ಲೋಕ ಸಂಬಂಧ ಮಾಡ್ಕೊಳ್ಳಪ್ಪ. ಸಿದ್ಧಾಂತ ಶ್ಲೋಕವೇ, ಪೂರ್ವ ಶ್ಲೋಕ ಅಲ್ವೇ ಅಲ್ಲ. ದೇಹಾಂತರಾಭಿ ಸಂಬಂಧಿ ಆತ್ಮ ಅಸ್ತಿ ಇತಿ ಅಜಾನತಃ ಅಜಾನತಃ ಪಾರಲೌಕಿಕಿ ಪ್ರವೃತ್ತಿ ವಿವೇಕಿನ ನಯುಕ್ತ ಇತಿ ನ. ಇಯಂ ಪ್ರವೃತ್ತಿ ನಯುಕ್ತ ಇತಿ ನ. ಮಾಡೋಲ್ಲ ಅಂತ ಪೂಜೆ ಮಾಡೋದು, ಜನ್ಮ ಲೋಕ ವಿಚಾರ ಮಾಡೋದೇ ಇಲ್ಲ, ಸುಮ್ಮನೆ ಪೂಜೆ ಮಾಡ್ತಾರೆ. ಯಾವುದೇ ಕರ್ಮ ಮಾಡ್ಬೇಕು, ಕರ್ಮ ಮಾಡುವಾಗ ಆವಾಗ ಜನ್ಮ ಲೋಕ ಆಗ್ಬೇಕು ಅಂತ ಆ ವಿಚಾರ ಮಾಡ್ಬೇಕು ಅಂತ ಏನಿಲ್ಲ. ಮಾಡಬಹುದು, ಮಾಡ್ದೇನು ಕರ್ಮ ಮಾಡ್ತಾರಪ್ಪ. ನಂಗೆ ಒಳ್ಳೇದಾಗುತ್ತೆ ಅಂತ ಈ ಲೋಕದಲ್ಲಿ ನಂಗೆ ಒಳ್ಳೆ ಆಗುತ್ತೆ ಅಂತ ಕರ್ಮ ಮಾಡ್ತಾನೆ. ಯಾಕೆ ಅದ ಏನ್ ಮಾಡಿದ್ದಾರೆ? ಮುಂದೆ ಸಮಾಧಾನ ಮಾಡಿದ್ದಾರೆ ಏವಂತರಲ್ಲಿ ಕರ್ಮ ನೋಡಿ. ಅಲ್ಲ, ಪೂರ್ವಪಕ್ಷ ಶ್ಲೋಕ ಅಂದ್ರೆ ಅದು ಇನ್ನೂ ಶುರು ಆಗಿತ್ತಲ್ಲ ಅಂತ ನಮ್ಮ 5 ವಿದ್ವಿತೀಯಂ ವ್ಯತಿರೇಕ ಮುಖ್ಯೇನ ಉತ್ಥಾಪಿ ದೇಹಾಂತರೇತಿ ಅಸ್ಯಾತ ದೇಹೋಪಭೋಗ ಅರ್ಹ ಸ್ವರ್ಗಫಲೆ ಕರ್ಮಣಿ ತದ್ದೇಹ ಯೋಗ್ಯಂ ಆತ್ಮನಂ ಅಭಿಜಿತ್ವ ಪ್ರೇಕ್ಷಾವತೋ ನ ಪ್ರವೃತ್ತಿ ಸಾ ಚ ಇಯಂ
ಉಪಪತ್ತಿ ವ್ಯತಿರೇಕ ಜ್ಞಾನಸ್ಯ ತಸ್ಮಿನ್ನಂಗತ್ವಂ ಗಮಯತಿ. ಏನ್ ಮಾಡ್ತಾನೆ? ಆತ್ಮನಃ ಪರಲೋಕ ಸಂಬಂಧ ಜ್ಞಾನಂ ಪ್ರೇಕ್ಷಾವತಃ ಸಾಧನಾನುಷ್ಠಾನ ಹೇತುತ್ವಾತ್ ಫಲರಾಗವದ್ ನ ಕರ್ಮಾಂಗಮಿತಿ ಪರಿಹರತಿ ಏವಮಿತಿ. ಜ್ಞಾನಸ್ಯ ಕ್ರಿಯಾಂಗತ್ವಂ ವಿದ್ವಾನ್ ಯಜತೆ ಇತ್ಯಾದಿನ ವಿಹಿತಂ ಅತ ಆಹ ನ ಚೇತಿ ಕ್ರಿಯಾ ಪ್ರಕರಣ ಸಮಾಮ್ನಾತ ದ್ರವ್ಯ ದೇವತಾ ಜ್ಞಾನವಾನ್ ವಿದ್ವಾನ್ ಉಚ್ಯತೆ ಇತ್ಯರ್ಥ. ಅಷ್ಟೇ, ವಿದ್ವಾನ್ ಜೊತೆ ವಿದ್ವಾನ್ ಅಷ್ಟೇ ಇದೆ. ಜನ್ಮಾಂತ ಲೋಕಾಂತಲ್ಲ, ಕ್ರಿಯಾ ದ್ರವ್ಯ ದೇವತೆ ಕರ್ಮ ಮಾಡ್ತಾನೆ. ನಾನು ಜನ್ಮಾಂತಕ್ಕೂ ಲೋಕಾಂತಕ್ಕೂ ಸಂಬಂಧಪಟ್ಕೊಂಡವನಾಗಿರಲೇಬೇಕು ಅಂತ ಹೊತ್ಕೊಂಡು ಕರ್ಮ ಮಾಡ್ತಾನೆ ಅಂತ ಏನಿಲ್ಲ. ಕ್ರಿಯಾ ಪ್ರಕರಣ ಸಮಾಮ್ನಾತ ದ್ರವ್ಯ ದೇವತಾ ಜ್ಞಾನವಾನ್. ದ್ರವ್ಯ ದೇವತಾ ಜ್ಞಾನ ಇದೆ. ನಾನು ಜನ್ಮಾಂತ ಲೋಕ ಸಂಬಂಧಪಟ್ಟ ಬೇಕಿಲ್ಲಪ್ಪ. ಕ್ರಿಯಾ ಪ್ರಕರಣ ದ್ರವ್ಯ ಕ್ರಿಯಾಗೆ ಬೇಕಾದಂತಹ ಆಡು ಅಥವಾ ಪುರೋಡಾಶ ಇದು ಆಗ್ಬೋದು. ದೇವತಾ ಆ ಜ್ಞಾನ ಉಳ್ಳವನು ಕರ್ಮ ಮಾಡಿ. ಅದಕ್ಕೆ ವಿದ್ವಾನ್ ಜೊತೆ ವಿದ್ವಾನ್ ಯಾಜೇತಿ ಅಂತ ಹೇಳಿದಾರೆ ಹೊರತು ಜನ್ಮಾಂತ ಲೋಕಾಂತ ಸಂಬಂಧ ಆತ್ಮಜ್ಞಾನಿ ಕರ್ಮ ಕರೋತಿ ವಾಕ್ಯ ಇಲ್ಲ. ಮೀಮಾಂಸಾ ಸೂತ್ರದಲ್ಲಿ ಏನಿದೆ? ವಿದ್ವಾನ್ ಜೊತೆ ವಿದ್ವಾನ್ ಯಾಜೇತಿ ಅಷ್ಟೇ ಇದೆ. ಏನ್ ವಿದ್ವಾನ್? ದೇವತಾ ವಿದ್ವಾನ್, ದ್ರವ್ಯ ವಿದ್ವಾನ್, ಕರ್ಮ ವಿದ್ವಾನ್, ಮಂತ್ರ ವಿದ್ವಾನ್, ಕರ್ಮ ಕರೋತಿ. ಅದಕ್ಕೆ ಜನ್ಮಾಂತ ಲೋಕ ಸಂಬಂಧ ಪಡ್ಕೊಂಡು ಆಗಿರ್ಬೇಕು ಅಂತ ಎಲ್ಲಿದೆ? ಅಂದ್ರೆ ಅರ್ಥ ಮಾಡಿದ್ಯಾ ಮಾಡಿದ್ಯಾ ಅದು ಲೋಕ ಎಲ್ಲ ಕರ್ಮ ಮಾಡುವಾಗ ನಾನು ಜನ್ಮ ಲೋಕ ನಂಗೆ ಒಳ್ಳೇದಾಗಬೇಕು ಅಂತ ಇವಾಗ ಪುಸ್ತಕ ಕಾಮೇಷ್ಟಿ ಅಥವಾ ಐಶ್ವರ್ಯ ಕಾಮೇಷ್ಟಿ ಜನ್ಮ ಸಂಬಂಧ ಪಟ್ಕೊಂಡು ಮಾಡ್ತಾನ? ಅದಕ್ಕೆ ಅದು ಜನ್ಮ ಲೋಕ ಸಂಬಂಧ ಪಟ್ಕೊಂಡು ಹೇಳ್ಬೇಕು. ನಿಯಮ ಮಾಡ್ತೀಯಾ? ಅದಿಲ್ಲದೆ ಕರ್ಮ ಸೋಮ ಯಾಕೆ ಸ್ವರ್ಗ ಬೇಕು ಅನ್ನೋದು ಇರ್ಲಿ, ಆದ್ರೆ ಎಲ್ಲಾ ಕರ್ಮಕ್ಕೂ ಏಕಾಂತ ನಿಯಮ ಹೆಂಗ್ ಮಾಡ್ತೀಯಾ? ಎಲ್ಲಾ ಕರ್ಮಕ್ಕೂ ಜನ್ಮಾಂತ ಲೋಕ ಸಂಬಂಧಪಟ್ಟ ಆತ್ಮಾಶ್ಚಿತ್ಯ ಇದ್ದರೆ ಕರ್ಮಕ್ಕೆ ಅಧಿಕಾರವೇ ಇಲ್ಲ ಅಂತ ಹೆಂಗ್ ಮಾಡ್ತೀಯಾ? ಹಾಗೆ ನಿಮ್ಮ ಮಾಡಕ್ ಬರಲ್ವಲ್ಲ. ಆ ವಾಕ್ಯ ಇಲ್ವಲ್ಲ, ವಾಕ್ಯ ಕೊಡು. ಜನ್ಮಾಂತ ಲೋಕಾಂತಕ್ಕೆ ಸಂಬಂಧ ಪಡೆದೇ ಇರುತ್ತೆ ಕರ್ಮಕ್ಕೆ ಅಧಿಕಾರ ಇಲ್ಲ ಅಂತ ವಾಕ್ಯ ಕೊಡು. ಅವ್ರು ಮಾಡಿದಾರಲ್ಲ, ಇದು ಪೂರ್ವಪಕ್ಷ ಮಾಡಿದಾರಂತೆ ಅವರು. ಏವಂತರಹೀನ ಕರ್ಮಾಂಗಂ ಈ ಶ್ಲೋಕವೇ ಅರ್ಥ ಆಗ್ತದೆ. ಏವಂತರಹೀನ ಕರ್ಮಾಂಗಂ ಕರ್ತುಶ್ಚ ಇಷ್ಟೈಕ ಹೇತುತಃ ಫಲಾರ್ಥಿವದ್ ಆತ್ಮ ಬೇರೆ ಅಂತ ತಿಳ್ಕೊಳ್ಳದೆ ಇದ್ರೂನು ಕರ್ಮ ಪರಲೋಕಕ್ಕೋಸ್ಕರ ಕರ್ಮ ಮಾಡ್ತಾನೆ. ಪರಲೋಕಕ್ಕೋಸ್ಕರ ಅಂತಲ್ಲ, ಅಲ್ಲಿ ಅಲ್ಲ ಪಾರಲೌಕಿಕಿ ಪ್ರವೃತ್ತಿ ನಯುಕ್ತ ನೀನು ಅಂದ್ಯಲ್ಲ, ಅದು ಅವನ ವಾಕ್ಯ. ಅದು ದೇಹಾಂತಕ್ಕೆ ಲೋಕಾಂತಕ್ಕೆ ಸಂಬಂಧ ಪಟ್ಕೊಳ್ಳದೆ ಆತ್ಮ ಇದಾನೆ ಅಂತ ತಿಳ್ಕೊಳ್ಳದೆ ಹೋದ್ರೆ ಪಾರಲೌಕಿಕಿ ಪ್ರವೃತ್ತಿ ಆಗೋಲ್ಲ ನೀನು ಅಂದ್ಯಲ್ಲ, ಅನ್ನ ಯುಕ್ತ ಅಂತ ಇದ್ದಾರೆ. ಅದು ಸರಿ ಅಲ್ಲ ಅಂತ ಇದ್ದಾರೆ ಪೂರ್ವಕ್ಷಿ ಅನುವಾದ. ಪೂರ್ವಕ್ಷಿ ಏನಂದ? ಅಸ್ತಿ ಆತ್ಮ ಜನ್ಮಾಂತ ಲೋಕಾಂತ ಸಂಬಂಧಿ ಅಂತ ತಿಳ್ಕೊಂಡವನೇ ಆ ಕರ್ಮ ಮಾಡ್ತಾನೆ, ಆ ಪಾರಲೌಕಿಕ ಕರ್ಮ ಮಾಡ್ತಾನೆ ಅಂದ್ಯಲ್ಲ, ಅದು ಸರಿಯಲ್ಲ. ಯಾಕೆ ಅಂತಂದ್ರೆ ಅವನು ಅಧಿಕಾರ ಲಕ್ಷ್ಯದಲ್ಲಿ ಅರ್ಥಿ ಸಮರ್ಥೋ ವಿದ್ವಾನ್ ಜೊತೆ ಅಷ್ಟೇ ಇದ್ದಾರೋ. ವಿದ್ವಾನ್ ದ್ರವ್ಯ ದೇವತಾದಿ ತಿಳುವಳಿಕೆ ಉಳ್ಳವನು ಕರ್ಮ ಮಾಡ್ತಾನೆ ಅಂದರೆ ಹೊರತು ಜನ್ಮಾಂತ ಲೋಕ ಜನ್ಮಾಂತ ಲೋಕ ಸಂಬಂಧ ವಾಕ್ಯ ಇಲ್ಲ ಅಲ್ಲೇ ಆ ಸೂತ್ರದಲ್ಲೇ. ಯಾರು ಮಾಡಕ್ ಹೋಗ್ತಾರೆ? ಫಲಾಪದ ಯಾಕೆ ಲೋಕದ ಜನ ಪಾರಲೌಕಿಕಿ ಪ್ರವೃತ್ತಿ ಅಲ್ಲ, ಪಾರಲೌಕಿಕ ಪ್ರವೃತ್ತಿ ಉಪಲಕ್ಷಣ ಅಲ್ಲ. ವೈದಿಕ ಕರ್ಮಕ್ಕಲ್ಲ ಅವನು ಹೇಳ್ತಿದ್ದಾನೆ, ವೈದಿಕ ಕರ್ಮಕ್ಕಲ್ಲ ಕಾಮನ್ನು ಅಂತಿದ್ದಾನೆ. ಹಾಗೇನಿಲ್ಲ ಅಂತ ಇದ್ದಾರೆ. ಅಲ್ಲ, ಮೊನ್ನೆ ಪಾಠ ಮಾಡುವಾಗ ನೀವೇ ಹೇಳಿದ್ರಲ್ಲ ಗುರುಗಳೇ, ನಾನು ಬೇರೆ ಇನ್ನೊಂದು ದೇಹ ಅಂತ ಸಾಮಾನ್ಯ ಜ್ಞಾನ. ಹೌದು, ನಾನು ಈ ದೇಹಾದಿಗಳಿಂದ ಬೇರೆ ಕರ್ಮ ಮಾಡ್ತಾನೆ ಅಂತ ನೀವೇ ಹೇಳಿದ್ರಲ್ಲ. ಹೌದು, ಕರೆಕ್ಟ್ ಮಾ. ಪುಣ್ಯ ಪಾಪ ಸಂಬಂಧ ಉಟ್ಕೊಂಡವನು, ನಾ ಜನ್ಮಾಂತ ಲೋಕ ಸಂಬಂಧ ಪಟ್ಕೊಂಡವನು, ಈ ದೇಹಕ್ಕಿಂತ ಬೇರೆ ಅನ್ಕೊಂಡವನು ನನಗೆ ಒಳ್ಳೇದಾಗಬೇಕು ಅಂದ್ರೆ ಈ ದೇಹವೇ ಆಗ್ಬೇಕು ಅಂದಿಲ್ವಲ್ಲ, ಮುಂದಿನ ಜನ್ಮ ಎಲ್ಲರೂ ಅವಾಗ ಆ ಜ್ಞಾನ ಕ್ರಮ ಮಾಡ್ತಾನೆ. ಇದು ನಾಸ್ತಿಕನಾದ್ರು ಮಾಡೋಲ್ಲ ಅಂತ. ಅದು ಇಲ್ಲಿ ಸಿದ್ಧಾಂತ ಹೇಳ್ತಿರೋದು ಆ ವಾಕ್ಯದಲ್ಲಿ ಹಾಗಿಲ್ಲ ಅಂತ ಇದ್ದಾರೆ. ಅರ್ಥಿ ಸಮರ್ಥೋ ವಿದ್ವಾನ್ ಜೊತೆ ವಾಕ್ಯದಲ್ಲಿ ಪಾರಲೌಕಿಕ ವಿಚಾರ ತಗೊಂಬಂದಿಲ್ಲ. ಕನ್ನಡ ಕನ್ನಡ ಬಿಟ್ಟು ಪಾಡ್ಸೋದು ಶ್ಲೋಕದಲ್ಲಿ ಇದೆ ನೋಡು. ಅಲ್ಲ, ಇದರಲ್ಲಿ ಪೂರ್ವ ಪಕ್ಷಿ ನೀನು ದೇಹಾಂತರದ ಜ್ಞಾನ ಇಲ್ಲದೆ ಆತ್ಮಜ್ಞಾನ ಇಲ್ಲದೆ ಇದ್ದಿದ್ರೆ, ಅಂದ್ರೆ ದೇಹಕ್ಕಿಂತ ಪ್ರತ್ಯೇಕವಾದ ಆತ್ಮ ಇದೆ ಅನ್ನೋ ಜ್ಞಾನ ಇಲ್ಲದೆ ಇದ್ದಿದ್ರೆ ಈ ಕರ್ಮ ಮಾಡಕ್ ಬೇಕಿಲ್ಲ ಅಂತ ಹಿಂದಿನ ಪ್ರಶ್ನೆನಲ್ಲಿ ಹೇಳಿದ್ದಕ್ಕೆ ಉತ್ತರ, ಎಲ್ಲ ವೇದಾಂತದ ಕರ್ಮ ಮಾಡೋದು ವೈದಿಕಿ ಕರ್ಮ ಮಾಡೋದಕ್ಕೂ ಪಾರಲೌಕಿಕ ಕರ್ಮ ಮಾಡೋದಕ್ಕೂ ಆ ಜ್ಞಾನ ಬೇಕೇ ಬೇಕು, ಅದೇ ಆತ್ಮಜ್ಞಾನ, ಅದು ಕರ್ಮಾಂಗ ಅಂತ ಜಸ್ಟಿಫೈ ಮಾಡ್ಕೊಳ್ತಾ ಇದ್ದಾನೆ ಅವನ ಪ್ರಶ್ನೆನ.
ಎರಡು ನಕಾರ ಮೇಲೆ ಅಮ್ಮ ಶ್ಲೋಕದಲ್ಲಿ ನೋಡಿ, ದೇಹಾಂತ ಸಂಬಂಧಿ ನತು ಆತ್ಮ ಅಸ್ತಿ ತ್ಯಜಾನತಃ ವಿವೇಕಿನ ನ ಯುಕ್ತ ಅಯಂ ಪ್ರವೃತ್ತಿ. ಎರಡು ನಕಾರ ಇದೆ ಶ್ಲೋಕದಲ್ಲಿ. ಶ್ಲೋಕಾರ್ಥ ಬಿಟ್ಬಿಟ್ಟು ಸತ್ನ ಮಾಡ್ಬಿಡಿ. ಇದು ದೇಹಾಂತ ಸಂಬಂಧಿ ಆತ್ಮ ಅಸ್ತಿ ತ್ಯಜಾನತಃ ಅಂದ್ರೆ ನೋಡು, ದೇಹಾಂತ ಸಂಬಂಧಿ ಆದಂತಹ ಆತ್ಮ ಇದಾನೆ ಅಂತ ತಿಳ್ಕೊಳ್ಳದೆ ಇದ್ದವನಿಗೆ ಪಾರಲೌಕಿಕಿ ಪ್ರವೃತ್ತಿ ನಯುಕ್ತ ವಿವೇಕ ಯುಕ್ತಂ ತನ್ನ ಅಂತ ಇದ್ದಾರೆ. ಎರಡು ನಕಾರ ಇದೆ. ನೀವು ಹೇಳಿ ಎರಡ್ ನಕಾರ ಇರೋದ್ರಿಂದಲೇ ಹಾಗೆ ಬರ್ತಾ ಇರೋದು. ಇಂಗ್ಲಿಷ್ ಅಲ್ಲಿ ಹಂಗೆ ಮಾಡಿದಾರ, ಹಂಗೆ ಮಾಡಿದ್ರೆ ನಂಗೆ ಯಾಕೆ ಅನ್ನೋದು ಅರ್ಥ ಆಗ್ತದೆ. ಅದಲ್ಲ, ಅವನು ಅದು ಸಾಮಾನ್ಯವಾಗಿ ಸ್ವರ್ಗಾದಿಗಳ ಫಲ ಇಟ್ಕೊಂಡು ಮಾಡುವಾಗ ಹಾಗೆ. ಆದ್ರೆ ಎಲ್ಲ ವೈದಿಕರ್ಮಕ್ಕೆ ಜೈಮಿರು ಹಾಕಿ ಸೂತ್ರ ಮಾಡಿಲ್ಲ. ದೇಹಾಂತರಾಭಿಸಂಬಂಧಿ ಆತ್ಮಾಸ್ತಿತ್ವ ಅಜಾನತಃ ಪಾರಲೌಕಿಕಿ ಪ್ರವೃತ್ತಿ ನಯುಕ್ತ ವಿವೇಕಿನಃ ಬಾಲೋಕಿ ಅಂದ್ರೆ ನೀ ಅಷ್ಟೇ ಅರ್ಥ ಬೇಡ. ಇಯಂ ಪ್ರವೃತ್ತಿ ಬಾಲೋಕಿ ನಯುಕ್ತ. ಅಷ್ಟ ಆಗಿ ಮುಗಿತಾನ ಶ್ಲೋಕ ಮುಗಿದಲ್ಲ, ಇಲ್ಲಿ ಇವ್ರು ಅರ್ಥ ಓದ್ತಿದ್ದೇವೆ. ನೀ ಶ್ಲೋಕ ಕರ್ಸ ಹೇಳ್ತೀಯಾ? ಇಲ್ಲಿ ಅರ್ಥ ಶ್ಲೋಕ ಓದಿ ಏನು ಅಂತ ಹೇಳ. ಎರಡು ನಕಾರ ಎಲ್ಲಿ ತೋರಿಸ್ದೆ? ಎರಡು ನಕಾರ ಇದೆಯಲ್ಲ, ಎರಡು ನಕಾರ ಕರ್ಸ ಹೇಳ. ಎರಡು ನಕಾರ ಕರ್ಸ ಹೇಳ. ಒಂದು ನಯುಕ್ತ ಹೇಳ್ಬಿಟ್ರ ಇನ್ನೊಂದು ನಕಾರಕ್ಕ ಹಾ ನಯುಕ್ತ ಆಯ್ತಿನ. ಹಾ ಬಾ ನಯುಕ್ತ ನಕಾರ ತಿನ್ಬಿಡ್ತಾನೆ, ಫಲಾರ ಮಾಡ್ಬಿಡ್ತಾನೆ. ಆತ್ಮಜ್ಞಾನ ಇಲ್ಲದೆ ಇದ್ದಲ್ಲಿ ಯಾರೂನು ಪಾರಲೌಕಿಕ ಕರ್ಮಗಳಿಗೆ ಪ್ರವೃತ್ತರಾಗೋದಿಲ್ಲ. ಜ್ಞಾನ ಇಲ್ಲದೆ ಇರೋನು ಇಲ್ಲ, ಇಲ್ಲಿ ಪ್ರವೃತ್ತರಾಗೋದಿಲ್ಲ ಅನ್ನೋದು. ಯಾಕೆಂದ್ರೆ ಗುರುಗಳೇ, ಹಿಂದಿನದ್ರಲ್ಲಿ ವೇದಾಂತದಲ್ಲಿ ಹೇಳುವ ಆತ್ಮಜ್ಞಾನವು ಇಲ್ಲದೆ ಇದ್ದದರಿಂದ ಕರ್ಮವನ್ನು ಮಾಡಲು ಸಾಧ್ಯವಿಲ್ಲವೆಂದಲ್ಲ, ಅಂದ್ರೆ ಕರ್ಮ ಮಾಡಕ್ಕಾಗಲ್ಲ ಅನ್ನೋದಿಲ್ಲ ಅಂತ ನೀವ್ ಹೇಳಿದ್ರಲ್ಲ. ಅದಕ್ಕೆ ಇವನು ಇಲ್ಲ ಇಲ್ಲ ಹಂಗ್ ಕರ್ಮ ಮಾಡಕ್ ಸಾಧ್ಯ ಇದೆ, ಆತ್ಮಜ್ಞಾನ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾನೆ. ಮೊದಲನೇ ಲೈನ್ ಉತ್ತರ ಇದು. ದೇಹಕ್ಕಿಂತ ಆತ್ಮ ಬೇರೆ ಅನ್ನೋದು ನಮಗೂ ಆತ್ಮಜ್ಞಾನ, ನಿಮ್ಗೂ ಅದೇ ಅಲ್ವಾ? ನಿಮ್ಗೂ ಆತ್ಮ ದೇಹಕ್ಕಿಂತ ವ್ಯತಿರಿಕ್ತ. ಆ ಆತ್ಮ ಅವ್ನು ಕರ್ತು ಹೋಗ್ತದ ಆತ್ಮ. ಅವ್ರು ಹೇಳೋ ಆತ್ಮ ದೇಹಾಂತ ವ್ಯತಿರಿಕ್ತ ಕರ್ತು ಹೋಗ್ತದೆ, ಅಸಂಸಾರಿ ಆತ್ಮ ಅಲ್ಲ ಅದು. ಮುಂದೆ ಅದೇ ಸಮಾಧಾನ, ಮುಂದಿನ ಶ್ಲೋಕದಲ್ಲಿ ಅದೇ ಸಮಾಧಾನ. ಇವನು ಇಲ್ಲಿ ಹೇಳ್ತಿರೋದು ದೇವಲೋಕದಲ್ಲಿ ಅನುಭವಿಸಬೇಕು. ಅಲ್ಲಪ್ಪ, ಈ ಶ್ಲೋಕ ಕನ್ವಯ ಮಾಡಪ್ಪ ನಂಗೆ. ಈ ಶ್ಲೋಕದಲ್ಲಿ ಪದ ಕನ್ವಯ ಮಾಡು, ಒಂದ್ ಪದವನ್ನು ಬಿಡ್ಬೇಡ. ಹಾ ಹೇಳು. ದೇಹಾಂತ ಸಂಬಂಧಿ ದೇಹಾಂತರಾಭಿಸಂಬಂಧಿ ಅಸ್ತಿ ಇತಿ ಅಜಾನತಃ ವಿವೇಕಿನಃ ಪಾರಲೌಕಿಕಿ ಪ್ರವೃತ್ತಿ ನಯುಕ್ತ ಇತಿ ನ ಇದು ನನ್ನ ಅದು ಸುಮ್ಮನೆ ಬಂದಿದೆ ಅನ್ಬಿಡು, ವೇಸ್ಟ್ ಅದು. ಗುರುಗಳು ಹೇಳಿದ ಅರ್ಥನೇ ಹೇಳ್ದ, ನಂಗೆ ಏನಕ್ಕೆ ಹಂಗ ಹೇಳ್ತಿದಾರೆ ಅಲ್ಲ, ಅವನು ಖಂಡನೆ ಮಾಡಕ್ಕೆ ಅವನು ಅದ ಅಳಿತಿ ಅನ್ನಲ್ಲ. ನಿನ್ನ ಇದರಲ್ಲೇ ದುರ್ಬಲತೆ ಇದೆ, ನಿನ್ ಸಿದ್ಧಾಂತ ಇದೆಯಲ್ಲ. ನೀನ್ ಹೇಳ್ತಾ ಇರುವಂತಹ ವಿಚಾರದಲ್ಲಿ, ಯಾಕಂದ್ರೆ ಆ ಮೀಮಾಂಸಾ ಸೂತ್ರಕಾರ ಸೂತ್ರ ಮಾಡಿಲ್ಲ, ಅವರು ಅರ್ಥಿ ಸಮರ್ಥೋ ವಿದ್ವಾನ್ ಜೊತೆ ಸೂತ್ರ ಮಾಡಿದಾರೆ ಹೊರತು ದೇಹಾಂತ ಸಂಬಂಧಿ ಆದ್ರೂ ಕರ್ಮಾಧಿಕಾರಿ ಇಲ್ಲ ಅಂತ ಏನು ಸೂತ್ರ ಮಾಡೇ ಇಲ್ಲ. ಅದು ಮೀಮಾಂಸಕ್ಕೆ ತಗೊಂಡ್ಬರ್ತಾ ಇದ್ದಾನೆ ಇವನು ಕರ್ಮಠ. ಆ ಸೂತ್ರದಲ್ಲಿ ಹಾಗಿಲ್ಲ. ಬ್ರಾಕೆಟ್ ಅಲ್ಲಿ ಹಾಕಿರೋದು ಕನ್ನಡದಲ್ಲಿ ಅನುವಾದದಲ್ಲಿ ಇವಾಗ ಜ್ಞಾನ ಇಲ್ದಿರೋರ್ಗುನು ಇದು ಕರ್ಮ ಬೇರೆ, ಅಲ್ಲ ದೇಹ ಬೇರೆ ಆತ್ಮ ಬೇರೆ. ಅದು ಇದು ಅವಾಗ ಕರ್ಮನ ಅಂಗವಾಗಿ ತಗೊಂಡು ಜ್ಞಾನ ಪಡಿಬಹುದಲ್ಲ ಅಂತ ಕೇಳ್ತಾ ಇದ್ರು. ಅಂತ ಬ್ರಾಕೆಟ್ ಅಲ್ಲಿ ಹಾಕಿರೋದು ಗುರುಗಳೇ ಅವರು. ದೇಹಕ್ಕೆ ಬೇರೆಯಾಗಿ ಆತ್ಮನಿದ್ದಾನೆಂಬುವ ಆತ್ಮಜ್ಞಾನವು ವೇದಾಂತಿಗೂ ಸಮ್ಮತವಾದುದು, ಕರ್ಮಕ್ಕೆ ಅಂಗ ಉಪಕಾರವಾಗಬಹುದಲ್ಲ. ಅಲ್ಲ, ಶ್ಲೋಕಾರ್ಥ ನೋಡಿ. ಶ್ಲೋಕದ ಎರಡು ನಕಾರಕ್ಕೆ ಅರ್ಥ ಹೊಂದಿಸಿ ನಂಗೆ ಅಷ್ಟೇ. ಶ್ಲೋಕದಲ್ಲಿ ಎರಡು ನಕಾರ ಇದೆ. ಹೇಳಿದ್ನಲ್ಲ ಗುರುಗಳೇ, ಒಂದು ಆತ್ಮಜ್ಞಾನ ಇಲ್ಲ ಅನ್ನೋದು. ಇಲ್ಲಿ ಆತ್ಮಜ್ಞಾನ ಇಲ್ಲ ಎಲ್ಲಿದೆ ವಾಕ್ಯ? ನಾತ್ಮಾತ್ಮ ಸ್ಥಿತ್ಯ ಅಂದ್ರೆ ದೇಹಕ್ಕಿಂತ ಪ್ರತ್ಯೇಕವಾಗಿ ಒಂದು ಆತ್ಮ ಇಲ್ಲ ಅನ್ನೋ ತಿಳಿದೇ ಇದ್ದವನು ಅಜಾನತಃ ಇದೆ, ಜಾನತಃ ಅಲ್ಲ, ಅಜಾನತಃ. ಆಗಿದೆ. ಜಾನತಃ ಮಾಡ್ತಾ ಇದ್ರು, ಅಜಾನತಃ ಇರೋದಲ್ಲೇ. ಅದೇ ಹೆಂಗ ಅರ್ಥ ಮಾಡಿದ್ರೆ ಅರ್ಥ ಕರೆಕ್ಟ್ ಆಗಿದೆ. ಅದು ಯಾಕೆ ಹೇಳ್ತಿದ್ದಾನೆ ಅನ್ನೋದನ್ನ ಮುಂದೆ ಸಮಾಧಾನದಲ್ಲಿ ಅಷ್ಟೇ. ಮುಂದಿನ ಪ್ರಶ್ನೆಯಲ್ಲಿ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಇದೇ ಪ್ರಶ್ನೆ ನಮ್ಮ ಏವಂತರಹೀನ ಕರ್ಮ ಇದಂ ಕರ್ತುಷ್ಟ. ಸಾಕಾ? ಬರೋದೇ ಇಲ್ಲ ಆ ಶ್ಲೋಕಕ್ಕೆ, ಇಂಪಾಸಿಬಲ್. ಎರಡು ನಕಾರ ಇದು ಇಟ್ಮೇಲೆ ನಮ್ ತೇಜು ಅರ್ಥ, ಇದು ಮಾಧುರ ಅರ್ಥ ಮಾಡ್ತಾನೆ.
ಅದು ಇನ್ನೊಂದು ಅರ್ಥ ಬೇರೆ. ಈ ಶ್ಲೋಕ ಅದ ಆತ್ಮ ಆತತ್ವಮಸಿನಾಗಿ ಮಾಡ್ತಾನೆ, ಅದು ವಿಶೇಷ ಅರ್ಥ, ಅದು ನಮ್ಗೆ ಹೊಡೆದಲ್ಲ ಅದು. ಸರಿ ಇಲ್ಲ, ಆ ಅರ್ಥ ಹೊಂದಲ್ಲ ಅದು. ಅದೇ 104ಕ್ಕೆ ಇವರು ವ್ಯತಿರೇಕ ದೃಷ್ಟಾಂತ ಮಾಡಿದ್ರು. 104ಕ್ಕೂ 104ಕ್ಕೆ ಹಿಂದಿನ ಶ್ಲೋಕ. ಅದೇ ಆಮೇಲೆ ಹಿಂದಿ ಶ್ಲೋಕಕ್ಕೆ ತನ್ನ ಜ್ಞಾನ ಮುಂಚೆ ಇಂಗ್ಲಿಷ್ ಅಲ್ಲೂ ವ್ಯತಿರೇಕ ದೃಷ್ಟಾಂತ ಮಾಡಿದ್ರು. ಇಟ್ ಕೆನಾಟ್ ಬಿ ಸೆಟಲ್ಡ್ ಇನ್ ದಿ ಆನ್ಸರ್. ಅವಾಗ ಎದ್ದೊತ್ತದ್ದು ಹೊಂದಲ್ಲ ಅವಾಗ. ಆಮೇಲೆ ಪೂರಕ್ಕೂ ಅದು ಹೊಂದಲ್ಲ. ಹಿಂದೆ ಅವನು even as without the knowledge of the parana wood, it is not possible to fetch the sacrificial ladder. ಇವರು ಉಪಾಸನೆ ಫಲ ಅದೆಲ್ಲ ಏನು ತಗೊಳ್ತಿಲ್ಲ. ಸಾಧಾರಣವಾಗಿ ಇದ್ರ ಜ್ಞಾನವಿಲ್ಲದೇನೆ ಆ ಮರದ್ದು ಇದನ್ನ ಬಳಸೋದಕ್ಕೆ ಬರಲ್ಲ. ಸಾಧಾರಣ ಅರ್ಥದಲ್ಲಿ ಬರುತ್ತಪ್ಪ. ಮಾಡ್ತಾ ಇದಾರಲ್ಲ ಪ್ರತ್ಯಕ್ಷವಾಗಿ ಕರ್ಮ ಮಾಡುವವರಿಗೆ ಆ ಜ್ಞಾನ ಇರೋದಿಲ್ಲ, ಮಾಡ್ತಾ ಇದ್ದಾರೆ. ಅದ್ರ ಜ್ಞಾನ ಅಂದ್ರೆ ಆ ಮರದಿಂದ ತಗೊಂಡು ಬಂದ ಒಂದು ಜುಹು ಆಗಿರ್ಬೇಕು ಅನ್ನೋ ಜ್ಞಾನ ಅಷ್ಟೇ. ಅಷ್ಟಲ್ಲ, ಅಷ್ಟೇ ಅವ್ರು ಹೇಳ್ತಾ ಇರೋದು. ಪರ್ಣಮಯಿ ಜುಹು ಬಂದು ಅದ ಭಾವನೆ ಮಾಡ್ಬೇಕು, ಅವೆಲ್ಲ ಏನ್ ಹೇಳ್ತೀರ ಅಷ್ಟೇ ಗುರುಗಳೇ. ಕರ್ಮಾಂಗವಾಗಿ ಶ್ರುತಿ ಹೇಳಿದೆ ಪರ್ಣಮಯಿ ಜುಹು ಇರ್ಬೇಕು ಅಂತ, ಅದ್ರ ಜ್ಞಾನವೇ ಇಲ್ಲ. ಅದು ಪೂರಕ್ಕೆ ಉತ್ಸಾಹ ಅಂತ ಆಗಲ್ಲ, ಹಿಂದೆ ಹೇಳಿದ್ರೆ ಉತ್ಸಾಹ ವಿಚಾರ ಅಲ್ಲ. ಅದಕ್ಕೆ ಹಿಂದಕ್ಕೆ ಮುಂದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಆಗತ್ತೆ. ಸಾಮಾನ್ಯವಾಗಿ ಈಗ ಶ್ರುತಿನಲ್ಲಿ ಪರ್ಣಮಯಿ ಜುಹು ಆಗಿರ್ಬೇಕು ಅಂತಿದೆ, ಅದೇ ಗೊತ್ತಿಲ್ಲ ಯಾರಿಗೂ. ಆ ಜುಹು ವಿಷಯ ಒಂದೇ ಅಲ್ಲ, ಅದ್ಭುತ ಮಾಡ್ಕೊಂಡು ಗೊತ್ತಿಲ್ಲ ಸಮಾನ. ಅದು ಜುಹು ವಿಶೇಷ ಹೇಳ್ಬೇಕಾದ್ರೆ ಅದೊಂದು ಸ್ಪೆಸಿಫಿಕ್ ಇದೆ. ಯಜ್ಜೊತ್ ಸಮಾನಾರ್ಥಕ ತಗೊಳ್ತಾ ಇದ್ದಾರೆ. ಒಟ್ನಲ್ಲಿ ಆ ಕರ್ಮಾಂಗ ಜ್ಞಾನ ಇಲ್ಲದೆ ಹೋದು ಕರ್ಮ ಮಾಡಕ್ ಹೇಗೆ ಬರುತ್ತೋ, ಆತ್ಮಜ್ಞಾನ ಇಲ್ಲದೆ ಹೋದು ಕರ್ಮ ಮಾಡಕ್ ಬರುತ್ತೆ. ಅಷ್ಟೇ ಇಲ್ಲಿ ಆತ್ಮಜ್ಞಾನ ಇಲ್ಲದೆ ಹೋದು ಕರ್ಮ ಮಾಡಕ್ಕೆ ತೊಂದರೆ ಇಲ್ಲ, ಆ ಕರ್ಮಾಂಗ ಜ್ಞಾನ ಇಲ್ಲದೆ ಹೋದು ಆ ಕರ್ಮ ಮಾಡಕ್ಕೆ ತೊಂದರೆ ಇಲ್ಲ. ಹಾಗೆ ಇಲ್ಲೂ ಕೂಡ ದೇಹಾಂತಕ್ಕೆ ಸಂಬಂಧಪಟ್ಟುಕೊಂಡಂತಹ ಅವನು ಆತ್ಮನು ಇದಾನೆ ತಿಳ್ಕೊಳ್ಳದೆ ಇದ್ರೆ ವಿವೇಕಿ ಆದವನಿಗೆ ಪಾಲೌಕಿಕ ಪ್ರವೃತ್ತಿ ಯುಕ್ತವಾಗಲ್ಲ ಅನ್ನೋದೇನಿಲ್ಲ. ಅದನ್ನ ಸಮಾಧಾನದಲ್ಲಿ ಅರ್ಥವಾಗುತ್ತೆ. ಇದು ಈ ಶ್ಲೋಕದಲ್ಲಿ ಗೊತ್ತಾಗ್ತಿಲ್ಲ ತೇಜವ. ವೇದದಲ್ಲಿ ಫಲಾರ್ಥಿ ಬರ್ತದೆ ಏನ ಆ ಫಲ ಅದೇ ಇದು ಫಲಾರ್ಥಿ ಬತ್ತು ಅಂದ್ರೆ ಬತ್ತು ಶಬ್ದ ಕರ್ಸಿಲ್ಲ. ಫಲಾರ್ಥಿ ಬತ್ತು ಅಂದ್ರೆ ದುಷ್ಟ ಬತ್ತು ಅನ್ನೋದು ಏನರ್ಥ ಅದರಂತೆ ಅರ್ಥ. ಇದು ಏನ್ ಹೇಳ್ತೀಯ ಗೊತ್ತಾ, ಈ ಆತ್ಮಾಸ್ತಿತ್ವ ಆತ್ಮ ವ್ಯತಿರಿಕ್ತತ್ವ ಗೊತ್ತಿರ್ಬೇಕು ಅಂತ ಏನಿಲ್ಲ, ಗೊತ್ತಿರ್ಬೇಕು ಅಂತ ಏನು ವೇದದಲ್ಲಿ ಇಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ. ಆತ್ಮ ಬೇರೆ ಅನ್ನೋದು ವಿವೇಕ ಇಲ್ಲದೆ ಇರೋನು ಕರ್ಮ ಮಾಡಬಲ್ಲ. ಯಾಕೆ ಅಂದ್ರೆ ಕಾಮವೇ ಅವನಿಗೆ ಇದು ಪ್ರೇರಕ ಅಂತ ಇದೆ. ಗುರುಗಳು ಹೇಳಿದ ಅರ್ಥ ಕರೆಕ್ಟ್ ಇದೆ. ಅಂತಾನೆ ಅದು. ಇವರು ಯಾಕೆ ಅಂದ್ರೆ ಇವಾಗ ಯಾರೋ ಒಬ್ಬಂಗೆ ನಾನು ಬೇರೆ ಆತ್ಮ ಬೇರೆ ಅನ್ನೋದೇನಿರಲ್ಲ, ಆಸೆ ಇರುತ್ತೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ಆ ಆಸೆನೇ ಪ್ರೇರಕ ಅಷ್ಟೇ. ಸ್ವರ್ಗದ ಆಸೆ ಕರ್ಮ ಪ್ರೇರಕ ಹೊರತು ವ್ಯತಿರಿಕ್ತ ಜ್ಞಾನ ಪ್ರೇರಕ ಅಲ್ಲಪ್ಪ. ವ್ಯತಿರಿಕ್ತ ಜ್ಞಾನ ಪ್ರೇರಕ ಆಗುತ್ತೆ ಕರ್ಮಕ್ಕೆ, ಹುಚ್ಚ ಅಂತಾರೆ. ಇದು ಬೇರೆ ರೀತಿನ ವ್ಯತಿರಿಕ್ತ ಜ್ಞಾನ ವ್ಯತಿರಿಕ್ತ ಜ್ಞಾನ ಇದ್ರು ಮಾಡೋಲ್ಲ ಅಂತಾರಪ್ಪ. ವ್ಯತಿರಿಕ್ತ ಜ್ಞಾನ ಇದ್ರ ಮಾಡ್ಬೇಕು ಅಂತಲ್ಲಿದೆ. ಕಾಮವೇ ಪ್ರೇರಕ. ಕರ್ಮ ಕಾರಣ ಕಾಮ. ನಿನ್ಗೆ ಜ್ಞಾನ ಇರ್ಬೇಕು ಅಂತೇನಿಲ್ಲ. ನಾ ಬೇರೆ ಸ್ವರ್ಗಕ್ಕೆ ಹೋಗಿ ದೇಹ ಬೇರೆ ಆತ್ಮ ಬೇರೆ ಅನ್ನೋ ಜ್ಞಾನ ಇರ್ಬೇಕು. ಫಲಾರ್ಥಿತ್ವ ಹೇಗೆ ಕಾಮಕ್ಕೆ ಕರ್ಮಕ್ಕೆ ಕಾರಣವೋ ಆ ರೀತಿ ಕ್ರಿಯಾಂಗವಾಗಿ ಕರ್ಮ ಕಾರಣ ಅಲ್ಲ ಅಂತ ಇದ್ದಾರೆ. ಈಗ ಓದಿದ್ಯಲ್ಲ ಈಗ ಅದು ಅತ್ಯರ್ಥ ಓದಿದೆ. ಮತ್ತೆ ಇವಾಗ ಹಿಂಗೆ ಆತ್ಮಜ್ಞಾನ ಕರ್ಮಕ್ಕೆ ಅಂದ್ರೆ ಆ ದೇಹ ವ್ಯತಿರಿಕ್ತ ಜ್ಞಾನ ಅನ್ನೋದು ಕರ್ಮಕ್ಕೆ ಕಾರಣವಲ್ಲ. ಹಂಗ್ ಮಾಡ್ಕೋಬೇಡ. ಗುರುಗಳು ಮಾಡಿರೋ ಅನ್ವಯನೇ ಮಾಡೋ. ದೇಹಕ್ಕೆ ವ್ಯತಿರಿಕ್ತವಾದ ಆತ್ಮನು ಇಲ್ಲ ಅನ್ನೋದು ಗೊತ್ತಿದ್ ಮಾತ್ರಕ್ಕೆ ಕರ್ಮ ಮಾಡಲ್ಲ ಅಂತ ಏನಿಲ್ಲ. ಯಾಕೆ ಅಂದ್ರೆ ಕಾಮವೇ ಅಂದ್ರೆ ಆಸೆನೆ ಕರ್ಮಕ್ಕೆ ಪ್ರೇರಕ ಆಗ್ಬೋದು. ದೇಹಾತ್ಮ ವ್ಯತಿರಿಕ್ತ ಜ್ಞಾನನೇ ಇರ್ಬೇಕು ಅಂತ ಏನಿಲ್ಲ ಎಲ್ಲಾ ಕಡೆ ಕರ್ಮ ಮಾಡೋದಕ್ಕೆ. ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ದೇಹಕ್ಕೆ ವ್ಯತಿರಿಕ್ತ ಆತ್ಮ ಇದನ್ನೇ ಅನ್ನೋದು ಇದನ್ನೇ ತಿಳ್ಕೊಂಡೋನೆ ಕರ್ಮ ಮಾಡ್ಬೇಕು ಅಂತ ಏನಿಲ್ಲ. ಮತ್ ವೇದದಲ್ಲಿ ಎಲ್ಲೂ ಕೇಳ್ತಿಲ್ಲ. ಕ್ರಿಯಾಂಗದಲ್ಲಿ ಎಲ್ಲೂ ಹೇಳಿಲ್ಲ ವೇದದಲ್ಲಿ. ಅಲ್ಲ ಏವಂತರಿ ಹಿಂದೆ ಹೀಗಾದರೆ ಕರ್ಮಾಂಗಂ ಯಾವುದು ಕರ್ತು ಕರ್ಮಾಂಗಂ ಕರ್ತುಶ್ಚ ಇಷ್ಟೈಕ ಹೇತುತಃ ಕಾಮವೇ ಕಾರಣವಾಗಿದೆ. ಇಷ್ಟೈಕ ಹೇತು
ಕರ್ತುಶ್ಚ ಅಲ್ಲ ಕಾಮವೇ ಈಕೆ ಕರ್ತುಶ್ಚೇಷ್ಟೈಕ ಅಂತ ಇದೆ ಅವ್ರೆ. ಕರ್ತು ಚೇಷ್ಟಾ ಏಕಹೇತುತಃ. ಕರ್ತುಷ್ಟ ಇಷ್ಟೈಕ ಹೇತು ಮಾಡ್ತಾ ಇದ್ದಾನೆ ಅವನು. ಹೌದಾ? ನಾವು ಮಾಡ್ಬೋದು. ಇಷ್ಟಾನೇ ಸರಿ. ಕರ್ತು ಕರ್ತು ಮಾಡುವ ಆತನ ಆಸೆಯೇ ಕಾರಣ. ಅದಕ್ಕೆ ಒಂದೇ ಕಾರಣವಾಗಿರುತ್ತದೆ. ಆತ್ಮ ವ್ಯತಿರಿಕ್ತ ಜ್ಞಾನ ಇರಬೇಕು ಅಂತೇನಿಲ್ಲ. ಆಸೆ ಇದ್ರೆ ಸಾಕು. ಆಸೆ ಏನಕ್ಕೆ? ಫಲಾರ್ಥಿವತ್ ನಚ ಜ್ಞಾನಂ ಕ್ರಿಯಾಂಗತ್ವ. ಒಂದ್ ಯಾವ್ದೋ ಆಸೆ ಪಟ್ಟವಂತ, ನಿಂಗ್ ಜಿಲೇಬಿ ಆಸೆ ಇದೆ. ಜಿಲೇಬಿ ಆಸೆ ಇರ್ಬೇಕು ಅಂದ್ರೆ ನಾನ್ ಬೇರೆ ಆತ್ಮ ಬೇರೆ ಅಂತ ತಿಳ್ಕೊಂಡೇ ಮಾಡ್ಬೇಕಾ ಅದಕ್ಕೆ ಕ್ರಿಯೆನ? ಆಸೆ ಒಂದೇ ಸಾಕು ಕ್ರಿಯೆ ಮಾಡಕ್ಕೆ. ಆ ಅರ್ಥದಲ್ಲಿ ಹೇಳ್ತಿದ್ದಾರೆ. ನಾಳೆ ನೋಡೋಣ ಅವರು ಸ್ಪಷ್ಟವಾದ